ಹೆಲೋ ಫ್ರೆಂಡ್ಸ್. ಡಿಮ್ 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 ಇವತ್ತೆಲ್ಲ ಫುಲ್ ಹೊಡೆದಾಟನೇ ಮಾಡೋಣ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ. ಎಲ್ಲ ಫುಲ್ ಹೊಡೆದಾಟ ಇವತ್ತು. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಫಸ್ಟ್ ವರ್ಡ್ ಡಿಸ್ಕಾರ್ಡ್. ಡಿಸ್ಕಾರ್ಡ್ ಅಂದ್ರೆ ಏನು? ಮನಸ್ತಾಪ. ನಿಮಗೂ ಒಂದು 2 ದಿವಸ 3 ದಿವಸದಿಂದ ನಾನು ಕ್ಲಾಸ್ ಮಾಡಿಲ್ಲ ಅಂತೇಳಿ ಮನಸ್ತಾಪ ಆಗಿರ್ಬೋದು, ಡಿಸ್ಕಾರ್ಡ್ ಆಗಿರ್ಬೋದು. ಈಗ ಡಿಸ್ಕಾರ್ಡ್ ಅಂದ್ರೆ ಮನಸ್ತಾಪ, ಎ ಲ್ಯಾಕ್ ಆಫ್ ಅಗ್ರಿಮೆಂಟ್ ಆರ್ ಟ್ರಸ್ಟ್. ಅಂದ್ರೆ ಎ ಲ್ಯಾಕ್ ಆಫ್ ಹಾರ್ಮನಿ. ಹಾರ್ಮನಿ ಅಂತಂದ್ರೇನು? ಹಾರ್ಮೋನಿಯಂ ಅಂತಂದ್ರೇನು? ಹಾರ್ಮೋನಿಯಂ ಗೊತ್ತಲ್ಲ ನಿಮಗೆ, ಒಂದೊಳ್ಳೆ ಮ್ಯೂಸಿಕ್ ಕೊಡ್ತಾ ಇರುತ್ತೆ. ಈ ವರ್ಡ್ ಕೂಡ ನೆಕ್ಸ್ಟ್ ಬರುತ್ತೆ, ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂದ್ರೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಅಲ್ಲಿ ಹೋಗ್ತಾ ಇರುತ್ತೆ ಅಂತ. ಆ ಥರ ಲ್ಯಾಕ್ ಆಫ್ ಹಾರ್ಮನಿ. ಹಾರ್ಮನಿನೇ ಇಲ್ಲ, ಗೊವ್ವ್ ಅಂತಿದೆ, ನೀಟಾಗಿ ಸೌಂಡೇ ಬರ್ತಾ ಇಲ್ಲ ಅಂತ. ಅಫನ್ ಮ್ಯಾನಿಫೆಸ್ಟಿಂಗ್ ಆಸ್ ಎ ಕಾನ್ಫ್ಲಿಕ್ಟ್. ಅಂದ್ರೆ ಈ ಜಗಳಕ್ಕೆ ಜಗಳನೇ ಆಗೋ ಥರ ಅದು ತಿರುಗುತ್ತೆ ಅಂತ, ಮ್ಯಾನಿಫೆಸ್ಟ್ ಆಗತ್ತೆ ಅಂತ. ಇಲ್ಲಿ ನೋಡ್ರಿ, ಇವರು ಹೊಡೆದಾಟ, ಇವನ್ನ ಟೈ ಹಿಡ್ಕೊಂಡು ಹೇಳ್ತಿದ್ದೆ, ನಮ್ಮ ಮಗ್ಗನೇ ಬಾಯಲ್ಲಿ ನಿನಗೆ ಐತಿ ಇವತ್ತು ಅಂತ. ಅಂದ್ರೆ ಡಿಸ್ಪ್ಯೂಟು. ಅರ್ಥ ಆಯ್ತಲ್ವಾ? ಮನಸ್ತಾಪ. ಡಿಸ್ಕಾರ್ಡ್. ಕಾರ್ಡ್ ಅಂತ, ಕಾರ್ಡ್ ಅಂದ್ರೆ ನಿಮ್ಗೆ ಮೊನ್ನೆನೇ ಒಂದು ವರ್ಡ್ ಈ ಥರದೊಂದು ಬಂದಿತ್ತು. ಕಾರ್ಡ್ ಅಂತಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂತ ಕೇಳಿದ್ವಿ. ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ಕಾರ್ಡ್ ಅಂತಂದ್ರೇನು? ಹೃದಯಕ್ಕೆ ಸಂಬಂಧಪಟ್ಟಂಗೆ. ಹೃದಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೇನು? ನಮಗೆ ಪ್ರೀತಿ ಪಾತ್ರ, ಒಂಥರ ಹತ್ರ ಆಗಿರೋದು, ಖುಷಿ ಆಗೋದು ಅನ್ನೋ ಥರ. ಬಟ್ ಇಲ್ಲೇನು? ಡಿಸ್ಕಾರ್ಡ್ ಅಂತಂದ್ರೆ ಹೃದಯಕ್ಕೆ ಇಷ್ಟ ಇಲ್ಲ, ಡಿಸ್ಕಾರ್ಡ್ ಆಗಿದೆ, ಕಾರ್ಡ್ ಇಲ್ಲ ಇದು. ಅರ್ಥ ಆಯ್ತಲ್ವಾ? ದ ಡಿಸಿಷನ್ ಟು ಕ್ಯಾನ್ಸಲ್ ದ ಪ್ರಾಜೆಕ್ಟ್ ಕಾಸ್ಡ್ ಎ ಲಾಟ್ ಆಫ್ ಡಿಸ್ಕಾರ್ಡ್ ವಿತ್ ದ ಟೀಮ್. ಅಂತಂದ್ರೆ ಏನು? ಈಗ ಒಂದು ಡಿಸಿಷನ್ ಮಾಡಿದ್ರೆ ಏನಂತ, ಒಂದು ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ಅದು ಏನಾಯ್ತು, ಟೀಮಲ್ಲಿ ಒಂದು ಮನಸ್ತಾಪವನ್ನು, ಇಷ್ಟ ಇಲ್ಲ ನಂಗೆ, ಇದು ಇಷ್ಟ ಇಲ್ಲ ಅನ್ನೋ ಥರ ಏನೋ ಒಂದು ಜಗಳ, ಮನಸ್ತಾಪವನ್ನು ಸ್ಟಾರ್ಟ್ ಮಾಡ್ತಾ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿರೋದು. ಅರ್ಥ ಆಯ್ತಲ್ವಾ? ಇದಕ್ಕೆ ಸಿನೋನಿಮ್ ಬಂದರೆ ಕಾನ್ಫ್ಲಿಕ್ಟು, ಡಿಸ್ಹಾರ್ಮನಿ. ನಾನು ಹೀಗೆ ಮಾಡಲ್ಲ, ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ಕ್ಲಾಸಲ್ಲೂ ಹೊಸ ಇವ್ರು ಬೇಕಾದ್ರೆ ಏನು ಜಾಯ್ನ್ ಆಗ್ತಾ ಇರ್ಬೋದಲ್ಲ. ನಾನು ನೋಡ್ರಿ ಪ್ರತಿಯೊಂದು ವರ್ಡನ್ನು ಕೂಡ ಸಪ್ರೇಟಾಗಿ ಮಾಡಿದ್ದೇನೆ. ಅಂತಂದರೆ ಇಲ್ಲಿ ಕೊಟ್ಟಿರೋವಂಥ ವರ್ಡ್ಗಳು ನಿಮಗೆ ಬರೀ ಸಿನೋನಿಮ್ ಅಂತಂದು ಹಾಗೆ ಬಿಟ್ಟಿಲ್ಲ. ಯಾಕಂತಂದರೆ ಇವು ಕೂಡ ಮೇಯ್ನ್ ವರ್ಡ್ಗಳು ಆಗಿರಬಹುದು. ಇವೇ ಮೇಯ್ನ್ ವರ್ಡ್ ಅಂತಲೇ ತಿಳ್ಕೊಳ್ಳಿ. ನಾನು ರಿವಿಷನ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವರ್ಡನ್ನು ಕೊಟ್ಟು ಅದಕ್ಕೆ ಸಿನೋನಿಮ್ಮನ್ನು ಈ ಥರ ಹಾಕಿದ್ದೇನೆ. ಬಟ್ ಯಾವ ವರ್ಡನ್ನು ಬೇಕಾದ್ರೂ ನಾನು ಮೇಯ್ನ್ ವರ್ಡಾಗಿ ತಗೋಬಹುದಿತ್ತು. ಅರ್ಥ ಆಯ್ತಲ್ವಾ? ರಿವಿಷನಿಗೆ ಹೆಲ್ಪ್ ಆಗಲಿ ಅಂತ ಹೀಗೆ ಮಾಡಿರೋದು. ಮತ್ತು ಇದು ಒಂದೇ ವರ್ಡು ಇವೆಲ್ಲ ಸಪ್ರೇಟ್ ಸುಮ್ಮನೆ ಸಿನೋನಿಮಗೆ ಹಾಕಿರೋದು, ಇವೆಲ್ಲ ಸುಮ್ಮನೆ ಬರ್ಕೊಂಡ್ರೆ ಸಾಕಲ್ಲ. ಪ್ರತಿ ವರ್ಡನ್ನು ಬರ್ಕೋಬೇಕು, ಪ್ರತಿಯೊಂದು ಇಂಪಾರ್ಟೆಂಟೇ. ಪ್ರತಿಯೊಂದು ವರ್ಡನ್ನು ಸಪ್ರೇಟಾಗಿ ಕೇಳ್ತಾರೆ. ಹಾಗೆ ಆ್ಯಂಟೋನಿಮ್ ಅಂದರೆ ಅಗ್ರಿಮೆಂಟು. ಇದು ಡಿಸಗ್ರಿಮೆಂಟ್ ಆದರೆ ಇದು ಅಗ್ರಿಮೆಂಟು, ಹಾರ್ಮನಿ ಅನ್ನೋ ಥರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ವರ್ಡು ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಅಂದರೆ ಏನು? ಘರ್ಷಣೆ. ಕಾನ್ಫ್ಲಿಕ್ಟ್ ಅಂದ್ರೆ ಗೊತ್ತಲ್ಲ ನಿಮಗೆ, ಜಗಳ ಆಗೋದು, ಇದು ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳೋದು ಅಂತ ಕೇಳಿರ್ತೀವಲ್ಲ. ಜಗಳ ಮಾಡ್ಕೊಳ್ಳೋದು. ಘರ್ಷಣೆ ಅಂತಂದ್ರೆ ಒಬ್ರಿಗೊಬ್ರು ಘರ್ಷಣೆ, ಸಿಕ್ಕಾಪಟ್ಟ ಸೀರಿಯಸ್ ಆಗಿ ಡಿಸಗ್ರಿಮೆಂಟ್. ನಂಗೆ ಇದಿಷ್ಟ ಇಲ್ಲ, ನಂಗೆ ಇದಿಷ್ಟ ಇಲ್ಲ, ನಂಗೆ ಅದೇ ಆಗಬೇಕು, ಆ ಥರ. ಇಲ್ಲೂ ಇವರಿಬ್ರು ನೋಡ್ರಿ, ಹೇಳಾಯ್ತಿದ್ದು. ಇಲ್ಲಿ ಇವರಿಬ್ರು ನೋಡ್ರಿ ಏನು ಮಾಡ್ತಿದ್ದಾರೆ. ಅದೆಲ್ಲ ಆಗೋದಿಲ್ಲ, ನಾ ಹೇಳಿದ್ದೇ ಆಗಬೇಕು, ನಾ ಹೇಳಿದ್ದೇ ಇದು ಆಗಬೇಕು ಅಂತ ಇವನು. ಅದೆಲ್ಲ ನಾನು ಕೇಳಕ್ ತಯಾರಿಲ್ಲ, ನೀ ಹೇಳಿದ್ ನಾ ಕೇಳಕ್ಕೆ ಹಾಕಿರ್ಬೇಕು, ನಾ ಹೇಳಿದ್ದೇ ನಡಿಬೇಕು ಅಂತ ಇವನು. ಸೊ ಆ ಥರ ಸೀರಿಯಸ್ ಡಿಸಗ್ರಿಮೆಂಟ್. ಒಬ್ರಿಗೊಬ್ರಿಗೆ ಅಗ್ರಿನೇ ಇಲ್ಲ, ಒಪ್ಪಿಗೆನೇ ಇಲ್ಲ. ನಾ ಹೇಳ್ದೆ ಅವ ಆಗ್ಬೇಕು, ಅವ ಹೇಳ್ದೆ ಅವ ಆಗ್ಬೇಕು, ಇಬ್ರದ್ದು ಒಂದೇ ಒಮ್ಮತ ಇಲ್ಲ. ಆ ಥರ ಎ ಸ್ಟ್ರಾಂಗ್ ಡಿಸಗ್ರಿಮೆಂಟ್ ಆರ್ ಕ್ಲಾಶ್ ಬಿಟ್ವೀನ್ ಐಡಿಯಾಸ್ ಆರ್ ಪೀಪಲ್. ಯಾವುದೇ ಒಂದು ಐಡಿಯಾಗಳು, ಐಡಿಯಾಗಳಿದೆಯಲ್ಲ, ಅವರ ಒಂದು ಐಡಿಯಾ ಇರ್ಬೋದು, ಅವರ ಒಂದು ದೃಷ್ಟಿಕೋನದಲ್ಲಿ ಅದರ ಮಧ್ಯೆ ಏನೋ ಕ್ಲಾಶ್ ಆಗೋದು, ಡಿಸಗ್ರಿಮೆಂಟ್ ಆಗೋದು, ಅಥವಾ ಪೀಪಲ್ ಮಧ್ಯೆನೇ, ಅಂದರೆ ಜನರ ಮಧ್ಯೆನೇ ಜಗಳ ಆಗೋದು. ದೆರ್ ವಾಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟೂ ಟೀಮ್ಸ್ ಮಧ್ಯೆ ಕಾನ್ಫ್ಲಿಕ್ಟ್ ಆಯಿತು. ಈಗ ನಮ್ಮ ಯಾವ್ದು ನಡೀತಾ ಇದೆ, IPL ನಡೀತಾ ಇದೆ. IPL ಅಲ್ಲಿ ನಮ್ಮ ಯಾವ 2 ಟೀಮ್ ಫ್ಯಾನ್ಸ್ ಮಧ್ಯೆ ಹೆಚ್ಚು ನಾವು ಕಾನ್ಫ್ಲಿಕ್ಟನ್ನು ನೋಡ್ತೀವಿ? CSK ಮತ್ತು ನಮ್ಮ RCB. ನಮ್ಮ RCB ಮತ್ತು CSK ಮಧ್ಯೆ ಹೆಚ್ಚು ಕಾನ್ಫ್ಲಿಕ್ಟ್ ಆಗುತ್ತಲ್ವಾ, ಅದನ್ನೇ ನಾವೇನಂತೀವಿ? ಕಾನ್ಫ್ಲಿಕ್ಟ್ ಅಂತೀವಿ. ಓಕೆ, ಈಗ ಎಲ್ಲದಕ್ಕೂ ಹಾಗೆ ಅಂದ್ಕೊಳ್ಳಿ ನೀವು, CSK RCB ನೆನ್ಪಿಟ್ಕೊಬಿಟ್ರೆ ಎಲ್ಲೋಯ್ತು. ಈಗ IPL ಸೀಸನ್ ಅಲ್ವಾ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಡಿಸ್ಹಾರ್ಮನಿ. ಡಿಸ್ಹಾರ್ಮನಿ ಅಂದ್ರೆ ಏನು? ಆಗಲೇ ಹೇಳಿದೆ ನಾನು, ಹಾರ್ಮನಿ ಬಗ್ಗೆ ಹೇಳ್ತೇನೆ ಅಂತ. ನೆಕ್ಸ್ಟ್ ವರ್ಡಲ್ಲಿ ಇದೆ ಅಂತ. ಅಂದರೆ ಇದರಲ್ಲಿ ಸಿನೋನಿಮಲ್ಲಿ, ಆ್ಯಂಟೋನಿಮಲ್ಲಿ ಹಾರ್ಮನಿ ಅನ್ನೋ ವರ್ಡ್ ಇದೆ. ಇದಕ್ಕೆ ಸಿನೋನಿಮ್ ಆಗಿ ಇದೆಲ್ಲ ಕಾನ್ಫ್ಲಿಕ್ಟ್ ಅಲ್ವಾ, ಅಂದರೆ ಇಷ್ಟ ಆಗದೆ ಇರೋದಲ್ವಾ, ಅದಕ್ಕೋಸ್ಕರ ಇದು ಏನಾಗಿದೆ? ಡಿಸ್ಹಾರ್ಮನಿ ಬಂದಿದೆ ಫಸ್ಟ್. ಸೊ ಡಿಸ್ಹಾರ್ಮನಿ ಅಂದರೆ ಏನು? ಇಲ್ಲಿ ನಾನು ಪಿಯಾನೋ ಹಾಕಿದ್ದೀನಿ ನೋಡ್ರಿ. ಪಿಯಾನೋ ಈಗ ನೋಡ್ರಿ, ಈ ಚಿತ್ರದಲ್ಲಿ ಅದಕ್ಕೆ ತಕ್ಕಂತೆ ಒಂದಾದ್ಮೇಲೆ ಒಂದನ್ನು ಒತ್ತಿ ಅದಕ್ಕೆ ತಕ್ಕಂತೆ ಯಾವ ಒಂದು ಕೀಗಳನ್ನು ನುಡಿಸಿದ್ರೆ ಮಾತ್ರ ಏನಾಗುತ್ತೆ? ಒಂದು ಒಳ್ಳೆ ಅದ್ಭುತವಾದ ಸ್ವರ, ಸಾಂಗು ಬರುತ್ತೆ. ಯಾವ್ಯಾವುದೋ ಥರ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಯಾವ್ದಾವುದೋ 2 ಒತ್ತಿ ಏನೇನೋ ಆಗೋಗಿದೆಲ್ವಾ.
ಈ ಥರದ್ರ ಒಳ್ಳೆ ಸ್ವದ ಬರುತ್ತಾ? ಏನೋ ಬಜ್ ಪ್ಯಾನ್ ಅಂತ ಒಟ್ಟು ಲಾರಿ ಹಾರ್ನ್ ಆಗುತ್ತೆ ಅದು, ಸಾಂಗ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನ ಏನಂತೀವಿ, ನಾನು ಅದಕ್ಕೆ ಹಾರ್ಮೋನಿಯಮ್ಮು, ಕೀಬೋರ್ಡ್ ಫೋಟೋ ಹಾಕಿದ್ದೀನಿ. ನಾನು ಎಸ್ಪೆಷಲಿ ಯಾಕೆ ಹಾಕಿದ್ದೀನಿ ಅಂತಂದರೆ, ನಾನು ಪರ್ಸ್ನಲಿ ಕೀಬೋರ್ಡ್ನ ನುಡಿಸ್ತೀನಿ, ಕೀಬೋರ್ಡ್ ಪ್ಲೇಯರ್. ಅದಕ್ಕೋಸ್ಕರ ಇದನ್ನ ಹಾಕಿದ್ದೀನಿ. ನನಗೆ ಡಿಸ್ಹಾರ್ಮನಿ ನೆನಪಿದ ತಕ್ಷಣ ನಾನು ಕೀಬೋರ್ಡ್ ಪ್ಲೇ ಮಾಡ್ತಾನೆ, ನಂದೇ ಹಾಕು ಅಂತ. ಓಕೆನಾ? ನಾನು ಇದೇನು ಪರ್ಸ್ನಲ್ ಹ್ಯಾಬಿಟ್ ಅದು. ನಾನು ನನ್ನ ಖುಷಿಗೆ, ನನ್ನ ಸ್ವಲ್ಪ ಪೀಸ್‌ಫುಲ್‌ನೆಸ್ಸಿಗೆ ನಾನು ಅವಾಗವಾಗ ಕೀಬೋರ್ಡ್‌ನ ಪ್ಲೇ ಮಾಡ್ತಾ ಇರ್ತೇನೆ. ನನ್ನ ಹ್ಯಾಬಿಟ್ಟು. ಪ್ರತಿಯೊಬ್ಬರು ಕೂಡ ಕೆಲವೊಂದು ಏನಾದರೂ ಒಂದು ಹ್ಯಾಬಿಟ್ ಇಟ್ಕೋಬೋದಲ್ವಾ? ಹ್ಯಾಬಿಟ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈ ನಿಮ್ಮ ಲೋನ್ಲಿನೆಸ್ ಟೈಮಲ್ಲಿ ಅಥವಾ ಏನೋ ಒಂದು ಫ್ರೀ ಟೈಮಲ್ಲಿ ನೀವು ಅದನ್ನು ಮಾಡೋದ್ರಿಂದ ನಿಮ್ಮ ಮೈಂಡು ಇದೆಲ್ಲ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಚಿತ್ರಕಲೆ ಹವ್ಯಾಸ ಇರ್ಬೋದು, ಬುಕ್ ಓದೋದಿರ್ಬೋದು, ಏನಾದ್ರು ಒಂದು ಹ್ಯಾಬಿಟ್‌ನ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಓಕೆನಾ? ದ ಲ್ಯಾಕ್ ಆಫ್ ಹಾರ್ಮನಿ. ಡಿಸ್ಹಾರ್ಮನಿ ಅಂದ್ರೇನು? ಲ್ಯಾಕ್ ಆಫ್ ಹಾರ್ಮನಿ. ಹಾರ್ಮನಿ ಇಲ್ಲದೆ ಇರೋದು. ಹಾರ್ಮನಿ ಅಂದ್ರೇನು? ನೀಟಾಗಿ ಸ್ವರ ಬರೋದು. ಇದು ನೀಟಾಗಿ ಸ್ವರ ಬರೋದು ಅಂತಂದ್ರೇನು? ಒಂದಕ್ಕೊಂದಕ್ಕೆ ಹೊಂದಿಕೆ ಇರೋದು, ಒಪ್ಪಿಗೆ ಇರೋದು, ಸಮ್ಮತಿ ಇರೋದು. ಒಂದಕ್ಕೊಂದ್ರ ಮಧ್ಯೆ ಸಮ್ಮತಿ ಇದ್ದಾಗ ಮಾತ್ರ ಏನಾಗುತ್ತೆ? ಒಳ್ಳೆ ಸ್ವರ, ಒಳ್ಳೆ ಸಾಂಗ್ ಬರುತ್ತೆ. ಅಸಮ್ಮತಿ ಇದ್ರೆ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತಂದರೆ ಅಪಸ್ವರ ಬರುತ್ತೆ. ಓಕೆನಾ? ಕಾಗೆ ರಾಗ ಬರುತ್ತೆ. ಎ ಸಿಚುವೇಶನ್ ವೇರ್ ಪೀಪಲ್ ಡು ನಾಟ್ ಅಗ್ರಿ ಆರ್ ಕೋಆಪರೇಟ್ ಅಂತಂದರೆ ಒಂದು ಸಿಚುವೇಶನ್ ಅದು. ಡಿಸ್ಹಾರ್ಮನಿ ಅದು ಎಲ್ಲಿ? ಇದನ್ನೇ ಪೀಪಲ್ಗೆ ಅಂತ ತಿಳ್ಕೊಡ್ರಿ. ಇದೊಬ್ಬ ಮನುಷ್ಯ, ಇದೊಬ್ಬ ಮನುಷ್ಯ, ಇದೊಬ್ಬ ಮನುಷ್ಯ, ಇವರು ಕೋಆರ್ಡಿನೇಷನ್ ಇಲ್ಲದೆ ಇರೋದು ಇವ್ರ ಮಧ್ಯೆ, ಇದನ್ನೇ ನಾವು ಡಿಸ್ಹಾರ್ಮನಿ ಅಂತ ಕರಿತೀವಿ. ಡಿಸ್ಹಾರ್ಮನಿ ಅಫೆಕ್ಟೆಡ್ ದ ಗ್ರೂಪ್ ವರ್ಕ್. ಈಗ ನೋಡಿ, ಒಂದು ಗ್ರೂಪ್ ವರ್ಕ್ ಮಾಡ್ಬೇಕಂದ್ರೆ ಎಲ್ಲರ ಮಧ್ಯೆ ಸಾಮರಸ್ಯ, ಅದು ಸಮ್ಮತಿ ಇರೋದು ಇಂಪಾರ್ಟೆಂಟ್ ಆಗುತ್ತಲ್ವ. ಎಲ್ಲರೂ ಒಬ್ರಿಗೊಬ್ರು ಏನು ಮಾಡಬೇಕು? ನೀಟಾಗಿ ಅವರಿಗೆ ಅವರು ಪ್ರತಿಯೊಬ್ಬರು ಅವರು ಒಬ್ರಿಗೊಬ್ರು ಹೊಂದ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ವರ್ಕು ನೆಟ್ಟಗಾಗಲ್ಲ. ಅಫೆಕ್ಟೆಡ್ ದ ವರ್ಕ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಸ್ಟ್ರೈಫ್. ಸ್ಟ್ರೈಫ್ ಅಂದ್ರೆ ಏನು ಹೇಳ್ರಿ? ಕಲಹ ಅಂದ್ರೆ ಜಗಳ, ಹೊಡೆದಾಟ. ಇಲ್ಲಿ ನೋಡ್ರಿ, ಇವರೊಬ್ರು ಅಂಕಲ್ಲು ಇಬ್ರು ಫುಲ್ಲು ಹೊಡ್ಕೊಳಕ್ ರೆಡಿ ಇದಾರೆ. ಇನ್ನೇನು ಫುಲ್ ಹೊಡೆದಾಟ ರೆಡಿ, ಆ ಹೊಡೆದಾಟ ಆಗಿದೆ ಬಿಡಿ. ಇಲ್ಲಿ ನೋಡ್ರಿ, ಇಲ್ಲಿ ಡ್ಯಾಮ್ ಡುಶುಮ್ ಡುಶುಮ್ ಆಗಿದೆ. ಅಂದ್ರೆ ಸ್ಟ್ರೈಫ್. ಸ್ಟ್ರೈಫ್ ಅನ್ನೋದನ್ನ ಹಿಂಗೆ ನೆನ್ಪಿಟ್ಕೊಳ್ರಿ. ಸ್ಟ್ರೈಕ್ ಅಂದ್ರೆ ಗೊತ್ತಾ ನಿಮಗೆ? ಸ್ಟ್ರೈಕ್ ಅಂತೀವಿ. ಸ್ಟ್ರೈಕ್ ಅಂದ್ರೆ ಹೊಡೆಯೋದು ಅಂತ. ಎಸ್ ಟಿ ಅಂದ್ರೆ ಹಿಂಗೆ ಹೊಡೆದಾಕೋದು. STRIKE, ಸ್ಟ್ರೈಕ್. ಸ್ಟ್ರೈಕ್ ಅನ್ನೋದು ಕೇಳಿದಿರಾ? ಸ್ಟ್ರೈಕ್ ಅನ್ನೋದು ಹೊಡೆಯೋದು ಹಿಂಗೆ. ಅದಕ್ಕೆ ಸ್ಟ್ರೈಫ್ ಅಂತ ನೆನ್ಪಿಟ್ಕೊಳ್ಳಿ. ಅಂದ್ರೆ ಕಲಹ. ಗೊತ್ತಾಗುತ್ತಲ್ಲ? ಸ್ಟ್ರೈಕ್ ಅಂದ್ರೆ ಹೊಡೆದಾಕೋದು. ಸೊ ಕಲಹ ಅಂದ್ರೂ ಕೂಡ ಕಾನ್ಫ್ಲಿಕ್ಟ್, ಹೊಡೆಯೋದು. ಸ್ಟ್ರಗಲ್, ಕಾನ್ಫ್ಲಿಕ್ಟ್ ಆರ್ ಸ್ಟ್ರಗಲ್. ಆಂಗ್ರಿ ಆರ್ ಬಿಟರ್ ಡಿಸ್ಅಗ್ರಿಮೆಂಟ್ ಓವರ್ ಎ ಲಾಂಗ್ ಟೈಮ್ ಅಂತಂದ್ರೆ, ಬಿಟರ್ ಅಂತಂದ್ರೆ ಏನು? ಕಹಿ. ಬಿಟರ್ ಅಂದ್ರೆ ಕಹಿ, ಗೊತ್ತಲ್ವ ಎಲ್ರಿಗೂ? ಬಿಟರ್ ಕಹಿ. ಅದು ಏನೋ ಆಂಗ್ರಿ ಅಥವಾ ಬಿಟ್ಟರ್ ಡಿಸ್ಅಗ್ರಿಮೆಂಟ್ ಓವರ್ ಎ ಲಾಂಗ್ ಟೈಮ್, ಸಿಕ್ಕಾಪಟ್ಟ ದಿನದಿಂದ ಏನಾಗಿದೆ ಅವರಿಗೆ? ಅವ್ರ ಮಧ್ಯೆ ಡಿಸ್ಅಗ್ರಿಮೆಂಟ್ ಇದೆ, ಒಬ್ರಿಗೊಬ್ರಿಗೆ ಆಗಲ್ಲ. ಅರ್ಥ ಆಯ್ತಲ್ವಾ? ಕೌರವರು ಪಾಂಡವರು ಇದ್ದಂಗೆ. ದ ಕಂಟ್ರಿ ಫೇಸ್ಡ್ ಇಯರ್ಸ್ ಆಫ್ ಸ್ಟ್ರೈಫ್. ಯಾವ್ಯಾವ ಕಂಟ್ರಿ ಇಯರ್ಸ್ ಆಫ್ ಸ್ಟ್ರೈಫ್ನ ಫೇಸ್ ಮಾಡ್ತಿದೆ ಹೇಳ್ರಿ? ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ. ಯಾವಾಗಲೂ ಇಯರ್ಸ್ ಆಫ್ ಸ್ಟ್ರೈಫಿಂದ ನಾವು ಯಾವಾಗಲೂ ಡಿಸ್ಅಗ್ರಿಮೆಂಟಲ್ಲೇ ಇದ್ದೀವಲ್ವಾ? ಸೊ ಹಾಗೆ. ಡಿಸ್ಅಕಾರ್ಡ್ ಮತ್ತೆ ಕಾರ್ಡ್ ಬಂತು ನೋಡ್ರಿ. ಕಾರ್ಡ್, ಡಿಸ್ಅಕಾರ್ಡ್ ಅಂತಂದ್ರೆ, ಇಲ್ಲಿ ನೋಡ್ರಿ, ಅಕಾರ್ಡ್ ಅಂತಂದ್ರೆ ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ ಅಂತೀವಿ. ಇದು ಒಪ್ಪಿಗೆ ಅಲ್ಲ. ಇದು ಅಕಾರ್ಡಿಂಗ್ ಟು ಅಲ್ಲೇ ಅಲ್ಲ. ಇದು ನಿನ್ನಲ್ಲೇ ಒಪ್ಪೋದೇ ಇಲ್ಲ ನೋಡ್ರಿ. ಇವರಿಬ್ಬರನ್ನ ಪಾಪ ಏನೋ ಸಂಧಾನ ಮಾಡೋದಕ್ಕೆ ಕರ್ಕೊಬಂದಿದ್ದಾಳೆ ಅಕ್ಕ, ಏನೋ ಸೆಟಲ್ಮೆಂಟ್ ಮಾಡೋಣ ಅಂತೇಳಿ. ಇವರು ಇಬ್ರು ಹೊಡೆದಾಡ್ತಿದ್ದಾರೆ. ನಿನ್ನ ಮಾತು ನಾ ಕೇಳೋಕ್ಕಾಗಲ್ಲ, ನೀ ಹೇಳ್ದಂಗೆ ನಾನು ಯಾಕೆ ಕೇಳ್ಬೇಕಂತ ಅಕ್ಕ. ನೀ ಹೇಳ್ದಂಗೆ ನಾನು ಯಾಕೆ ಕೇಳ್ಬೇಕವ್ವ? ನಿನ್ನ ವಿಷಯ ನಾನು ಕೇಳೋಕ್ಕಾಗೋದಿಲ್ಲ, ನಿಂದೇನೋ ನಂದೇ ಬೇರೆ ಅಂತ ಇವನು. ಇವಳು, ನಾನು ಯಾಕಾರು ಕರ್ಕೊಬಂದನಪ್ಪ ದೇವ್ರೇ ಅಂತ ಇವಳು ಕಿವಿ ಮುಚ್ಕೊಬಿಟ್ಟಿದ್ದಾಳೆ. ಸವಾಸನೇ ಬೇಡ ಇವ್ರ ಮಧ್ಯಕ್ಕೆ ನಾನು ಸಿಕ್ಕಾಕೊಂಡು ಅಂತ ಹಾಕೊಂಡು. ಲ್ಯಾಕ್ ಆಫ್ ಅಗ್ರಿಮೆಂಟ್. ಲ್ಯಾಕ್ ಆಫ್ ಅಗ್ರಿಮೆಂಟ್ ಅಂತಂದರೆ ಅಗ್ರಿಮೆಂಟೇ ಅವರಿಬ್ಬರ ಮಧ್ಯೆ ಒಪ್ಪಿಗೆನೇ ಇಲ್ಲ. ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ಟೂ ಪೀಪಲ್ ಆರ್ ಗ್ರೂಪ್ಸ್, ಅಥವಾ ಇಬ್ಬರ ಮಧ್ಯೆ ಅಥವಾ ಎರಡು ಗ್ರೂಪ್ಸ್ ಮಧ್ಯೆ ಡಿಸ್ಅಕಾರ್ಡ್. ನಮ್ಮ CSK ಚೆನ್ನೈ ಮಧ್ಯೆ ಡಿಸ್ಅಕಾರ್ಡ್ ಇದೆ. ಅರ್ಥ ಆಯ್ತಲ್ವಾ? ಕಾರ್ಡ್ ನೆನ್ಪಿಟ್ಕೊಳ್ಳಿ. ಕಾರ್ಡ್ ಏನೇ ಬಂತು ಅಂದ್ರೆ, ಯಾವುದೇ ವರ್ಡಲ್ಲಿ ಇದೊಂದು ರೂಟ್ ವರ್ಡ್ ನೆನ್ಪಿಟ್ಕೊಳ್ರಿ. ಕಾರ್ಡ್, ಯಾವುದೇ ವರ್ಡಲ್ಲಿ ಕಾರ್ಡ್ ಬಂತು ಅಂತಂದ್ರು ಅದೊಂಥರ ನಮಗೆ ಇಷ್ಟ ಆಗೋ ಥರ, ಫ್ರೆಂಡ್ಲಿ ಥರ. ಡಿಸ್ ಬಂತಂದ್ರೆ ಅಂದರೆ ಅದಕ್ಕೆ ಆಪೋಸಿಟ್ ಆಗ್ಬಿಡುತ್ತೆ. ಕಾರ್ಡ್ ಅನ್ನೋದು ಈಗ ಬರ್ಬೋದು, ಕಾರ್ಡ್ ಅಂತ ಬರ್ಬೋದು, ಈ ಥರದ್ದೆಲ್ಲ ವರ್ಡ್ ಬರ್ಬೋದು. ಕಾರ್ಡಿಯಲ್ ಅಂತ ಮೊನ್ನೆ ಒಂದು ವರ್ಡ್ ಮಾಡಿದ್ದೆ. ಈ ಥರದ್ದೆಲ್ಲ ವರ್ಡ್ ಬಂದರೆ ಏನೋ ಅದು ನಮಗೆ ಇಷ್ಟ ಆಗುವಂಥದ್ದು, ಫ್ರೆಂಡ್ಲಿ. ಇದು ಡಿಸ್ಅಕಾರ್ಡ್. ಸೊ ಅರ್ಥ ಆಯ್ತಲ್ವಾ? ಕಾರ್ಡು, ಡಿಸ್ಅಕಾರ್ಡ್. ದೇರ್ ಪ್ಲಾನ್ಸ್ ಎಂಡೆಡ್ ಇನ್ ಎ ಡಿಸ್ಅಕಾರ್ಡ್ ಅಂತಂದರೆ ಅವರ ಪ್ಲಾನ್ಸ್ ಡಿಸ್ಅಕಾರ್ಡಲ್ಲಿ ಎಂಡೆಡ್ ಆಯಿತು. ಅಕ್ಕ ಏನೋ ಒಂದು ಪ್ಲ್ಯಾನ್ ಮಾಡ್ಕೊ ಬಂದಿರಲಿ, ಇಬ್ಬರನ್ನು ಒಂದು ಮಾಡೋಣ ಅಂತೇಳಿ. ಏನಾಯ್ತು? ಎಂಡೆಡ್ ವಿತ್ ಎ ಡಿಸ್ಅಕಾರ್ಡಲ್ಲಿ ಎಂಡೆಡ್ ಆಯಿತು. ಅರ್ಥ ಆಯ್ತಾ?
ನೆಕ್ಸ್ಟ್ ಡಿಸ್ಸೆನ್ಷನ್ ಎಲ್ಲೋಯ್ತಪ್ಪ, ಕರ್ಸರೇ ಹೋಯ್ತು, ಒಂದೇ ನಿಮಿಷ. ಹಾಂ, ಡಿಸ್ಸೆನ್ಷನ್ ಅಂದ್ರೆ ಏನು? ಭಿನ್ನಾಭಿಪ್ರಾಯ, ಒಬ್ರಿಗೊಬ್ರಿಗೆ ಆಗಲ್ಲ. ಇಲ್ಲೊಂದು ಫೋಟೋ ಇದೆ ನೋಡ್ರಿ, ಇಲ್ಲಿ ಏನಾಗಿದೆ ಇದು ಭಿನ್ನಾಭಿಪ್ರಾಯವನ್ನ ತೋರಿಸ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಇವ್ರಿಗೆ ಏನ್ ಮಾಡ್ತಿದ್ದಾರೆ, ಇವರು ಭಿನ್ನಾಭಿಪ್ರಾಯವನ್ನ ರೂಪಿಸ್ತಾ ಇದ್ದಾರೆ. ಇವ್ರು ಹೇಳೋದು ಇಷ್ಟನೇ ಆಗ್ತಲ್ಲ ಇವರಿಗೆ. ಇಲ್ಲೊಬ್ರು ಇದಾರಲ್ಲ, ಇವ್ರು ಹೇಳೋದು ಇಷ್ಟನೇ ಆಗ್ತಿಲ್ಲ, ಭಿನ್ನಾಭಿಪ್ರಾಯವನ್ನ ತೋರಿಸ್ತಾ ಇದ್ದಾರೆ. ಫೋಟೋನೇ ಇಲ್ಲ, ಏನ್ ಸರ್ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಿದ್ರ ಅಂತೀರಾ? ಈಗ ನಂಗೆ ಕಾಣಿಸ್ತಾ ಇದೆ ಫೋಟೋ, ನಿಮ್ಗೆಲ್ಲ ಕಾಣಿಸ್ತಾ ಇಲ್ಲ. ಎಲ್ಲ ಸೇಮ್ ಫೋಟೋ, ಇದನ್ನೇ ಇದಕ್ಕೂ ಹಾಕ್ಬೋದಲ್ವಾ, ಸುಮ್ಮನೆ ಯಾಕೆ ಎರಡೆರಡು ಫೋಟೋ ಅಂತ ಹಾಕಿಲ್ಲ ಅಷ್ಟೇ. ಓಕೆನಾ? ಭಿನ್ನಾಭಿಪ್ರಾಯ ಮತ್ತೆ ಎಲ್ಲೋಯ್ತಪ್ಪ ಕರ್ಸರು, ಈ ಕರ್ಸರ್ ಹುಡ್ಕೋದೇ ಕಷ್ಟ. ಓಕೆ, ಭಿನ್ನಾಭಿಪ್ರಾಯ ಅರ್ಥ ಆಯ್ತಲ್ವಾ? ಏನೋ ಡಿಸ್ಸೆನ್ಷನ್ ಅಂದ್ರೆ ಭಿನ್ನಾಭಿಪ್ರಾಯ, ಎ ಡಿಫ್ರೆನ್ಸ್ ಬಿಟ್ವೀನ್ ದ ಒಪಿನಿಯನ್. ಎರಡು ಒಪಿನಿಯನ್ ಮಧ್ಯೆ ಒಬ್ಬೊಬ್ರು ಅಭಿಪ್ರಾಯ ಅಂದ್ರೆ ಒಪಿನಿಯನ್. ಆ ಒಪಿನಿಯನ್ಗಳ ಮಧ್ಯೆ ಏನು ಡಿಫ್ರೆನ್ಸ್ ಅಂದ್ರೆ ಒಬ್ರಿಗೊಬ್ರಿಗೆ ಆಗೋದೇ ಅಲ್ಲ, ಡಿಫ್ರೆನ್ಸ್ ಇದೆ ಅದು ಎರಡರ ಒಪಿನಿಯನ್ ಮಧ್ಯೆ, ಅವಂದೇ ಬೇರೆ ಇವಂದೇ ಬೇರೆ. ಡಿಸಗ್ರಿಮೆಂಟ್ ದಟ್ ಲೀಡ್ಸ್ ಟು ಕಾನ್ಫ್ಲಿಕ್ಟ್ ಅಂತಂದ್ರೆ ಇಬ್ರ ಮಧ್ಯೆ ಎರಡು ಡಿಸಗ್ರಿಮೆಂಟ್ ಏನಾಯ್ತು, ಲಾಸ್ಟ್ ಫೈನಲಿ ಕಾನ್ಫ್ಲಿಕ್ಟಿಗೆ ಟರ್ನ್ ಆಯ್ತು. ಲೀಡ್ಸ್ ಟು ಕಾನ್ಫ್ಲಿಕ್ಟ್ ಅಂತಂದ್ರೆ ಕಾನ್ಫ್ಲಿಕ್ಟಿಗೆ ಅದು ದಾರಿ ಮಾಡಿ ಕೊಡ್ತು, ಎಡೆ ಮಾಡಿ ಕೊಡ್ತು. ಡಿಸೆನ್ಷನ್ ಬ್ರೋಕ್ ದ ಯೂನಿಟಿ. ಯೂನಿಟಿ ಅಂದ್ರೆ ಏನ್ ಹೇಳ್ರಿ, ಒಮ್ಮತ, ಒಟ್ಟಿಗೆ ಇರೋದು. ಈ ಡಿಸೆನ್ಷನ್ ಏನ್ ಮಾಡ್ತು, ಭಿನ್ನಾಭಿಪ್ರಾಯ ಅನ್ನೋದು ಆ ಯೂನಿಟಿಯನ್ನ ಬ್ರೇಕ್ ಮಾಡ್ತು. ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ಈ ವರ್ಡು ಡಿಸೆನ್ಷನ್. ಸೆನ್ಷನ್ ಅಂದ್ರೆ ಏನ್ ಹೇಳ್ರಿ, ಅವತ್ ನಾನೊಂದು ಹೇಳಿದೆ ಸ್ಯಾಂಕ್ಷನ್ ಅಂತ ಹೇಳಿದೆ. ಸ್ಯಾಂಕ್ಷನ್, SANCTION ಅಂತಿತ್ತಲ್ಲ, ಸ್ಯಾಂಕ್ಷನ್ ಅಂತ. ಸ್ಯಾಂಕ್ಷನ್ ಅಂದ್ರೆ ಒಪ್ಪಿಗೆ ಕೊಡೋದು, ಸ್ಯಾಂಕ್ಷನ್ ಮಾಡೋದು, ಮನಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡೋದು. ಇದು ಸೆನ್ಷನ್ ಅಂತ ನೆನಪಿಕೊಳ್ಳಿ. ಸೆನ್ಷನ್ ಅಂತಂದ್ರೆ ಒಪ್ಪಿಗೆ ಕೊಡೋದು, ದುಡ್ಡು ಸ್ಯಾಂಕ್ಷನ್ ಮಾಡೋದು. ಇದು ಡಿಸ್ಸೆನ್ಷನ್ ಅಂತಂದ್ರೆ ಒಪ್ಪಿಗೆ ಸೂಚಿಸದೇ ಇರೋದು, ಭಿನ್ನ ಅಭಿಪ್ರಾಯ. ಅರ್ಥ ಆಯ್ತಲ್ವಾ? ನೆನ್ಪಿಟ್ಕೊಳ್ಳೋದಿಕ್ಕಷ್ಟೇ. ಓಕೆ. ಕಂಟೆನ್ಷನ್ ಅಂದ್ರೆ ವಿವಾದ, ಕುಸ್ತಿ, ಹಂಗೆ. ಆರ್ಗ್ಯುಮೆಂಟ್, ಎ ಡಿಸ್ಪ್ಯೂಟ್ ಆರ್ ಹೀಟೆಡ್ ಆರ್ಗ್ಯುಮೆಂಟ್ ಅಂತಂದ್ರೆ ಒಂದು ಡಿಸ್ಪ್ಯೂಟ್ ಅಂದ್ರೆ ಗೊತ್ತಲ್ಲ, ಒಂದು ಜಗಳ ಅಥವಾ ಹೀಟೆಡ್ ಆರ್ಗ್ಯುಮೆಂಟ್, ಸಿಕ್ಕಾಪಟ್ಟ ವಾದ ವಿವಾದ, ಹಾಗೆ ಹೀಗೆ ಅಂತ ಹೀಟೆಡ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ ಅದಕ್ಕೆ. ಈಗ ಹೇಗೆ ಹೇಳ್ರಿ, ಈಗ ಗಂಡ ಮನೆಗೆ ಏನ್ ಮಾಡ್ತಾನೆ, ಒಂದು 12 ಗಂಟೆ ಬಂದ್ಬಿಡ್ತಾನೆ. ಹೆಂಡತಿ ಸ್ಟಾರ್ಟ್ ಮಾಡ್ತಾಳೆ, ಎಲ್ಲಿಗೆ ಹೋಗಿದ್ರಿ ಅಂತ ಸ್ಟಾರ್ಟ್ ಮಾಡ್ತಾಳೆ. ಆಗಿಲ್ಲ, ನಿಂಗೆ ಯಾಕೆ ಹೇಳ್ಬೇಕಂತ. ಇವನು ಹಾಗೆ, ನೀ ಹೇಳ್ತಿರಲ್ಲ ಎಲ್ಲಿ ಹೋಗಿದ್ರಿ, ಎಲ್ಲಿ ಹಂಗ್ ಹೋಗಿದ್ರಿ, ಹಿಂಗ್ ಹೋಗಿದ್ರಿ ಅಂತ, ಎಲ್ಲಿ ಕುಡ್ಕೊಂಬರಕ್ ಹೋಗಿದ್ರಿ ಅಂತ. ಇವಳು ಅದು ಏನಾಗುತ್ತೆ, ಹೀಟೆಡ್ ಆರ್ಗ್ಯುಮೆಂಟ್. ಇಟ್ ಟರ್ನ್ಸ್ ಇಂಟು, ಆಮೇಲೆ ಇವನು ಇಲ್ಲಿ ತಳ್ತಾನೆ, ಇವಳು ಇಲ್ಲೆಲ್ಲೋ ಒಂದು ಕಟ್ಟೆಗೆ ಹೊಡಿತಾಳೆ, ಆಮೇಲೆ ಸತ್ತೋಗ್ತಾಳೆ. ಕೇಸೆಲ್ಲ ಬರ್ತಲ್ಲ, ನೋಡಿದ್ರಲ್ವ ಕ್ರೈಮ್ ಕೇಸ್ಗಳೆಲ್ಲ, ಹಿಂಗೆ ಆಗೋದು. ಸೊ ದಟ್ಸ್ ಕಾಲ್ಡ್ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ದ ಇಶ್ಯೂ ಬಿಕೇಮ್ ಎ ಮೇಜರ್ ಕಂಟೆನ್ಷನ್ ಅಂತಂದ್ರೆ ಯಾವುದೋ ಒಂದು ಸಣ್ಣ ಇಶ್ಯೂ ಇತ್ತು, ಅದೇನಾಯ್ತು ಫೈನಲಿ ಮೇಜರ್ ಕಂಟೆನ್ಷನ್ ಆಯ್ತು, ಮುಖ್ಯವಾದ ಒಂದು ವಿವಾದಕ್ಕೆ ಕಾರಣ ಆಗ್ಬಿಡ್ತು. ಕಂಟೆನ್ಷನ್. ಮೊನ್ನೆ ಒಂದು ವರ್ಡ್ ಮಾಡಿದ್ದೆ ನಾನು, ಕಂಟೆಂಪ್ಟ್ ಅಂತ ಮಾಡಿದ್ದೆ ಅಲ್ವಾ. ಕಂಟೆಂಪ್ಟ್ ಅಂದ್ರೆ ನೋಡ್ರಿ, ತಿರಸ್ಕಾರ ಮಾಡೋದು. ಕಂಟೆಂಪ್ಟ್ ಟು ಕೋರ್ಟ್, ಆ ಶೂ ಎಸ್ದಿರೋದೆಲ್ಲ ಹೇಳಿದ್ನಲ್ಲ, ಕಂಟೆಂಪ್ಟ್ ಅಂತ. ಅರ್ಥ ಆಯ್ತಲ್ವಾ? ನೆನಪಿದೆ ಅಲ್ವಾ? ಯಾರ್ಯಾರು ಹಿಂದಿನ ಕ್ಲಾಸ್ ನೋಡಿಲ್ಲ ನೋಡ್ಕೊ ಬನ್ನಿ. ಹಾಗಂತ ಈ ಕ್ಲಾಸಿಂದ ನೋಡೋದು ಬೇಡ, ಹಿಂದಿನ ಕ್ಲಾಸ್ ನೋಡೇ ಬರ್ಬೇಕು ಅಂತಿಲ್ಲ. ಇದು ವೊಕ್ಯಾಬುಲರಿ ಕ್ಲಾಸ್ ಆಗಿರೋದ್ರಿಂದ ನೀವು ಎಲ್ಲಿಂದ ಮಾಡಿದ್ರು ಅದೇ ಬಿಗಿನಿಂಗ್. ನಿಮಗೆ ವೊಕ್ಯಾಬುಲರಿಗೆ ಸ್ಟಾರ್ಟಿಂಗು ಎಂಡಿಂಗು ಅನ್ನೋದಿಲ್ಲ, ಎಲ್ಲೇ ಮಾಡಿದ್ರೆ ಅದೇ ಬಿಗಿನಿಂಗ್. ಈ ಕ್ಲಾಸನ್ನು ಕೇಳ್ರಿ, ನೆಕ್ಸ್ಟ್ ಕ್ಲಾಸ್ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಿರಿ. ಓಕೆನಾ? ಅದು ನಿಮಗೆ ಇಲ್ಲಿ ಕೇಳಿರೋದು ಮತ್ತೆ ಅಲ್ಲಿ ರಿವಿಷನ್ ಆದಂಗೆ ಆಗುತ್ತೆ, ಅಥವಾ ಅಲ್ಲಿ ಕೇಳಿದ್ರೆ ಇಲ್ಲಿ ರಿವಿಷನ್ ಆದಂಗೆ ಆಗುತ್ತೆ. ಯಾವ ಕ್ಲಾಸ್ ಫಸ್ಟ್ ಕೇಳಿದ್ರು ಒಂದೇ, ಬಟ್ ಕೇಳೋದು ಇಂಪಾರ್ಟೆಂಟು. ಯಾಕಂತಂದರೆ ಇಷ್ಟು ವರ್ಡನ್ನು ಈಗ ನಾನು ಸೀರೀಸ್ ಮಾಡ್ತಾ ಇದ್ದೀನಲ್ಲ, ಈ ವರ್ಡ್ 100% ವರ್ಡ್ಗಳು ಎಕ್ಸಾಮಲ್ಲಿ ಬರೋ ಅಂಥದ್ದು. ಈ ವರ್ಡ್ಗಳನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ 90% ಮಾರ್ಕ್ಸು ಫಿಕ್ಸ್ ಆಗುತ್ತೆ. ಓಕೆನಾ? ವೊಕ್ಯಾಬುಲರಿಯಲ್ಲಿ ಕಂಟೆನ್ಷನ್ ಅಂದರೆ ಏನು ಹೇಳ್ರಿ, ವಿವಾದ, ತಿರಸ್ಕಾರ, ಇಷ್ಟ ಇಲ್ಲದೆ ಇರೋದು. ಆರ್ಗ್ಯುಮೆಂಟ್ ಅರ್ಥ ಆಯ್ತಲ್ವ? ಕಂಟೆಂಪ್ಟ್ ಟು ಕೋರ್ಟ್ ಅಲ್ಲ ಹೇಳಿದ್ನಲ್ಲ. ಕಂಟೆನ್ಷನ್ ಅಂದರೆ ಇನ್ನು ಈ ಥರ ನೆನ್ಪಿಟ್ಕೊಳ್ಳಿ. ಟೆನ್ಷನ್, ವಿವಾದ ಏನಾಗಿದೆ, ಇದು ಟೆನ್ಷನ್ನಿಗೆ ಕಾರಣ ಆಗಿದೆ. ಟೆನ್ಷನ್ ಇದೆ ಒಂದು. ಓಕೆನಾ? ಟೆನ್ಷನ್ ಗೊತ್ತಾಗುತ್ತಲ್ಲ. ಟೆನ್ಷನ್ ಅಂದ್ರೆ ಹೇಳು, ಟೆನ್ಷನ್ ಮರೆ ಅಂತೀವಲ್ಲ, ಇದು ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿದೆ. ಅರ್ಥ ಆಯ್ತಲ್ವಾ? ಡಿಸ್ಸಿಡೆನ್ಸ್ ಅಂದ್ರೆ ಏನಾದ್ರು, ಇದು ಅಂದ್ರು ವಿರೋಧನೆ. ಅಂದ್ರೆ ಆಕ್ಚುಲಿ ಇದು ಫಾರ್ಮಲ್ ರಿಲೇಟೆಡ್ ಆಗಿ, ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿದೆಯಾ? ಡಿಸಗ್ರಿಮೆಂಟ್ ವಿತ್ ಅಫಿಷಿಯಲ್ ವ್ಯೂಸ್ ಅಂತಂದ್ರೆ ಅಫಿಷಿಯಲ್ ಆಗಿ ಒಂದು ಮೀಟಿಂಗ್ ನಡೀತಾ ಇರುತ್ತಲ್ಲ, ಇಲ್ಲಿ ಡಿಸಗ್ರಿಮೆಂಟ್ ಆಗೋದು. ಇವರು ಮ್ಯಾನೇಜರು, ಇವರು ಎರಡು ಟೀಮ್, ಇವರೊಂದು ಟೀಮ್ ಆಗಿದ್ದಾರೆ, ಇವರೊಂದು ಟೀಮ್ ಆಗಿದ್ದಾರೆ. ಇವರಿಬ್ಬರ ಮಧ್ಯೆ ಏನಾಗಿದೆ, ಸ್ವಲ್ಪ ನಮ್ಮ ಪ್ರಾಜೆಕ್ಟ್ ತಗೊಳ್ಳಿ ಸರ್, ಇಲ್ಲ ಸರ್ ನಮ್ಮ ಪ್ರಾಜೆಕ್ಟೇ ಚೆನ್ನಾಗಿದೆ ಸರ್, ಹಾಗೆ ಇಬ್ಬರ ಮಧ್ಯೆನೂ ಡಿಸಗ್ರಿಮೆಂಟ್. ಇದು ಅಫಿಷಿಯಲ್ ವೇ ಅಲ್ಲಿ. ಸೊ ಇದಕ್ಕೇನಂತೀವಿ ನಾವು, ಡಿಸಿಡೆನ್ಸ್, ವಿರೋಧ. ಸರ್ ಅವ್ರು ಚೆನ್ನಾಗಿಲ್ಲ, ಅದು ಸರಿಯಾಗಿಲ್ಲ, ಅದಕ್ಕೆ ನಾವು ವಿರೋಧವನ್ನು ರೂಪಿಸ್ತೀವಿ, ನಾವು ಖಂಡಿಸ್ತೀವಿ ಅದನ್ನು ಅಂತ.
ಇವ್ರು ನಾವು ಖಂಡಿಸ್ತೀವಿ ಅಂತ ಇವರು. ಹಾಗೆ ವಿರೋಧ ವ್ಯಕ್ತಪಡಿಸೋದು. ಹಿ ಶೋಡ್ ಡಿಸಿಡೆನ್ಸ್ ಅಗೇನೆಸ್ಟ್ ರೂಲ್ಸ್ ಅಂತಂದ್ರೆ ಒಂದು ರೂಲ್ಸ್, ಸೆಟ್ ಆಫ್ ರೂಲ್ಸ್ ಆಗಿರುತ್ತೆ. ಇವರು ಒಂದು ರೂಲ್ಸ್ ಮಾಡಿರ್ತಾರೆ ಕಂಪ್ನಿಯವರು. ಅದಕ್ಕೆ ಏನ್ ಮಾಡ್ತಾರೆ, ಅವನು ವಿರೋಧವನ್ನ ವ್ಯಕ್ತಪಡಿಸ್ತಾನೆ. ಅರ್ಥ ಆಯ್ತಲ್ವಾ? ಹಂಗೆ ಹಾಕಿರ್ಬೇಕು, ಹೀಗೆ ಹಾಕಿರ್ಬೇಕು. ಈಗ ನೋಡ್ರಿ, ಈಗ ಹಿಂದಿನ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು. ಏನಂತ, ಈ- ಈಗ ಇದು ದೊಡ್ಡೋರು ದೊಡ್ಡೋರು ಅಥವಾ ಮೇಲ್ಜಾತಿ ಹಿಂಗೆ ಇರಬೇಕು, ಅವ್ರ ಮನೆಗೆ ಹೋದ್ರೆ ಈ ಥರನೇ ಮಾಡಬೇಕು. ಬಟ್ ಈಗ ಓದ್ಕೊಂಡಿರೋ ಯುವಕರು ಏನು ಮಾಡ್ತಾರೆ, ಅದನ್ನ ವಿರೋಧಿಸ್ತಾರೆ. ಆ ರೂಲ್ಸ್ ಅನ್ನ ವಿರೋಧಿಸ್ತಾರೆ. ಆ ಹಳ್ಳಿ ಕಡೆ ಇರುವಂತಹ ಆ ದೊಡ್ಡ ದೊಡ್ಡ ಇವರು ಮೇಲ್ಜಾತಿ ಈ ತರ ಮಾಡಿರ್ತಕ್ಕಂಥ ರೂಲ್ಸ್ಗಳನ್ನ ಏನು ಮಾಡ್ತಾರೆ, ವಿರೋಧ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಹಿ ಶೋಡ್ ಡಿಸಿಡೆನ್ಸ್ ಅಗೇನೆಸ್ಟ್ ದ ರೂಲ್ಸ್. ಆ ರೂಲ್ಸ್ಗಳು ನಂಗೆ ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತಾರೆ. ಅರ್ಥ ಆಯ್ತಲ್ಲ? ಇದಕ್ಕೆ ನಾನು ಫೋಟೋ ಹಾಕಿದ್ದೇನೆ ಯಾಕಂದ್ರೆ ಸ್ವಲ್ಪ ಅಫಿಷಿಯಲ್ ವ್ಯೂ ಕಾಣಲಿ ಅಂತ. ಇವೆಲ್ಲ ಸೇಮ್ ಕಂಟೆನ್ಷನ್, ವಿವಾದ ಅಂತಂದ್ರೆ ಎಲ್ಲ ಒಂದೇ ಫೋಟೋ ಆಗುತ್ತೆ. ಓಕೆನಾ? ಸುಮ್ಮನೆ 25 ಫೋಟೋ ಬೇಡ. ನೆಕ್ಸ್ಟ್ ಆಂಟನಿಮ್ ಅಂತ ಬಂದರೆ, ಎಲ್ಲೋ ಕರ್ದರ್ ಎಲ್ಲೆಲ್ಲ ಹೊಡಿತೀನಿ ನಾನು. ಆಂಟನಿಮ್ ಅಂತ ಬಂದರೆ ಅಲ್ಲೆಲ್ಲ ಏನಾಗಿತ್ತು, ಡಿಸಗ್ರಿಮೆಂಟು, ಒಪ್ಪಿಗೆನೇ ಇರಲಿಲ್ಲ, ಡಿಸ್ಹಾರ್ಮನಿ, ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲಿಲ್ಲ. ಇಲ್ಲೇನಾಗುತ್ತೆ, ಅಗ್ರಿಮೆಂಟ್, ಎಲ್ಲವೂ ಜೊತೆಗೆ ಸಾಗೋದು. ಓಕೆನಾ? ಈಗ ಹೇಗೆ ಹೇಳ್ರಿ ಇದು ಅಗ್ರಿಮೆಂಟ್, ಅಗ್ರಿಮೆಂಟ್ ಅಂದ್ರೆ ಗೊತ್ತಲ್ಲ, ಒಂದು ಅಗ್ರಿಮೆಂಟ್ ಆಗೋದು, ಒಪ್ಪಂದ ಆಗೋದು. ಮ್ಯೂಚುವಲ್ ಡಿಸಿಷನ್ ಅಂತಂದ್ರೆ ಇಬ್ಬರ ಮಧ್ಯೆನೂ ಒಪ್ಪಿಗೆ. ಇದನ್ನೇನು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ಕೆಲವರು ತುಂಬ ವೀಕ್ ಇರ್ತಾರೆ, ಫುಲ್ಲು ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ, ಎಲ್ಲೂ ಇಂಗ್ಲೀಷ್ ತುಂಬ ಆ ಥರದವ್ರು ಕ್ಲಾಸ್ ಕೇಳ್ಬೋದು, ಮುಂದಕ್ಕೆ ಕೇಳ್ತಾ ಇರ್ಬೋದು ಅಥವಾ ಮುಂದಕ್ಕೂ ನೋಡ್ಬೋದು. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡೋದು ಮಾಡ್ತೇನೆ. ನೀವು ಜಸ್ಟ್ ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ರಿ. ವೆನ್ ಪೀಪಲ್ ಶೇರ್ ದ ಸೇಮ್ ಒಪಿನಿಯನ್ ಅಂತಂದರೆ ಪೀಪಲ್ ಒಂದೇ ಒಪಿನಿಯನ್ ಶೇರ್ ಮಾಡ್ಕೊಳ್ಳೋದು. ದೇ ರೀಚ್ಡ್ ಆ್ಯನ್ ಅಗ್ರಿಮೆಂಟ್. ಈ ಥರ ಎಕ್ಸಾಂಪಲ್ಗಳನ್ನ ನೋಡ್ಕೊಳ್ಳಿ. ನಿಮಗೆ ವರ್ಡಲ್ಲಿ ಹೇಗೆ, ಎಕ್ಸಾಂಪಲಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗುತ್ತೆ ಅಷ್ಟೇ. ನೀವು ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿರೋರು ಸ್ವಲ್ಪ ಸ್ಪೀಡಲ್ಲಿ ಇಟ್ಕೊಂಡು ನೋಡಿರ್ಬೇಕಾದ್ರೆ ಏನು, ಇದನ್ನ ಸ್ವಲ್ಪ ಓಡಿಸ್ಕೊಡ್ರಿ ಅಥವಾ ಸ್ಪೀಡ್ ಮಾಡ್ಕೊಳ್ರಿ, 1.5x ಎಲ್ಲ ಇಟ್ಕೊಳ್ರಿ. ಬೇಕಾದ್ರೆ ಹಂಗೆ ಇಟ್ಕೊಂಡು ನೋಡ್ರಿ. ಬೇಕಾದ್ರೆ ಕೆಲವೊಂದಿಷ್ಟು ಜನ, ತುಂಬ ಜನಕ್ಕೆ ಇಂಗ್ಲೀಷ್ ತುಂಬ ವೀಕ್ ಇರ್ತಾರಲ್ಲ, ಅವರಿಗೂ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತಲ್ಲ. ಸೊ ಎಲ್ರಿಗೂ ಹೆಲ್ಪ್ ಆಗಬೇಕು. ಸೊ ಇಲ್ಲಿ ಕ್ಲಾಸ್ ಇರೋದೇನಕ್ಕೆ ಕೇಳಿದ್ರೆ, ಇಂಗ್ಲೀಷ್ ಬರೋರಿಗಲ್ಲ. ಇಂಗ್ಲೀಷ್ ಬರೋರಿಗೆ ನಾ ಇಂಗ್ಲೀಷ್ ಮಾಡಿ ಏನು ಮಾಡಲಿ, ಅವರು ಜಸ್ಟ್ ನೋಡ್ಕೊಂಡು ಹೋದ್ರೆ ಸಾಕು. ಅವರು ನೋಡಲೇಬೇಕು. ಯಾಕಂತಂದರೆ ಯಾವ ಥರ, ಈಗ ನೋಡ್ರಿ, ಎಷ್ಟು ಇಂಗ್ಲೀಷ್ ಅಂತಂದ್ರೆ ಶಬ್ದಕೋಶಗಳು ಎಷ್ಟು ದೊಡ್ಡ ಬುಕ್ಗಳು ಇಡೀ ಚೀಲ ಮುಗಿಸಿದ್ರು ಮುಗಿಯಲ್ಲ, ಅಷ್ಟೆಲ್ಲ ಓದ್ಲಿಕ್ಕಾಗತ್ತೆ. ಇಲ್ಲ, ಏನನ್ನು ಓದ್ಬೇಕಂತ ಗೊತ್ತಿರಬೇಕಾಗತ್ತೆ. ಸೊ ಇಂಗ್ಲೀಷ್ ಮೀಡಿಯಮ್ ಅವರು ನೋಡಲೇಬೇಕು ಫಿಕ್ಸ್. ಬಟ್ ಆದರೆ ಏನಾಗತ್ತೆ, ಈ ಕನ್ನಡ ಮೀಡಿಯಮ್ ಅವ್ರಿಗೆ ಸ್ವಲ್ಪ ಸ್ಲೋ ಹೇಳಬೇಕಾಗತ್ತೆ, ಇಂಗ್ಲೀಷ್ ಮೀಡಿಯಮ್ ಅವ್ರು ಸ್ವಲ್ಪ ಸ್ಪೀಡ್ ನೋಡ್ಕೊಂಡ್ರೆ ಸಾಕು. ಹಾಗಾಗಿ ನೀವು ಸ್ವಲ್ಪ ಸ್ಪೀಡ್ ನೋಡ್ಕೊಂಡು ಹೋಗ್ರಿ. ಬಟ್ ತುಂಬ ವೀಕ್ ಇರೋರು ಪ್ರತಿಯೊಂದನ್ನು ನೀಟಾಗಿ ನೋಡ್ಕೊಳ್ರಿ. ಯಾಕಂದರೆ ನಿಮಗೆ ಅವರಿಗೆ ಸಮ ಮಾಡಲಿಕ್ಕಾಗಲ್ಲ. ನೀವು ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕಂತಂದರೆ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು, ಇಲ್ಲಾಂದ್ರೆ ನಿಮಗೆ ಸೆಲೆಕ್ಷನ್ ಇಲ್ಲ. ನೀವು ಎಕ್ಸ್ಟ್ರಾ, ಅವರು ಹಾಕೋ ಎಕ್ಸ್ಟ್ರಾ ಎಫರ್ಟ್ ನೀವು ಹಾಕಲೇಬೇಕು. ಓಕೆನಾ? ಏನು ಮಾಡಲಿಕ್ಕಾಗಲ್ಲ. ನಿಮಗೆ ಸೆಲೆಕ್ಷನ್ ಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ಎಫರ್ಟ್ನ ಹಾಕಲೇಬೇಕು. ಅದು ನಿಯಮ ಆಗಿಬಿಟ್ಟಿದೆ ಈಗ. ಯಾಕಂತಂದ್ರೆ ನೀವು ಕಲಿಯೋ ಟೈಮಲ್ಲಿ ಕಲ್ತಿಲ್ಲ, ಸೊ ಈಗಲಾರು ಕಲೀಲೇಬೇಕು. ಹಾರ್ಮನಿ, ಯಾಗೊಂದು ವರ್ಡ್ ಬಂತಲ್ವಾ, ಹಾರ್ಮನಿ ಅಂದೆ ನಾನು. ಹಾರ್ಮನಿ ಅಂದ್ರೆ ಏನು, ಅಲ್ಲಿ ಆ ಡಿಸ್ಹಾರ್ಮನಿಗೆ ಹಾರ್ಮನಿ ಫೋಟೋ ಹಾಕಿದೆ. ಇದಕ್ಕೆ ಸೌಹಾರ್ದತೆ, ಪೀಸ್ಫುಲ್ ರಿಲ್ಯಾಕ್ಷನ್, ಆರಾಮಾಗಿ ಆಹಾ ಅಂತ ಪೀಸ್ಫುಲ್ ಆ್ಯಂಡ್ ಫ್ರೆಂಡ್ಲಿ ಎಕ್ಸಿಸ್ಟೆನ್ಸ್ ಅಂದರೆ ಎಲ್ಲರ ಜೊತೆಗೂ ಗೆಳೆತನದಿಂದ, ಫ್ರೆಂಡ್ಲಿಯಾಗಿ, ಹಾರ್ಮನಿಯಿಂದ, ಸೌಹಾರ್ದತೆಯಿಂದ. ನೋಡ್ರಿ, ಇವ್ರು ಯಾರು ಅಂತ ಹೇಳ್ರಿ. ಇವರು ನಿಮ್ಮಲ್ಲಿ ನಿಮ್ಮ ಗ್ರೂಪಲ್ಲಿ ಟೂರಿಗೆ ಹೋದಾಗ ಹಂಗೆ ಮಾಡ್ತಿರಲ್ಲ, ಅಣ್ಣ ಯಾರು ಇವನು, ಇವ್ರು ನೋಡ್ರಿ, ಇವ್ರು ಫುಲ್ ಫುಲ್ ಜೋಶಲ್ಲಿದ್ದಾಳೆ ಇವಳು, ಇವನು ಅಣ್ಣ ಫುಲ್ಲು ಕಪಲ್ಸ್ ಬಂದಿದ್ದಾರೆ ಇವರು ಟ್ರಿಪ್ಪಿಗೆ ಅಂತಂದರೆ. ಇವ್ರು ಏನು ಗೊತ್ತಾ, ಈಗ ಈ ಥರ ನಾವು ಟ್ರಿಪ್ಪಿಗೆಲ್ಲ ಹೋದಾಗ ಇದೇ ಥರ ಬೀಚ್ ಮುದ್ದೆ ನಿಂತ್ಕೊಂಡು ಇದು ಏನು ಶ್ಯಾಡೋ ಫೋಟೋ ಎಲ್ಲ ತಗೊಂಡಿರ್ತೀವಲ್ಲ, ಹಾಗೆ ಅದು ಏನೋ ಫ್ರೆಂಡ್ಲಿ ಎಕ್ಸಿಸ್ಟೆನ್ಸ್. ಅಂದರೆ ಹಾರ್ಮೋನಿ ಅಂತಂದರೆ ಒಬ್ರಿಗೊಬ್ರ ಮಧ್ಯೆ ನಾವು ಖುಷಿಯಾಗಿ ಫ್ರೆಂಡ್ಲಿಯಾಗಿ ಇರ್ತೀವಿ. ಅರ್ಥ ಆಯ್ತಲ್ವಾ? ಅಲ್ಲೇ ಜಗಳ ಆಗೋದು ಆಗುತ್ತೆ ಬಿಡ್ರಿ, ಅದು ಬೇರೆ ಪ್ರಶ್ನೆ. ಆಮೇಲೆ ಅಲ್ಲಿ ಟ್ರಿಪ್ಪಿಗೆ ಹೋದಾಗಲೇ ಜಗಳ ಆಗೋದು, ಅದು ಇನ್ನೊಂದು ರೀತಿ. ಬಟ್ ಏನಂತೀವಿ ಈ ಥರದಕ್ಕೊಂದು ಫ್ರೆಂಡ್ಲಿ. ದ ಟೀಮ್ ವರ್ಕ್ಡ್ ಇನ್ ಎ ಹಾರ್ಮನಿ ಅಂತಂದರೆ ಟೀಮು ಹಾರ್ಮನಿಯಲ್ಲಿ ವರ್ಕ್ ಮಾಡ್ತು ಅಂತಂದರೆ ಒಂದು ಸೌಹಾರ್ದತೆಯಿಂದ, ಕೋ ಎಕ್ಸಿಸ್ಟೆನ್ಸಿಂದ, ಒಳ್ಳೆ ರೀತಿಯಲ್ಲಿ ಇಬ್ಬರು ಒಪ್ಪಿಗೆಯಿಂದ, ಎಲ್ಲರೂ ಸಹಮತದಿಂದ ವರ್ಕ್ ಮಾಡ್ತಾ ಇದೆ ಟೀಮ್ ಅಂತ. ಅರ್ಥ ಆಯ್ತಾ? ಈಗ ನೋಡಿರಿ, ಟೀಮ್ ಅಲ್ಲಿ ಹಾರ್ಮೋನಿ ಅಂತ ಹೇಳಿದ್ನಲ್ಲ, ಈಗ ಅಲ್ಲಿ ಕೀಬೋರ್ಡಲ್ಲೂ ಕೂಡ ಏನೋ ಒಂದು ನಾವು ಇದನ್ನು ನೀಟಾಗಿ ಒತ್ತಿದ್ರೆ, ಯಾವುದೋ ಒಂದಾದ್ಮೇಲೆ ಒಂದು ಅಥವಾ ಈ ಕೀ ಆದಮೇಲೆ ಈ ಕೀ, ಈ ಥರ ಒಂದು ನೀಟಾಗಿ ಏನೋ ಒಂದು ಒತ್ತಿದ್ರೆ ಏನಾಗುತ್ತೆ, ಹಾರ್ಮನಿಯಲ್ಲಿ ಸೌಂಡ್ ಕೂಡ ಸಾಂಗ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಕರ್ಕಶ ಶಬ್ದ ಆಗುತ್ತೆ, ಲಾರಿ ಹಾರ್ನ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪೀಸ್, ಎಲ್ಲ ಪೀಸ್ ಪೀಸ್. ನಮ್ಮ ಟ್ರಂಪ್ ಅಣ್ಣನು ಕೂಡ ಏನಂತಿದ್ರು, ಫುಲ್ ಪೀಸ್, ನಾವು ಪೀಸ್ ಪೀಸ್ ಅಂತೇಳಿ ಎಲ್ಲ ಡಮಾಲ್ ಡಿಮಿಲ್ ಮಾಡ್ತಾ ಇದ್ದಾರೆ ಈಗ. ಶಾಂತಿ ಅಂದರೆ ಕಾಮ್ ಸ್ಟೇಟ್, ನೀಟಾಗಿ ಕಾಮ್ ಆಗಿರೋದು. ಫ್ರೀಡಮ್ ಫ್ರಮ್ ಡಿಸ್ಟರ್ಬೆನ್ಸ್ ಆರ್ ಕಾನ್ಫ್ಲಿಕ್ಟ್. ಓಕೆನಾ?
ಅಂತಂದರೆ ಕಾನ್ಫ್ಲಿಕ್ಟು, ಡಿಸ್ಟರ್ಬೆನ್ಸಸ್ಸು, ಜಗಳ. ಕಾನ್ಫ್ಲಿಕ್ಟ್ ಅಂದರೆ ಆಗಲೇ ಹೇಳಿದೆ ಅಲ್ವಾ, ಆ ಜಗಳ, ಕಾನ್ಫ್ಲಿಕ್ಟ್, ಡಿಸ್ಟರ್ಬೆನ್ಸಿಂದ ಫ್ರೀ ಆಗಿರೋದು, ಫ್ರೀಡಮ್, ನೆಮ್ಮದಿಯಾಗಿರೋದು. ಈ ಥರ ವರ್ಡನ್ನು ನೀವು ಯೂಸ್ ಮಾಡಿರ್ತೀರಲ್ವ, ಪೀಸ್ ಅಂತೇಳಿ. ಈ ಸಿಂಬಲ್ನ ಹಾಕಿರ್ತೀರ, ಪೀಸ್ ಅಂತ ಹಾಕಿ, ಅಥವಾ ಈ ಸಿಂಬಲ್ನ ಹಾಕಿರ್ತೀರ. ಸ್ಟೇಟಸಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ತೀರಲ್ವ, ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಲ್ವ. ಪೀಸ್ ರಿಟರ್ನ್ ಟು ದ ವಿಲೇಜ್ ಅಂತಂದರೆ, ಒಂದು ವಿಲೇಜಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗಿತ್ತೇನೋ ಮೊದಲು, ಈಗೇನಾಯಿತು, ಮತ್ತೆ ಅವರಿಗೆ ಶಾಂತಿ ಮರುಕಳಿಸ್ತು. ಪೀಸ್ ರಿಟರ್ನ್ ಟು ದ ವಿಲೇಜ್ ಅಂತಂದ್ರೆ ವಾಪಸ್ ಮತ್ತೆ ಪೀಸ್ ಬಂತು. ಅರ್ಥ ಆಯ್ತಾ? ನೆಕ್ಸ್ಟ್ ವರ್ಡ್ ಕಾನ್ಕಾರ್ಡ್. ನಾನು ಆಗ್ಲೇ ಹೇಳಿದೆ ಕಾನ್ಕಾರ್ಡ್ ಅಂತ ವರ್ಡು ಬರುತ್ತೆ. ಸೊ ಅಂದರೆ ಕಾರ್ಡ್ ನೋಡ್ರಿ, ಕಾರ್ಡ್, ಕಾನ್ಕಾರ್ಡ್. ಕಾನ್ಕಾರ್ಡ್ ಅಂದರೆ ಕಾರ್ಡ್ ಜೊತೆಗಿದ್ದದ್ದು ಆಲ್ಮೋಸ್ಟ್ ಏನಾಗುತ್ತೆ, ಇಷ್ಟ ಆಗೋದು, ಫ್ರೆಂಡ್ಲಿ ನೇಚರ್. ಇವರಿಬ್ರು ನೋಡಿ, ಭಾಯ್ಚಾರ ಆನ್ ಟಾಪ್. ನಮ್ಮ ಇವರು ದ್ವಾರಕೀಶು ವಿಷ್ಣುವರ್ಧನ್ ಇದ್ದಂಗೆ. ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ, ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗದು. ಅದೇನೋ ಒಂದು ಸಾಂಗ್ ಇದೆಯಲ್ಲ, ಹಾಗೆ. ಕಾನ್ಕಾರ್ಡ್ ಅಂದರೆ ಹಾಗೆ, ಭಾಯ್ಚಾರ ಆನ್ ಟಾಪ್. ಅಣ್ಣ ತಮ್ಮಂದು ಭಾಯ್ಚಾರ ಟಾಪ್, ಸೌಹಾರ್ದತೆ. ಅಗ್ರಿಮೆಂಟ್ ಅಂತಂದರೆ ಇಬ್ಬರ ಮಧ್ಯೆ ಒಂದು ಕೋಆರ್ಡಿನೇಷನ್ ಚೆನ್ನಾಗಿದೆ. ಪೀಸ್ಫುಲ್ ಅಗ್ರಿಮೆಂಟ್ ಬಿಟ್ವೀನ್ ಪೀಪಲ್. ಇಬ್ಬರ ಮಧ್ಯೆ ಪೀಸ್ಫುಲ್ಲಾಗಿ ಶಾಂತಿಯುತವಾದ ಅಗ್ರಿಮೆಂಟ್. ಏನು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೂ ಒಂದು ಜಗಳ ಆಗ್ಬೋದು ಅಂತಿಲ್ಲ. ಓಕೆ, ಹಾಂ ಸರಿ, ಓಕೆ ನೀ ಹೇಳಿದೆ ಸರಿ, ಹಾಂ ಓಕೆ ಡನ್. ಆ ಥರ ಅಗ್ರಿಮೆಂಟ್ ಬರುತ್ತೆ. ದೇ ಲೀವ್ಡ್ ಇನ್ ಎ ಕಾನ್ಕಾರ್ಡ್ ಅಂತಂದರೆ ಸೌಹಾರ್ದಯುತೆಯಿಂದ ಅವರು ಬದುಕ್ತಾ ಇದ್ದಾರೆ ಎಲ್ಲರೂ. ಅರ್ಥ ಆಯ್ತಾ? ಹೀಗೆ ಇದಕ್ಕೆ ನಾವು ಕಾನ್ಕಾರ್ಡ್ ಅಂತೀವಿ. ಅದೇ ಕಾರ್ಡ್ ಮಧ್ಯೆ ಗಿಸ್ ಎಲ್ಲ ಇದ್ರೆ ಏನಾಗುತ್ತೆ, ಅದು ವಿರುದ್ಧ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಅಕಾರ್ಡ್ ಆಗಲೇ ಹೇಳಿದೆ. ಅಕಾರ್ಡಿಂಗ್ ಅಂತ ಬರುತ್ತಲ್ಲ, ಅಕಾರ್ಡಿಂಗ್ ಟು ಮೀ, ದಿಸ್ ವಿಲ್ ನಾಟ್ ಹ್ಯಾಪನ್ ಟು, ಹಾಗೆಲ್ಲ ಬರುತ್ತಲ್ಲ ಒಂದು ವರ್ಡ್, ದಿಸ್ ವಿಲ್ ನಾಟ್ ಹ್ಯಾಪನ್. ಅಕಾರ್ಡಿಂಗ್ ಟು ಮೀ ಐ ವಾಂಟ್ ಟು ಗೋ ದೇರ್. ಅಕಾರ್ಡಿಂಗ್ ಟು ಮೀ ಹಾಗೆ ಹೀಗೆ ಏನೋ ಒಂದು ಬರುತ್ತಲ್ಲ, ಹೀಗೆ ಮಾತಾಡ್ತೀವಲ್ವ, ಅದಕ್ಕೇನಂತೀವಿ ಒಪ್ಪಂದ, ಅಗ್ರಿಮೆಂಟ್. ಅಫಿಷಿಯಲ್ ಅಗ್ರಿಮೆಂಟ್ ಆರ್ ಹಾರ್ಮನಿ ಅಂತಂದ್ರೆ ಇಲ್ಲಿ ನೋಡ್ರಿ. ಓಕೆ ಡನ್. ಅಕಾರ್ಡ್ ಅಂದರೆ ಅಕಾರ್ಡಿಂಗ್ ಟು ಮೀ ಅಂತ ನಾನು ಹೇಳಿದೆ, ಅಕಾರ್ಡಿಂಗಿಗೆ ಹೇಳಿದೆ ನಾನು. ಅಕಾರ್ಡ್ ಅನ್ನೋದು ಸೆಪ್ರೇಟ್ ಪದ, ಇದು ನೌನ್, ಇದೇ ನೌನು. ಓಕೆನಾ? ಇದೇ ಒಂದು ನಾಮಪದ ಇದು. ನೀವು ಸಪ್ರೇಟ್ ಇದು, ನೀವು ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಅಕಾರ್ಡಿಂಗ್ ಹೇಳಿದ್ದು ನಿಮಗೆ. ಮತ್ತು ಅಕಾರ್ಡ್ ಅಂದರೆ ಅಕಾರ್ಡಿಂಗ್ ಅಂತ ಹಂಗೆ ಅನ್ಕೋಬಿಟ್ರೆ. ಅಕಾರ್ಡ್ ಅಂದರೆ ಒಪ್ಪಂದ, ಅಗ್ರಿಮೆಂಟ್ ಅಂದರೆ ಅಫಿಷಿಯಲ್ ಅಗ್ರಿಮೆಂಟ್, ಈ ಥರ ಒಂದು ಅಗ್ರಿಮೆಂಟ್ ಮಾಡೋದು. ದ ಕಂಟ್ರಿ ಸೈನ್ಡ್ ಆನ್ ಅಕಾರ್ಡ್. ಎರಡು ಕಂಟ್ರಿ ಏನು ಮಾಡೋದು, ಅಕಾರ್ಡನ್ನು ಸೈನ್ ಮಾಡಿದ್ವು. ನಮ್ಮ ರಷ್ಯಾ ಮತ್ತು ಇಂಡಿಯಾಗಳು ಏನು ಮಾಡಿದ್ವು, ಒಂದು ಅಕಾರ್ಡನ್ನು ಸೈನ್ ಮಾಡಿದ್ವು. ನಮಗೊಂದು S-400 ಬೇಕು, ಹಾಗೆ ಹೀಗೆ ಒಂದು ಅಕಾರ್ಡನ್ನು ಸೈನ್ ಮಾಡಿದ್ವು ಅಂತ. ಅರ್ಥ ಆಯ್ತಲ್ವ? ಕಾರ್ಡ್ ಇದೆ, ಅದರಲ್ಲೂ ಕೂಡ ಕಾರ್ಡ್ ಇದೆ. ಇಲ್ಲೂ ಕೂಡ ಕಾನ್ಕಾರ್ಡೆನ್ಸ್, ಇವೆಲ್ಲ ವರ್ಡ್ ತುಂಬ ಇದೆ ನೋಡೋದು. ಇದರಲ್ಲೂ ಕಾರ್ಡ್ ಇದೆ. ಕಾನ್ಕಾರ್ಡೆನ್ಸ್, ಅದು ಕಾನ್ಕಾರ್ಡ್, ಇದು ಕಾನ್ಕಾರ್ಡೆನ್ಸ್. ಇದೆ ನೋಡಿ, ಇದು ಕಾನ್ಕಾರ್ಡ್. ಹಾಂ, ಕಾನ್ಕಾರ್ಡ್, ಇದು ಕಾನ್ಕಾರ್ಡೆನ್ಸ್. ಓಕೆನಾ? ಸಮ್ಮತಿ. ಅಗ್ರಿಮೆಂಟ್ ಅಂದರೆ ಎಸ್ಟೇಟ್ ಆಫ್ ಬೀಯಿಂಗ್ ಇನ್ ಹಾರ್ಮನಿ. ಇವೆಲ್ಲ ಸೇಮು, ಇಮೇಜ್ ಎಲ್ಲ ಸೇಮ್. ಅದಕ್ಕೆ ನಾನು ಎಲ್ಲದಕ್ಕೂ ಇಮೇಜ್ ಆಗಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲ ಇದಕ್ಕೂ ಎಲ್ಲ ಇಮೇಜ್ ತಗೋಬೋದು. ನಂಗಂತೂ ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ, ಯಾರ್ಯಾರಿಗೆ ಮತ್ತೆ ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ ಹೇಳ್ರಿ. ಓಕೆನಾ? ಸಮ್ಮತಿ. ಓಕೆನಾ? ಸುಮತಿ ಅಲ್ಲ, ಸಮ್ಮತಿ. ಅಗ್ರಿಮೆಂಟ್, ಸ್ಟೇಟ್ ಆಫ್ ಬೀಯಿಂಗ್ ಇನ್ ಹಾರ್ಮನಿ ಅಂತಂದರೆ ಹಾರ್ಮನಿಯಲ್ಲಿರೋದು. ಸುಮಾರು ಸರಿ ಹಾರ್ಮನಿ ಈ ವರ್ಡ್ ತುಂಬ ಇಂಪಾರ್ಟೆಂಟ್ ನೋಡಿ. ಸುಮಾರು ಸರಿ ನಾನು ಯಾಕೆ ಎಕ್ಸ್ಪ್ಲನೇಷನಲ್ಲಿ ಹಾರ್ಮನಿ ಅಂತ ಜಾಸ್ತಿ ಹಾಕಿದ್ದೀನಿ ಅಂತಂದರೆ, ಇದನ್ನು ನೋಡಿ ನಿಮಗೆ ಹಾರ್ಮನಿ ಅನ್ನೋ ಶಬ್ದ ಗಟ್ಟೊಡೆದು ಬಿಡ್ಬೇಕು ಇದನ್ನು ಎಕ್ಸ್ಪ್ಲನೇಷನಲ್ಲಿ ನೋಡಿ. ಓಕೆನಾ? ಹಾರ್ಮನಿ ಅಂದರೆ ಏನೋ ಸಹಬಾಳ್ವೆಯಿಂದ ಇರೋದು. ಹಾರ್ಮನಿ ಒಳ್ಳೆ ಸೌಂಡ್ ಬರಬೇಕು, ನೀಟಾಗಿ ಬರ್ಬೇಕಂದ್ರೆ ಎಲ್ಲರೂ ಜೊತೆಗಿರ್ಬೇಕು. ಒಳ್ಳೆ ಜೊತೆಗೆ ಹಾಡು ಹೇಳಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಯಾವುದೋ ಒಂದು ವಿಷ್ಣುವರ್ಧನ್ದೊಂದು ಸಾಂಗ್ ಇತ್ತಲ್ಲ, ನಮ್ಮ ಮನೆಯಲ್ಲಿ ದಿನವೂ ಚೈತ್ರ ಏನೋ ಏನೋ ಸಾಂಗ್ ಇತ್ತಲ್ಲ, ನಂಗೆ ನೆನಪಿಲ್ಲ. ಓಕೆ, ಆ ಥರ ಅಂದರೆ ಎಲ್ಲರ ಜೊತೆಗಿದ್ರೆ ಆ ಥರ ಹಾರ್ಮೋನಿಯಲ್ಲಿ ಸಾಂಗ್ ಬರುತ್ತೆ. ಇಲ್ಲ ಅಂತಂದರೆ ಜಗಳಗಳು. ಯಾರು ತಿಳಿಯರು ನನ್ನ ಭುಜಬಲದ ಪರಾಕ್ರಮ ಅಂತೇಳಿ ಫುಲ್ಲು ಡಿಸ್ಕಾರ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಹಾರ್ಮೋನಿ ಇಲ್ಲ ಅಂತಂದರೆ. ದೇರ್ ಐಡಿಯಾಸ್ ಶೋಡ್ ಕಾನ್ಕಾರ್ಡೆನ್ಸ್ ಅಂತಂದರೆ ಅವರ ಐಡಿಯಾಸು ಕಾನ್ಕಾರ್ಡೆನ್ಸ್ಗೆ ಟರ್ನ್ ಆಗುತ್ತೆ. ಅವರ ಐಡಿಯಾಸ್ಗಳು ಏನಾಗುತ್ತೋ ಒಪ್ಪಿಗೆಯಲ್ಲಿ ಎಂಡ್ ಆಯಿತು. ಅಲ್ಲಿ ಏನಾಗಿತ್ತು, ಆ ಹಿಂದಿನ ಎಕ್ಸಾಂಪಲ್ಗಳಲ್ಲಿ ಡಿಸ್ಕಾರ್ಡಲ್ಲಿ ಒಬ್ರಿಗೊಬ್ರಿಗೆ ಅನುಮತಿನೇ ಇರಲಿಲ್ಲ. ಇಲ್ಲೇನಾಯಿತು, ಒಪ್ಪಿಗೆ. ಹಾಂ ಸರಿ ಡನ್, ನಿಮ್ಮ ಡೀಲ್ಗೆ ನಾವು ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ಆ ಥರ ಇವರಿಗೆ ಈ ಐಡಿಯಾಗಳು ಒಪ್ಪಿಗೆ ಆಯಿತು ಎಲ್ರಿಗೂ. ನೆಕ್ಸ್ಟ್ ಆ್ಯಮಿನೇಬಲ್. ಆ್ಯಮಿನೇಬಲ್ ಅಂತಂದ್ರೂ ಕೂಡ ಸಮ್ಮತಿಸಬಲ್ಲ. ಇಲ್ಲಿಗೆ ವರ್ಡ್ ಮುಗೀತು. ಆ್ಯಕ್ಚುಲಿ ಇದಕ್ಕೆ ಈ ವರ್ಡಿಗೆ, ಇವೆಲ್ಲ ವರ್ಡಿಗೆ ಇದು ಕೂಡ ಸಿನೋನಿಮೆ ಆ್ಯಮಿನೇಬಲ್ ಅನ್ನೋದು. ಬಟ್ ನಾನು ಏನು ಮಾಡಿದ್ದೀನಿ, ಅಷ್ಟು ವರ್ಡನ್ನು ಇಲ್ಲಿ ನೋಡ್ರಿ, ಇಷ್ಟು ವರ್ಡ್ ಆದಮೇಲೆ ಇಲ್ಲೊಂದಿಷ್ಟು ವರ್ಡ್ ಇದ್ದಾವೆ ನೋಡ್ರಿ, ಇದು ಇಷ್ಟೊಂದು ವರ್ಡ್ ಇದಾವಲ್ಲ, ಇವೆಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಸ್ವಲ್ಪ ಸಪ್ರೇಟ್ ವರ್ಡ್ ಮಾಡ್ಲಿಕ್ಕೆ ಸರಿ ಆಗಲ್ಲ ಅಂತಂದು ಇದೊಂದು ಸ್ವಲ್ಪ ಸಪ್ರೇಟ್ ವರ್ಡಾಗಿ ತಗೊಂಡಿದ್ದೀನಿ. ಮತ್ತೆ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಸ್ವಲ್ಪ ಸ್ಲೈಟಾಗಿ ಬೇರೆ ಥರ ಆಗೋಗುತ್ತೆ.
ಇಲ್ಲೇನಿತ್ತು ಬರೇ ಒಪ್ಪಿಗೆ 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 ಅನ್ನೋ ಥರ ಆಗೋಗಿತ್ತು. ಇಲ್ಲೇನಾಗುತ್ತೆ ಅಂತಂದರೆ ಒಬಿಡಿಯಂಟ್ ಆಗಿರೋದು, ಸಬ್ಮಿಸಿವ್ ಆಗಿರೋದು, ಡೊಸೈಲ್ ಅಂತಂದರೆ ಹೇಳಿದ ಮಾತು ಕೇಳೋದು, ಸಮ್ಮತಿ ನೀಡೋದು, ಹಾಂ ಹಾಂ ಓಕೆ ಅನ್ನೋದು, ಡನ್ ಡನ್ ಅನ್ನೋದು. ಅವತ್ತು ಬಂತಲ್ಲ ಒಂದು ಚಾಪ್ಲೂಸಿ ಅಂತ ಬಂತಲ್ಲ, ಫ್ಲಾಟ್ರಿಂಗ್, ಆ ಥರ ಒಂದು ವರ್ಡ್ ಇದು ನಿಧಾನ ಟರ್ನ್ ಆಗತ್ತೆ. ಅಂದರೆ ನಿಧಾನ ಈ ವೊಕ್ಯಾಬ್ಯುಲರಿ ಸಿನೋನಿಮ್ ಏನಾಗ್ತಾ ಹೋಗುತ್ತೆ ಹೇಳು, ಹೋಗ್ತಾ 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 ಲಾಸ್ಟಿಗೆ ಚೂರು ಟಚ್ ಆಗ್ತಾ ಇರುತ್ತೆ ಅಷ್ಟೇ ಅಲ್ವಾ? ಹಾಗೆ ಅಲ್ವಾ ಸಿನೋನಿಮ್ಸು? ಹಾಗೆ ಆ ಥರ ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ವರ್ಡಾಗಿ ತಗೊಂಡಿದ್ದೀನಿ. ಬಟ್ ಈ ಸಪ್ರೇಟ್ ವರ್ಡ್ ಇದೆಯಲ್ಲ, ಈ ವರ್ಡ್ ಅಮಿನೇಬಲ್ ಅನ್ನೋದು ಅವತ್ತೇ ಹೇಳಿದ್ದೆ ನಾನು. ಆಮಿಟಿ ಯೂನಿವರ್ಸಿಟಿ, ಆಮಿಕೇಬಲ್, ಆಮಿನೇಬಲ್, ಆಮೇಲೆ ಇನ್ನೊಂದೇನೋ ಒಂದು ವರ್ಡ್ ಇತ್ತಲ್ಲ, ಸುಮಾರು ವರ್ಡ್ ಇದ್ದು ಆಮಿ ಬರೋದು. ಆಮಿಟಿ ಯೂನಿವರ್ಸಿಟಿ ಕೊಟ್ಟು ಎಕ್ಸಾಂಪಲ್ ಹೇಳಿದ್ದೆ ಅಂತಂದರೆ, ಆಮಿಟಿ ಯೂನಿವರ್ಸಿಟಿಯಲ್ಲಿ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ಫ್ರೆಂಡ್ಲಿ ನೇಚರ್, ಸಮ್ಮತಿ, ಅಗ್ರಿ, ವಿಲ್ಲಿಂಗ್ ಟು ಅಗ್ರಿ. ಆಮೇಲೆ ಓಪನ್ ಟು ಸಜೆಷನ್ ಆರ್ ಕಂಟ್ರೋಲ್ ಅಂತಂದರೆ ಅವ್ರ ಸಜೆಷನ್ ಕೊಟ್ಟರೆ ತಗೊತಾರೆ, ಕಂಟ್ರೋಲ್ ಆಗ್ತಾರೆ, ನಾವು ಹೇಳಿದ್ ಕೇಳ್ತಾರೆ ಅಂತ. ಹೀ ಈಸ್ ಆಮಿನೇಬಲ್ ಟು ಅಡ್ವೈಸ್, ಅವರ ಅಡ್ವೈಸ್ಗೆ ಆಮಿನೇಬಲ್, ಅದಕ್ಕೆ ಅಗ್ರಿ ಮಾಡ್ತಾರೆ, ಹಾಂ ಸರಿ ಓಕೆ ನಾವು ನಿಮ್ಮ ಅಡ್ವೈಸನ್ನು ತಗೊಳ್ತೀವಿ ಅಂತ. ಓಕೆನಾ? ಇಲ್ಲಿ ನೋಡ್ರಿ, ಇವ್ರು ಮೇಡಮ್ನ ಲುಕ್ಕಲ್ಲೇ ಕಾಣ್ತಾ ಇದೆ ಏನಂತ, ಇವರ ಒಂದು ಪ್ರಾಜೆಕ್ಟಿಗೆ ಮೇಡಮು ಅಗ್ರಿ ಮಾಡಿದ್ದಾರೆ. ಹಾಂ, ಇನ್ನೂ ಸ್ವಲ್ಪ ಕೇಳ್ತಾ ಇದ್ದಾರೆ, ಅವ್ರ ಸ್ಮೈಲು ಮತ್ತು ಕಾನ್ಫಿಡೆನ್ಸಲ್ಲೇ ಅರ್ಥ ಆಗ್ತಿದೆ ಮೇಡಮ್ಗೆ ಇವಳು ಅಗ್ರಿ ಆಗಿದ್ದಾಳೆ ಅಂತ ಫೈಲು. ಓಕೆನಾ? ನೋಡ್ರಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ನೀಟಾಗಿ ಸ್ಮೈಲ್ ಕೊಡ್ತಿದ್ದಾಳೆ. ಹಾಗೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವರ್ಡ್ ಕಂಫರ್ಟೇಬಲ್. ಕಂಫರ್ಟೇಬಲ್ ಒಂದು ನಿಮಿಷ. ಬೀಯಿಂಗ್ ಇನ್ ಅಗ್ರಿಮೆಂಟ್, ಸಾರಿ, ಕನ್ಫರ್ಮೇಬಲ್ ಇದು. ಓಕೆನಾ? ಎಮ್ ಮಾಡ್ಕೊಳ್ಳಿ, ಇದು ಎಮ್, ಇದು ಕನ್ಫರ್ಮೇಬಲ್. ಟಿ ಅಲ್ಲ, ಇದು ಎಮ್. ಕನ್ಫರ್ಮೇಬಲ್ ಅಂತಂದರೆ ಒಪ್ಪಬಹುದಾದ, ಕನ್ಫರ್ಮ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಕನ್ಫರ್ಮ್ ಅಂದ್ರೆ ಗೊತ್ತಲ್ವಾ, ಕನ್ಫರ್ಮ್ ಮಾಡೋದು, ಹಾಗೆ ಒಪ್ಪಬಹುದಾದ. ಬೀಯಿಂಗ್ ಇನ್ ಅಗ್ರಿಮೆಂಟ್ ಅಂತಂದರೆ ಅಗ್ರಿಮೆಂಟಲ್ಲಿ ಇರೋದು. ವಿಲ್ಲಿಂಗ್ ಟು ಫಾಲೋ ಇನ್ಸ್ಟ್ರಕ್ಷನ್ ಅಂತಂದರೆ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡುವ ಇಚ್ಛೆ ಇರೋದು. ಕನ್ಸಿಸ್ಟೆಂಟ್ ವಿತ್ ಸಮಥಿಂಗ್, ಯಾವುದಾದ್ರು ಅದ್ರ ಜೊತೆಗೆ ಜೋಡ್ಕೊಂಡಿರೋದು. ಈಗ ನನ್ನ ಕ್ಲಾಸ್ ಜೊತೆಗೂ ನೀವೇನಾಗಿರ್ಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಕನ್ಸಿಸ್ಟೆಂಟ್ ಆಗಿರೋದಂತೆ ಏನಾಗುತ್ತೆ, ನಿಮಗೆ 100% ವೊಕ್ಯಾಬ್ಯುಲರಿ ನಿಮ್ಮದು ಇಂಪ್ರೂವ್ ಆಗುತ್ತೆ, ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಇಂಗ್ಲೀಷಲ್ಲಿ ಮಾರ್ಕ್ಸ್ ಬರುತ್ತೆ, ವೊಕ್ಯಾಬ್ಯುಲರಿಯಲ್ಲಿ ಮಾರ್ಕ್ಸ್ ಬರುತ್ತೆ, ಎಕ್ಸಾಮಲ್ಲಿ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ, ಮ್ಯಾಥ್ಸಲ್ಲೂ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ, ರೀಸ್ನಿಂಗಲ್ಲೂ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮಗೆ ಟೈಮ್ ಸೇವ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನಾನು. ಮೈನ್ SSC ಎಕ್ಸಾಮ್ಗಳಲ್ಲಿ ಟೈಮ್ ಸೇವ್ ಮಾಡೋದೇ ಇಂಪಾರ್ಟೆಂಟ್. SSC ರೈಲಲ್ಲಿ ಆ ಟೈಮ್ ಸೇವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಎಕ್ಸಾಮ್ನ ಅಟೆಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನೇ ಖುದ್ದಾಗಿ ಒಂದು ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಆ ವಿಡಿಯೋನ ರೆಕಾರ್ಡ್ ಮಾಡಿ ಹಾಕ್ತೇನೆ. ಯಾಕಂತಂದರೆ ನಿಮಗೆ ಟೈಮ್ ಸೇವ್ ಮಾಡೋದು ತುಂಬ ಮ್ಯಾಟ್ರ್ ಆಗುತ್ತೆ. SSCಯಲ್ಲಿ ಹೇಗೆ ಸ್ಕಿಪ್ ಮಾಡ್ಕೊಂಡು ಹೋಗಬೇಕು, ಯಾವ ಕ್ವಶನ್ನಲ್ಲಿ ಯಾವ ಥರ ಬಿಟ್ಟು ಹೋಗಬೇಕು, ಯಾವ ಥರ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು, ಹೇಗೆ ಯೂನಿಟ್ ಡಿಜಿಟ್ ಮ್ಯಾಟ್ ಮಾಡಬೇಕು, ಹೇಗೆ ಮತ್ತು ಏನಾಗುತ್ತೆ ಡಿಜಿಟಲ್ ಸಮ್ನ ಯೂಸ್ ಮಾಡಬೇಕು. ಡಿಜಿಟಲ್ ಸಮ್ ಅಂತೂ ಯಾವ ಟೀಚರ್ ಹೇಳ್ತಾರಲ್ಲ, ನಂಗೆ ಗೊತ್ತಿದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಹೇಗೆ ಯಾವ ಥರ ಏನು ಮಾಡಬೇಕು, ಅದ್ರ ಬಗ್ಗೆ ನಾವು ಕ್ವಶನನ್ನು ಹೇಗೆ ಅಷ್ಟು ಈಸಿಯಾಗಿ ಮಾಡ್ಬೋದು, ಕ್ವಶನನ್ನು ಮಾಡ್ದೇ ಕ್ವಶನ್ ಹೇಗೆ ಮಾಡೋದು, ಲೆಕ್ಕ ಮಾಡ್ದೇ ಉತ್ತರ ಹೆಂಗೆ ತರಿಸೋದು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೇನೆ. ಅವಾಗ ಏನಾಗುತ್ತೆ ಒಂದು ಟೈಮ್ ಸೇವ್ ಆಗುತ್ತೆ. ಸುಮ್ಮನೆ ನಂಗೆ 1 ಲೈನ್ ಮೆಥಡ್ ಗೊತ್ತು, 2 ಲೈನ್ ಮೆಥಡ್ ಗೊತ್ತು ಅಂತ ಮೆಥಡ್ ನೀವು ಮೆಥಡ್ 1 ಲೈನು 2 ಲೈನ್ ಮೆಥಡ್ ಮಾಡೋಕ್ಕೆ ಓಕೆ, ನಿಮಗೆ ಒಂದು 10-15 ಸೆಕೆಂಡ್ ಆಗ್ಬೋದು. ಬಟ್ ಮೆಥಡ್ ನೆನಪಾಗೋಕ್ಕೆ 20 ಸೆಕೆಂಡ್ ಆದರೆ ಏನು ಯೂಸ್ ಇಲ್ಲ ಅಲ್ವಾ? ಹಾಗಾಗಿ ಪರ್ಫೆಕ್ಟ್ ಎಲ್ಲದಕ್ಕೂ ಯೂಸ್ ಆಗೋ ಥರ ಒಂದು ಮೆಥಡ್ ನೆನ್ಪಿಟ್ಕೋಬೇಕಾಗತ್ತೆ. ಶಿ ವಾಸ್ ಎವರ್ ಕನ್ಫರ್ಮೇಬಲ್ ಟು ಹರ್ ಪೇರೆಂಟ್ಸ್ ಅಂತಂದರೆ ಅವಳ ಪೇರೆಂಟ್ಸ್ ಹೇಳೋದಕ್ಕೆ ಎಲ್ಲದಕ್ಕೂ ಒಪ್ಪಿಗೆ ಆಗಿದ್ಲು. ಉಲ್ಟಾ ಸೀದಾ ಮಾತಾಡ್ತಾ ಇರಲಿಲ್ಲ. ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದುವೆ ಆದ್ಲು. ಅರ್ಥ ಆಯ್ತಲ್ವಾ? ಅಂದರೆ ಎಲ್ಲದಕ್ಕೂ ಅವಳು ಅಪ್ಪ ಅಮ್ಮದಕ್ಕೆ ಕನ್ಫರ್ಮೇಬಲ್ ಇದ್ಲು, ಒಪ್ಪಿಗೆ ಇದ್ಲು. ಬೀಯಿಂಗ್ ಇನ್ ಅಗ್ರಿಮೆಂಟ್. ಕನ್ಫರ್ಮೇಬಲ್ ಅಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಅದನ್ನ ಹೇಳಬೇಕಾಗಿಲ್ಲ, ಆದರೂ ತುಂಬ ವೀಕ್ ಇರೋರಿಗೆ. ಒಬಿಡಿಯಂಟ್ ಅಂದರೆ ಏನಾದ್ರು ನಾವು ಲೆಟ್ರಲ್ಲೆಲ್ಲ ಬರಿತಿದ್ವಿ, ಯುವರ್ ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ಬರಿತಿದ್ವಲ್ಲ ಒಂದು ಲೆಟ್ರಲ್ಲಿ ಲಾಸ್ಟಿಗೆ, ಯುವರ್ ಫೇತ್ಫುಲಿ, ಯುವರ್ ಒಬಿಡಿಯಂಟ್ ಸ್ಟೂಡೆಂಟ್ ಅಂದರೆ ವಿಧೇಯ ವಿದ್ಯಾರ್ಥಿ, ವಿಧೇಯನಾಗಿರುವುದು. ಫಾಲೋ ರೂಲ್ಸನ್ನು ಫಾಲೋ ಮಾಡೋದು ಅಂದರೆ ಏನು ಹೇಳಿದಾರೆ ಅದನ್ನ ಕೇಳೋದು. ವಿಲ್ಲಿಂಗ್ ಟು ಒಬೆ ಆರ್ಡರ್ಸ್ನ ಏನು ಹೇಳ್ತಾರೆ ಅದನ್ನ ಕೇಳೋದು. ಇಲ್ಲಿ ನೋಡ್ರಿ, ಇವ್ರು ಏನು ಮಾಡ್ತಿದ್ದಾರೆ, ಮೇಡಮ್ ಏನು ಮಾಡಿದ್ದಾರೆ, ಈ ಹುಡುಗಂಗೆ ಹೋಮ್ವರ್ಕ್ ಬರ್ಕೊಬೇಕು ಹೇಳಿದರೆ, ಇವನು ಪಾಪ ಅದನ್ನೇ ಮಾಡ್ತಾ ಇದ್ದಾನೆ, ಹೋಮ್ವರ್ಕ್ನ ಮಾಡಿ ಕೊಡ್ತಾ ಇದ್ದಾನೆ. ವಿಲ್ಲಿಂಗ್ ಟು ಒಬೆ ಆರ್ಡರ್ಸ್, ಆರ್ಡರ್ ಹೇಳಿದ್ದನ್ನು ಕೇಳಿ ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಲ್ವಾ? ಹೀ ಈಸ್ ಆನ್ ಒಬಿಡಿಯಂಟ್ ಸ್ಟೂಡೆಂಟ್ ಅಂತಂದರೆ ಅವನು ಒಬ್ಬ ಒಬಿಡಿಯಂಟ್ ಸ್ಟೂಡೆಂಟ್. ಇವನು ನೋಡ್ರಿ ಹೇಳಿದ ಕೆಲಸನ ಹೋಮ್ವರ್ಕನ್ನು ಮಾಡ್ಕೊ ಬರ್ತಾ ಇದ್ದಾನೆ, ಇವನೊಬ್ಬ ಒಬಿಡಿಯಂಟ್ ಸ್ಟೂಡೆಂಟ್. ನಾನಂತೂ ಒಬಿಡಿಯಂಟ್ ಸ್ಟೂಡೆಂಟ್ ಆಗಿರಲಿಲ್ಲಪ್ಪ. ಇಲ್ಲಿ ಎಷ್ಟು ಜನ ಒಬಿಡಿಯಂಟ್ ಸ್ಟೂಡೆಂಟ್ ಆಗಿದ್ರೆ ಹೇಳ್ರಿ. ನಾನಂತೂ SSLCಲಿ ಹೈಸ್ಕೂಲಲ್ಲ ಹೋಮ್ವರ್ಕೇ ಬರಿತಾ ಇರಲಿಲ್ಲ. ನಾನು ತುಂಬ ಸೋಮಾರಿ ಆಗಿಬಿಟ್ಟಿದ್ದೆ. ಓದೋದೊಂದು ಓದ್ತಿದ್ದೆ ಬಿಟ್ಟರೆ ಒಳ್ಳೆ ಕ್ಲಾಸಲ್ಲಿ ಟಾಪ್ ಬರ್ತಿದ್ದೆ. ಬಟ್ ಮಾರ್ಕ್ಸ್ ಮಾತ್ರ, ನಾನು ಕನ್ನಡ ಮೀಡಿಯಮೇ ನಿಮ್ಮ ಥರ ಕನ್ನಡ ಮೀಡಿಯಮ್ ಆಗಿ ನಾನು
SSLC ನಾನೇನು ಇಂಗ್ಲೀಷ್ ಮೀಡಿಯಮ್ ಹೈಟೆಕ್ ಇದರಲ್ಲಿ ಅದು ಕಾನ್ವೆಂಟಲ್ಲಿ ಓದಿಲ್ಲ. ಸೊ ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಹೇಗೆ ನಾನು ಇಷ್ಟೊಂದು ಈಸಿಯಾಗಿ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿಕೊಂಡೆ, ಎಷ್ಟು ಈಸಿಯಾಗಿ ಎಕ್ಸಾಮ್ಗಳಿಗೆ ಇದನ್ನು ಏನು ಹೆಚ್ಚು ಮಾರ್ಕ್ಸ್ಗಳನ್ನು ಇಂಗ್ಲೀಷಲ್ಲಿ ಮ್ಯಾಥ್ಸಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟಾಗಿ ನಾನು ಹೇಗೆ ಇಷ್ಟೊಂದು ಇಂಪ್ರೂವ್ ಆಗಿದ್ದೀನಿ ಅನ್ನೋದನ್ನು ನಿಮಗೆ ನನ್ನ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿದ್ರೆ ಮಾತ್ರ ನೀವು ಕೂಡ ವೀಕ್ ಇರೋರು ಅದನ್ನು ಯೂಸ್ ಮಾಡ್ಕೊತಾರೆ. ಯಾರೋ ಸುಮ್ಮನೆ ಟೀಚರ್ ಬಿಸ್ನೆಸ್ಸಿಗಳನ್ನ ಕಲಿತಾ ಹೋದ್ರೆ ನಿಮ್ಗೆ ಆಗಲ್ಲ. ನಮ್ಮ ಥರದವರು ಹೇಗೆ ಒಬ್ಬರು ನಿಮ್ಮ ಥರನೇ ಇರುವಂಥ ವಿದ್ಯಾರ್ಥಿ ಹೇಗೆ ಅದನ್ನು ನೀವು ಮಾಡಿದ್ರು ಅಂತ ಅವರನ್ನು ಫಾಲೋ ಮಾಡಿದಾಗ ಮಾತ್ರ ನಿಮ್ಗೇನಾಗುತ್ತೆ, ನೀವು ಕೂಡ ಅದೇ ನಿಟ್ಟಿನಲ್ಲಿ ನಡೆದು ಸಕ್ಸಸ್ ಆಗ್ಲಿಕ್ಕಾಗತ್ತೆ. ನೀವು ಆ ಟೀಚರ್ಸ್ ಏನು ತೋರಿಸ್ತಾರೆ ಹೇಳ್ರಿ, ಬಿಸ್ನೆಸ್ ಟ್ರ್ಯಾಪಿಗೆ ಏನು ತೋರಿಸ್ತಾರೆ, ಯಾವುದೋ ಒಬ್ಬ ಪಾಸ್ ಆಗಿರೋನು ಟಾಪರ್, ಇವನು ನಮ್ಮ ಇದರಲ್ಲಿ ರ್ಯಾಂಕ್ 1 ಆಗಿದ್ದಾನೆ, ಇವನು ನಮ್ಮಲ್ಲಿ ಸೆಲೆಕ್ಷನ್ ಆಗಿದ್ದಾನೆ, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾನೆ. ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ನಿಮ್ಗೆ ಯಾಕ್ರಿ, ನಮ್ಮ ಹತ್ರ ಅವರು ಎಲ್ಲೆಲ್ಲ ಓದಿ ಬಂದಿರ್ತಾರೆ, IITಗಳಲ್ಲೆಲ್ಲ ಓದಿ BCom ಇದೇನೋ BTech ಎಲ್ಲ ಮಾಡಿ ಬಂದಿರ್ತಾರೆ. ನಮಗೆ ನಾವು ಆರ್ಟ್ಸ್ ಮಾಡ್ಕೊಂಡಿರೋರು, ಕನ್ನಡ ಮೀಡಿಯಮಲ್ಲಿ ಓದಿರೋರು, ನಾವು ಇಂಗ್ಲೀಷ್ ಮೀಡಿಯಮ್ ಅಲ್ಲ, ನಮಗೆ ಪಾಸ್ ಆದರೆ ಸಾಕಾಗಿರುತ್ತೆ. ಸೊ ಇವ್ರು ಏನು ಎಕ್ಸಾಂಪಲ್ನ ತೋರಿಸ್ತಾರೆ, ಟಾಪರ್ಸ್ನ ತೋರಿಸ್ತಾರೆ. ಟಾಪರ್ಸಿಗೆ ಒಂದು ಹೋಲಿಕೆ ಮಾಡ್ಲಿಕ್ಕೆ ಆಗತ್ತಾ? ಬಿಸ್ನೆಸ್ ಟ್ರ್ಯಾಪ್ ಅದು. ಸುಮ್ಮನೆ ನಾವು ಇಷ್ಟೊಂದು ಟಾಪ್ ಸೆಲೆಕ್ಷನ್ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾರೆ, ಅವ್ರಿಗೆ ಕೋಚಿಂಗೇ ಬೇಕಾಗಿಲ್ಲ, ಆದರೂ ಕೂಡ ದುಡ್ಡು ಕೊಟ್ಟರು ಕೊಂಡ್ಕೊಂಡರು ನಾವು ಕೋಚಿಂಗ್ ಮಾಡಿದ್ದೀವಿ ಅಂತ ಹೇಳಿಸ್ತಾರೆ. ಸೊ ಕೋಚಿಂಗ್ ಮಾಡ್ದೇನೋ ಅವ್ರು ಮಾಡ್ತಾರೆ. ಬಟ್ ನಿಮಗೆ ನಿಮ್ಮ ಒಂದು ಮೈಂಡ್ ಸೆಟ್ಗೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಬ್ಬ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ನೀವು ಅವರು ಹೇಳ್ತಾರೆ, ನಾವು ಏನೋ ಟಾಪರ್ಸ್ ಅಂತ ತೋರಿಸ್ತಾರೆ, ನಾನು ಹಂಗೆ ಓದ್ದೆ ಹಿಂಗೆ ಓದ್ದೆ ಇದೇ ಸರ್ ಓದ್ದೆ ಅಂತ ಹೇಳಿಬಿಟ್ರೆ ಆಗಲ್ಲ. ಸೊ ಸುಮ್ಮನೆ ಆ ಬಿಸ್ನೆಸ್ ಟ್ರಾಪಿಗೆ ಬೀಳದೆ ಕರೆಕ್ಟಾಗಿ ಸೋರ್ಸ್ಗಳನ್ನು ನೀವು ಫಾಲೋ ಮಾಡಿ, ನಿಮಗೂ ಕೂಡ ಸೆಲೆಕ್ಷನ್ ಆಗುತ್ತೆ. ಓಕೆನಾ? ಓಕೆ, ಹಿ ಈಸ್ ಅನ್ ಒಬಿಡಿಯಂಟ್ ಸ್ಟೂಡೆಂಟ್. ಸಬ್ಮಿಸ್ಸಿವ್ ಅಂದರೆ ಏನು? ವಿನಮ್ರ ಅಂತಂದರೆ ಹೇಳಿದ್ದೀನಿ ಕೇಳೋದು. ಅವತ್ತೊಂದು ವರ್ಡ್ ಬಂದಿತ್ತು, ಏನು ಹೇಳ್ರಿ, ಅವತ್ತು ಸುಮಾರು ಬಂದಿತ್ತಲ್ವ, ಏನೋ ಹೇಳಿದ ಮಾತು ಕೇಳೋದು, ಅವನಿಗೆ ಏನೋ ಚಾಪ್ಲೂಸಿ ಮಾಡೋದು, ಒಂಥರ ಏನೋ ಫ್ಲಾಟರಿಂಗ್ ಅಂತ ಎಲ್ಲ ಬಂದಿತ್ತಲ್ಲ ಸುಮಾರು. ಅವ್ನು ಹೇಳ್ದಂಗೆ ಕೇಳ್ತಾನೆ, ನಾನು ಹೇಳ್ದಂಗೆ ಕೇಳೋ ಅನ್ನೋ ಥರ ಒಂದಿಷ್ಟು ವರ್ಡ್ ಬಂದಿತ್ತಲ್ಲ, ಏನೇನು ವರ್ಡ್ಗಳು? ಸಬ್ಮಿಸ್ಸಿವ್ ಬಂದಿತ್ತು, ಫ್ಲಾಟರಿಂಗ್ ಬಂದಿತ್ತು, ಆಮೇಲೆ ಫ್ಲಾಟರು, ಆಮೇಲೆ ಇನ್ನೊಂದು ಯಾವುದೊಂದು ಟಾಡಿಶು, ಇವೆಲ್ಲ ಬಂದಿತ್ತಲ್ಲ. ಇದು ಅದೇ ಥರ ವರ್ಡ್ ಇದು. ಬಟ್ ಇಲ್ಲಿ ಹೇಗೆ ಅಂತಂದರೆ, ಇಲ್ಲೂ ಕೂಡ ಒಬಿಡಿಯಂಟ್ ಅಂದರೆ ಏನು ಹೇಳ್ರಿ, ಹೇಳಿದ ಕೇಳೋದು, ಸಮ್ಮತಿ ಸೂಚಿಸೋದಲ್ವಾ? ಇದು ಅಷ್ಟೇ, ಇವನು ಹೇಳಿದ ಕೇಳ್ತಾ ಇದ್ದಾನೆ. ನಾನು ಅವತ್ತು ಹೇಳಿದ್ದೆ ನಿಮಗೆ, ಒಂದು ಸೈಡಲ್ಲಿ ಬರ್ಸಿದ್ದೆ, ಇವು ಸಬ್ಮಿಸ್ಸಿವ್ ಅನ್ನೋ ವರ್ಡ್ ಮಾಡಿಲ್ಲ, ಬಟ್ ನಿಮಗೆ ಸೈಡಲ್ಲಿ ಬರ್ಕೊಳ್ಳೋಕೆ ಹೇಳಿದೆ. ಸಬ್ಮಿಸ್ಸಿವ್ ಅಂತಲೂ ಒಂದು ವರ್ಡ್ ಬರುತ್ತೆ, ಇದಕ್ಕೆ ಸಿನೋನಿಮ್ ಆಗುತ್ತೆ, ಬರ್ಕೊಳ್ರಿ ಟಾಡಿಶಿಗೆ ಅಂತ. ಹಾಗೆ ಇದು ಕೂಡ ಏನಾಗುತ್ತೆ, ಸಬ್ಮಿಸ್ಸಿವ್ ಇದಕ್ಕೂ ಕೂಡ ಸಿನೋನಿಮ್ ಆಗುತ್ತೆ. ನೋಡ್ರಿ, ಎಲ್ಲಿಂದ ಎಲ್ಲಿಗೆಲ್ಲ ಕನೆಕ್ಷನ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಈ ಥರ ವೇಲಿ ಕಲ್ತ್ರೆ ಮಾತ್ರ ಎಕ್ಸಾಮಲ್ಲಿ ಸಿನೋನಿಮ್ ಆ್ಯಂಟೋನಿಮ್ನ 100% ಅಕ್ಯುರೇಸಿಯಲ್ಲಿ ಟಿಕ್ ಮಾಡ್ಲಿಕ್ಕೆ ಸಾಧ್ಯ. ಈಗ ನಿಮಗೆ ಕಲ್ತಿರ್ತಾರೆ, ನೀವು ವೊಕ್ಯಾಬುಲರಿಯನ್ನು 2-3 ನೋಟ್ಸ್ ಮಾಡಿ ಕಲ್ತಿರ್ತೀರ, ನಿಮಗೆ ಏನಾಗುತ್ತೆ, ಎಲ್ಲ ಪದಾರ್ಥ ಗೊತ್ತಿರುತ್ತೆ, ಇದಕ್ಕಿದು ಸಿನೋನಿಮ್ ಆಗುತ್ತೆ, ಇದಕ್ಕಿದು ಸಿನೋನಿಮ್ ಆಗುತ್ತೆ ಅನ್ನಿಸ್ತಾ ಇದೆಯಲ್ಲ, ಯಾವುದು ಏನಕ್ಕೆ ಏನೋ ಬರುತ್ತೆ, ಎಲ್ಲ ವರ್ಡ್ ಅರ್ಥನೂ ಗೊತ್ತಿರುತ್ತೆ, ಬಟ್ ಆಪ್ಷನ್ ಅದನ್ನು ಟಿಕ್ ಮಾಡೋದಂತಾನೆ ಗೊತ್ತಾಗೋದಿಲ್ಲ. ಅಷ್ಟೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ, ಎಕ್ಸಾಮ್ ಹಾಲ್ ಪ್ರೆಷರ್ ಬೇರೆ. ಸೊ ಹಾಗಾಗಿ ಇದೇ ಮೆಥಡಲ್ಲಿ ಕಲ್ತ್ರೆ ಯಾವುದಕ್ಕೆ ಯಾವ್ದು ಸಿನೋನಿಮ್ ಆಗುತ್ತೆ, ಯಾವ ರೀತಿ ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಪ್ರತಿಯೊಂದು ವರ್ಡ್ ಕೂಡ ಅನ್ನೋದನ್ನೇ ನೀವು ಕೊಳ್ಕೊಂತ ಹೋದರೆ ಏನಾಗುತ್ತೆ, ನಿಮಗೆ ಎಕ್ಸಾಮಲ್ಲಿ ಟಿಕ್ ಮಾಡೋದು ಈಸಿ. ನೋಡಿದ ತಕ್ಷಣ ಇದಕ್ಕೆ ಇದು ಸಿನೋನಿಮ್, ಟಿಕ್ 5 ಸೆಕೆಂಡ್ ಸಾಕ್ರಿ. ಆ್ಯಂಟೋನಿಮ್ ಸಿನೋನಿಮ್ ಕೊಟ್ಟರೆ 5 ಸೆಕೆಂಡ್ ಸಾಕು ನನಗೆ, 5 ಸೆಕೆಂಡ್ ಬೇಡ, ನೋಡ್ತಾ ಇದ್ದಂಗೆ ಟಿಕ್ ಮಾಡಿ ಹೋಗ್ಬಿಡುತ್ತೆ. ನಾನು ಮೇಲ್ಗಡೆ ಏನಿದೆ ಅಂತಲೂ ನೋಡೋದಿಲ್ಲ, ಇದು ಎಕ್ಸ್ಪ್ಲನೇಷನ್, ಆ್ಯಂಟೋನಿಮ್ ಕೊಟ್ಟಿದ್ದಾರೆ, ಸಿನೋನಿಮ್ ಕೊಟ್ಟಿದ್ದಾರೆ, ಅಷ್ಟೇ ನೋಡ್ಕೊತೀನಿ, ಆನ್ಸರ್ ಟಿಕ್ ಮಾಡ್ತೀನಿ, ರೈಟ್ ಚೂಟ್. ಅರ್ಥ ಆಯ್ತಲ್ವಾ? ಅಥವಾ ಇನ್ನೊಂದು ಆಪ್ಷನ್ ಡಿಫ್ರೆಂಟ್ ಇರೋದು, ಆಪ್ಷನ್ ಎಲಿಮಿನೇಷನ್ ಎಲ್ಲ ಮಾಡ್ತೀವಲ್ಲ, ಅದನ್ನ ಹೇಳ್ಕೊಡ್ತೇನೆ. ರೆಡಿ ಟು ಒಬೇ ಅಂದರೆ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಅಥಾರಿಟಿ. ಯಾವುದೋ ಒಂದು ಅಥಾರಿಟಿಯನ್ನು ಇವನು ನೋಡು, ಅಥಾರಿಟಿಯನ್ನು ಚಲಾಯಿಸ್ತಾ ಇದ್ದಾನೆ, ಇವನ ಮಧ್ಯೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ, ಇವನು ಅದನ್ನು ಒಪ್ಕೊಂಡಿದ್ದಾನೆ. ವಿಲ್ಲಿಂಗ್ ಟು ಒಬೇ, ವಿಲ್ಲಿಂಗ್ ಟು ಅಂದರೆ ಇಚ್ಛೆ ಇರೋದು. ಹಿ ರಿಮೈನ್ಡ್ ಸಬ್ಮಿಸ್ಸಿವ್ ಅಂತಂದ್ರೆ ಅವನು ಹಿ ರಿಮೈನ್ಡ್ ಸಬ್ಮಿಸ್ಸಿವ್ ಅಂತಂದ್ರೆ ಅವನು ವಿನಮ್ರವಾಗಿ ಉಳ್ಕೊಬಿಟ್ಟ, ಸಬ್ಮಿಸಿವ್ ಆಗಿ ಉಳ್ಕೊಬಿಟ್ಟ. ಆಮೇಲೆ ಡೊಸೈಲ್ ಅಂದರೆ ರೆಕಾರ್ಡ್ ಆಗ್ತಾ ಇದೆ, ಒಂದು ನಿಮಿಷ. ಓಕೆ, 34 ನಿಮಿಷ ಆಗೋಯ್ತು. ಓಕೆ, ಡೊಸೈಲ್ ಅಂದರೆ ಏನು ಹೇಳ್ರಿ? ಡೊಸೈಲ್ ಡಾಗ್. ಆ್ಯಕ್ಚುಲಿ ಇದು ಡಾಗಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಡೊಸೈಲ್ ಡಾಗ್ ಅಂತಾನೆ ಡಿ ಅಂತ ನೆನ್ಪಿಟ್ಕೊಳ್ಳಿ. ಡೊಸೈಲ್ ಡಾಗ್ ಅಂತಂದ್ರೆ ಏನ್ರಿ? ನಾಯಿ, ನಾವು ಹೇಳಿದ ಮಾತು ಕೇಳುತ್ತಲ್ವ, ಸಾಕಿರೋ ನಾಯಿ. ಇಲ್ಲಿ ನೋಡ್ರಿ, ಅಣ್ಣ ಬಾಲ್ ತಂದ್ಕೊಡಕ್ಕೆ ಹೇಳ್ದ, ತಂದ್ಕೊಡ್ತಿದ್ದು. ಅಂದರೆ ಡೊಸೈಲ್ ಡಾಗ್ ಅಂದರೆ ಶಾಂತ ರೀತಿಯಲ್ಲಿ ಒಪ್ಕೊಂಡಿರೋದು. ಆಮೇಲೆ ಟಾಮಿ ಬಾಯ್ಲಿ ಅಂತ ಹೇಳಿದ ತಕ್ಷಣ ಬಾಲ್ ಅಲ್ಲಾಡ್ಸ್ಕೊಂಡು ಕುಯ್ ಅಂತ ಬರುತ್ತಲ್ವ, ಹಾಗೆ ಅದೇ ಥರ ಡೊಸೈಲ್ ಡಾಗ್ ಅಂದರೆ ನಾವು ಹೇಳ್ದು ಈಸಿ ಟು ಕಂಟ್ರೋಲ್, ನಾವು ಹೇಳ್ದಂಗೆ ಕೇಳುತ್ತದು, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಕಾಮ್ ಆ್ಯಂಡ್ ಈಸಿ ಟು ಮ್ಯಾನೇಜ್, ಅದನ್ನು ಆರಾಮ್ಸೆ ಆಗಿ ಮ್ಯಾನೇಜ್ ಮಾಡ್ಬೋದು. ದ ಅನಿಮಲ್ ಈಸ್ ಡೊಸೈಲ್. ಆಲ್ಮೋಸ್ಟ್ ಅನಿಮಲ್ಗೆ ಯೂಸ್ ಮಾಡ್ತಾರೆ ಡೊಸೈಲನ್ನು. ಓಕೆನಾ? ಡೊಸೈಲ್ ಡಾಗ್ ಇರ್ಬೋದು, ಬೆಕ್ ಇರ್ಬೋದು, ಅಂದರೆ ಕ್ಯಾಟ್ ಇರ್ಬೋದು, ಎಲ್ಲೋ ನಾಯಿ ಬೆಕ್ಕಲ್ಲಿ ಇರುತ್ತಲ್ಲ, ಅವೆಲ್ಲ
ಡೊಸೈಲ್. ಇಲ್ಲಿ ನೋಡ್ರಿ, ಇವ್ನು ನೋಡಿದ್ರೆ ನಂಗೇನೋ ಒಂದು ಈ ಥೀಮನ್ನ ನೋಡಿದ್ರೆ ನಂಗೊಂದು 5ನೇ ಕ್ಲಾಸಿನ ಒಂದು ಪೋಯಮ್ ನೆನಪಾಗ್ತಿದೆ. ಏನು ಹೇಳ್ರಿ? ಯಾವ್ದು ಹೇಳ್ರಿ? ಇದೊಂದು ಬಾಲು, ಇದೊಂದು ಇದೇ ಶರ್ಟ್, ಇದೇ ಥರ ಶರ್ಟ್ ಇತ್ತು, ಇಲ್ಲೊಂದು ಪೇಟ ಕಟ್ಟಿದ. ಯಾರು ಹೇಳ್ರಿ? ಯಾರು ಹೇಳ್ರಿ ನೋಡೋಣ? 5ನೇ ಕ್ಲಾಸಲ್ಲಿ ಒಂದು ಪೋಯಮ್ ಇತ್ತು. ಏನೋ ಪಟಾಸು ಬೆಂಡು ಜೇಬಲ್ಲಿತ್ತು ಬಂದ ಬಂದ ಸಂತಮ್ಮಣ್ಣ. ಕೇಳಿದಿರಾ? ಸಂತಮ್ಮಣ್ಣನ ಪೋಯಮ. ಸಂತಮ್ಮಣ್ಣನ ಒಂದು ಬಾಲ್ ಹಿಡ್ಕೊಂಡು ಸಣ್ಣ ತಮ್ಮಣ್ಣ ಇದೇ ಥರ ಅಂಗಿ ಹಾಕೊಂಡು ಏನೋ ಒಂದಿದ್ದ, ಇದೇ ಥರ ಎಲ್ಲ ಹಸಿರು ಇತ್ತು. ಹಾಗೆ ಸುಮ್ಮನೆ ನೆನಪಾಯ್ತು. ಹಾಗೆ ಏನೋ ಈಸಿ ಟು ಕಂಟ್ರೋಲ್. ಡೊಸೈಲ್ ಅಂದರೆ ಈಸಿ ಟು ಕಂಟ್ರೋಲ್, ಈಸಿ ಆರಾಮಾಗಿ ಡೊಸೈಲ್ ಡಾಗ್ ಅಂತ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಟ್ರ್ಯಾಕ್ಟೇಬಲ್. ಟ್ರ್ಯಾಕ್ಟೇಬಲ್ ಅಂತಂದ್ರೆ ಏನು? ಸುಲಭವಾಗಿ ನಿಯಂತ್ರಿಸಬಹುದಾದ. ಇಲ್ಲಿ ನೋಡಿ ಕುದುರೆನ, ಇದು ಕೂಡ ಸುಲಭವಾಗಿ ನಿಯಂತ್ರಿಸೋದೆ ಟ್ರ್ಯಾಕ್ಟೇಬಲ್ ಅಂದ್ರೂ. ಕುದುರೆನ ಅವನು ಏನು ಮಾಡ್ತಿದ್ದಾನೆ? ಸುಲಭವಾಗಿ ನಿಯಂತ್ರಣ ಮಾಡ್ತಾನಲ್ವಾ, ಅದು ಹೇಳ್ದಂಗೆ ಕೇಳ್ತಾ ಇದೆ. ಹಾಗೆ ಮಾಡಿ ಟ್ರೈನ್ ಮಾಡ್ತಾರಲ್ವ ಕುದುರೆನ, ಅವ್ನು ಹೇಳ್ದಂಗೆ ಕೇಳ್ತಾ ಇದೆ. ಅರ್ಥ ಆಯ್ತಲ್ವಾ? ಈಸಿ ಟು ಹ್ಯಾಂಡಲ್. ಟ್ರ್ಯಾಕ್ಟೇಬಲ್ ಅಂತಂದರೆ ಟ್ರ್ಯಾಕಿಗೆ ತರ್ಬೋದು. ಹಂಗೆ ನೆನ್ಪಿಟ್ಕೊಳ್ರಿ. ಹಾಂ, ನನ್ನ ಟ್ರ್ಯಾಕಿಗೆ ಬರ್ತಾ ಇದ್ದಾನೆ ಇವನೀಗ. ಈಗ ಜನರಿಗೆ ಹೇಳಿದ್ರೆ ಈಗ ನಾನು ಟ್ರ್ಯಾಕಿಗೆ ಬಂದೆ ನೋಡು ಅಂತ. ಅಥವಾ ನಮ್ಮ ಹುಡುಗರು ಯಾವುದೋ ಒಂದು ಹುಡುಗಿಗೆ ಸುಮ್ಮನೆ ಲೈನ್ ಹೊಡಿತಾ ಇರ್ತಾಳೆ. ಹಾಂ ಈಗ ನಿಧಾನ ಟ್ರ್ಯಾಕಿಗೆ ಬರ್ತಾ ಇದ್ದಾಳೆ, ನನ್ನ ಟ್ರ್ಯಾಕಿಗೆ ಬಂದ್ಲು ಅಂತೀವಲ್ಲ ಹಾಗೆ. ಈಗ ನಿಧಾನ ಟ್ರ್ಯಾಕಿಗೆ ತರ್ತೀನಿ ಇವಳನ್ನ ಅಂತ. ಹಂಗೆ ಅಂದರೆ ನಿಧಾನ ಬಿಳಿಸ್ಕೊಳ್ತೀನಿ ಅಂತ. ಹಂಗೆ ಆ ಥರ ನೆನ್ಪಿಟ್ಕೊಳ್ಳೋದಕ್ಕೆ. ಮತ್ತು ಹಂಗೆ ತಿಳ್ಕೊಬಿಡ್ರಿ ನೀವು, ಲೈನ್ ಹೊಡೆಯೋದಂತ ತಿಳ್ಕೊಬಿಡ್ಬಿಡ್ರಿ. ನಮ್ಮ ಹುಡುಗರು ಫುಲ್ ಅದರಲ್ಲೇ ಅಪ್ಡೇಟ್ ಇರ್ತಾರೆ. ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರ್ಯಾಕಿಗೆ ತರೋದು. ಟ್ರ್ಯಾಕ್ ಟೇಬಲ್ ಅಂದರೆ ಟ್ರ್ಯಾಕಿಗೆ ತರೋದು, ಟ್ರ್ಯಾಕಿಗೆ ತರ್ಬೋದು, ಸುಲಭವಾಗಿ ನಿಯಂತ್ರಿಸಬಹುದು. ಈಸಿ ಟು ಹ್ಯಾಂಡಲ್ ಅಂದರೆ ಈಸಿ ಟು ಡೀಲ್ ವಿತ್ ಆರ್ ಕಂಟ್ರೋಲ್ ಮಾಡೋದು ಈಸಿ. ದ ಪ್ರಾಬ್ಲಮ್ ಈಸ್ ಟ್ರ್ಯಾಕ್ಟೇಬಲ್ ಅಂತಂದರೆ ಆ ಒಂದು ಪ್ರಾಬ್ಲಮನ್ನು ನಾವು ನಿಧಾನವಾಗಿ ಸುಲಭವಾಗಿ ನಿಯಂತ್ರಿಸ್ಬೋದು, ಹ್ಯಾಂಡಲ್ ಮಾಡ್ಬೋದು ಆ ಪ್ರಾಬ್ಲಮ್ನ. ಅಂತ ಏನು ದೊಡ್ಡ ಕ್ರಿಟಿಕಲ್ ಪ್ರಾಬ್ಲಮ್ ಅಲ್ಲ ಅಂತ. ಆಮೇಲೆ ಇನ್ನೊಂದೇನೋ ಬಿಡ್ಡೇಬಲ್ ಅಥವಾ ಬೈಡೇಬಲ್. ಬೈಡ್ ಅಂತಂದ್ರೆ ಏನು ಹೇಳ್ರಿ? ಹಿಂಗೆ ಕಟ್ಟೋದು, ಈಗ ಯಾವುದೋ ಒಂದಕ್ಕೆ ಹಾಕಿ ಸುತ್ತಾಕಿ ಕಟ್ಟೋದು, ಬೈಂಡ್ ಮಾಡೋದು. ಬೈಡೇಬಲ್, ಬೈಡ್ ಅರ್ಥ ಆಯ್ತಲ್ವಾ? ಗಂಟು ಹಾಕೋದೆ ಬೈಡ್ ಅಂತೀವಿ. ಬೈಡ್ ಅಂತಂದ್ರೇನು? ಬೈಡೇಬಲ್ ಅಂತಂದ್ರೇನು? ಆಜ್ಞಾಪಾಲಕ ಅಂತಂದರೆ ಆ ಒಂದು ಕಟ್ಟಾಕೋದ್ರಲ್ಲಿ ಇದೆಯಲ್ಲ, ಆ ಒಂದು ಸುತ್ತ ಸರಪಳಿ ಒಳಗೆ ಅವನು ಆಜ್ಞೆಯಲ್ಲಿ ಪಾಲಿಸ್ಕೊಂಡಿರೋನು. ಒಬಿಡಿಯೆಂಟ್ ಆಗಿರೋನು. ಬೈಡೇಬಲ್, ಅವನ್ನ ಸುತ್ತಿ ಕಟ್ಬೋದು ಅಂತಂದ್ರೆ ಅರ್ಥ ಎಂಥದ್ದು? ಅವನನ್ನು ಮಾತಿನಲ್ಲೇ ಕಟ್ಟಿ ಅವನನ್ನು ಆರಾಮ್ಸೆ ಆಗಿ ಒಪ್ಪಿಸ್ಬಹುದು. ಅರ್ಥ ಆಯ್ತಲ್ವ? ಬೈಡೇಬಲ್ ಆಜ್ಞಾಪಾಲಕ. ಒಬಿಡಿಯೆಂಟ್ ಈಸಿ ಟು ಕಂಟ್ರೋಲ್ಡ್ ಆರ್ ಡೈರೆಕ್ಟೆಡ್. ಅವನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಹಿಂಗೆ ಹೋಗು ಅಂದರೆ ಇದೇ ದಾರಿಲೇ ಹೋಗ್ತಾನೆ. ಕೀ ಕೊಟ್ಟು ಗೊಂಬೆ ಇದ್ದಂಗೆ ಅವನು. ನೋಡ್ರಿ ಇವಳು ಯಾವುದೋ ಕೋಚಿಂಗ್ ಸೆಂಟರ್ ನೋಡ್ಕೊಂಡ್ಬಂದಿದ್ದಾಳೆ. ಯಾರೋ ಟೀಚರ್ಸ್ ನೋಡ್ಕೊಂಬಂದು ಏನು ಮಾಡಿದ್ದಾಳೆ? ಇಷ್ಟು ಬುಕ್ ಓದಮ್ಮ ನೀನು, ಹೀಗೆ ಸಾಕು ಇಂಗ್ಲೀಷ್ಗೆ. ಅಕ್ಕ ಬುಕ್ಕಿನ ಮೇಲೆ ಬುಕ್ ಹಾಕೊಂಡು ಫುಲ್ಲು ಓದ್ತಿದ್ದಾಳೆ. ಅಕ್ಕ ಸೆಲೆಕ್ಷನ್ ಗ್ರಿಡನ್ನು ಫಾಲೋ ಮಾಡ್ತಾ ಇಲ್ಲ. ಇವಳೇನಾದ್ರು ಸೆಲೆಕ್ಷನ್ ಗ್ರಿಡನ್ನು ಫಾಲೋ ಮಾಡ್ತಿದ್ರೆ ಈ ಥರ ರಾಡಿ ಓದೋದು ಬೇಡ ಇತ್ತು. ಏನು ಬೇಕೋ ಅದನ್ನು ಎಕ್ಸಾಮಿಗೆ ಬೇಕಾದ್ದು ಓದಿದ್ರೆ ಸಾಕಿತ್ತು. ಅರ್ಥ ಆಯ್ತಲ್ವಾ? ದ ಡಾಗ್ ಈಸ್ ಬೈಡೇಬಲ್. ನಾಯಿ ಏನೋ ಬೈಡೇಬಲ್, ಅದು ಹೇಳಿದ ಮಾತು ಕೇಳತ್ತೆ. ಕಂಪ್ಲೇಂಟ್ ಅಲ್ಲ ಇದು. ಕಂಪ್ಲೈಂಟ್ ಬೇರೆ. ಕಂಪ್ಲೈಂಟ್ ಮಾಡೋದು ಅಂತಂದರೆ ಇದಕ್ಕೆ ಆಪೋಸಿಟ್ ಆಗುತ್ತೆ. ಅರ್ಥ ಆಯ್ತಾ? ಕಂಪ್ಲೈಂಟ್ ಇದು AI ಅಷ್ಟೇ ಆಪೋಸಿಟ್. ಇಲ್ಲಿ ಎಲ್ಲ ಸೇಮು. ಈ ಕಡೆ ಹಾಕ್ರಿ, ಇಲ್ಲಿ A ಹಾಕ್ರಿ, ಇಲ್ಲಿ I ಹಾಕ್ರಿ, ಅದು ಕಾಂಪ್ಲೇಂಟ್ ಆಗಿಬಿಡುತ್ತೆ. ಕಂಪ್ಲೇಂಟ್ ಮಾಡೋದೇನೋ ಏನೋ ಇದು ಮಾಡೋದು, ಕಂಪ್ಲೇಂಟ್ ಕೊಡೋದು, ನಂಗೆ ಇದು ಇಷ್ಟ ಇಲ್ಲ ಹಾಗೆ ಈಗ ಒಂದು ವಿರೋಧ ಕೊಡೋದು. ಅದಕ್ಕಿದು ಆಪೋಸಿಟ್ ಆಗಿಬಿಡುತ್ತೆ. ಇದು ಕಾಂಪ್ಲಿಮೆಂಟ್ ಅಂತೀವಲ್ಲ. ಕಾಂಪ್ಲಿಮೆಂಟ್ ಅಂದ್ರೆ ಏನು ಹೇಳ್ರಿ? ಒಂದು ಕಾಂಪ್ಲಿಮೆಂಟ್ ಕೊಡೋದು, ಓಹೋ ಚಪ್ಪಾಳೆ ಹೊಡೆಯೋದು, ಹಾಗೆ ಕಾಂಪ್ಲಿಮೆಂಟ್ ಕೊಡೋದು. ಇದು ಕಾಂಪ್ಲಿಯೆಂಟ್, ಹಾಗೆ ಸಮ್ಮತಿಯನ್ನು ಸೂಚಿಸೋದು. ಕಾಂಪ್ಲಿಮೆಂಟ್ ಯಾವಾಗ ಕೊಡ್ತೀವಿ ಹೇಳ್ರಿ? ನಮಗದು ಒಪ್ಪಿಗೆ ಆದಾಗ, ನಮಗದು ಇಷ್ಟ ಆದಾಗ ನಾವು ಕಾಂಪ್ಲಿಮೆಂಟ್ ಕೊಡ್ತೀವಿ, ಶಬಾಷ್ ಅಂತ. ಇದೀಗ ಕಾಂಪ್ಲಿಯೆಂಟ್ ಅಂದ್ರೂ ಕೂಡ ಏನೋ ಸಮ್ಮತಿಸಬಹುದಾದ. ಕಾಂಪ್ಲಿಮೆಂಟ್ ನೆನ್ಪಿಟ್ಕೊಳ್ರಿ. ಕಂಪ್ಲೈಂಟ್ ಅಲ್ಲ, ಕಂಪ್ಲೈಂಟ್ ಬೇರೆ, ಕಾಂಪ್ಲಿಯೆಂಟ್ ಬೇರೆ. ಸೊ ಇದು ಡಿಫ್ರೆಂಟ್ ವರ್ಡ್. ಸ್ಟಾರ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ರಿ, ಏನಾದ್ರು ಕನ್ಫ್ಯೂಸ್ ಆಗತ್ತೆ ಅಂದ್ರೆ. ಅರ್ಥ ಆಯ್ತಾ? ಕಾಂಪ್ಲಿಯೆಂಟ್ ಅಂದರೆ ಸಮ್ಮತಿಸಬಹುದಾದ. ಅರ್ಥ ಆಯ್ತಾ? ಆಲ್ಮೋಸ್ಟ್ ಇದನ್ನ ಮಕ್ಕಳಿಗೆ ಯೂಸ್ ಮಾಡ್ತಾರೆ. ಕಾಂಪ್ಲೇಂಟ್ ಚೈಲ್ಡ್ ಅಂತ ಯೂಸ್ ಮಾಡ್ತಾರೆ. ಕಾಂಪ್ಲೇಂಟ್ ಚೈಲ್ಡ್ ಏನು ಹೇಳ್ದು ಮತ್ತೆ ಈಸಿ ಕೇಳುತ್ತಪ್ಪ, ಮಕ್ಕಳು ಕೇಳಲ್ಲ ಬಿಡಿ. ರೆಡಿ ಟು ಒಬೇ ಅಂತಂದರೆ ಈಸಿಯಾಗಿ ಒಪ್ಕೊಳ್ಳೋದು, ಒಬೇ ಮಾಡ್ಲಿಕ್ಕೆ. ಒಬೇ ಅಂತಂದ್ರೆ ಏನು? ಒಪ್ಪಿಗೆ, ಒಬೇ ಆಗೋದು. ಏನು ಒಬಿಡಿಯೆಂಟ್ ಅಂತೀವಲ್ಲ, ಅದರಲ್ಲೇ ಒಬೇ ಬಂದಿರೋದು ಇದು. ವಿಲ್ಲಿಂಗ್ ಟು ಫಾಲೋ ರೂಲ್ಸ್ ಅಂತಂದರೆ ರೂಲ್ಸನ್ನು ಫಾಲೋ ಮಾಡುವ ಇಚ್ಛೆಯನ್ನು ಹೊಂದಿರುವವನು. ಆರಾಮ್ಸೆ ಅವನು ಹೇಳಿದ ರೂಲ್ಸನ್ನು ಕೇಳ್ತಾನೆ. ಹಿ ಈಸ್ ಕಾಂಪ್ಲಿಯೆಂಟ್ ವಿತ್ ಲಾಸ್ ಅಂತಂದರೆ ಕಾನೂನಿನ ಜೊತೆಗೆ ಅವನೇನಾಗಿದ್ದವನು ಒಬೇ ಆಗಿದ್ದ, ಕಾಂಪ್ಲಿಯೆಂಟ್ ಆಗಿದ್ದ, ಸಮ್ಮತಿಯನ್ನು ಸೂಚಿಸ್ತಾ ಇದ್ದ. ಹಾಗೆ ಲಾ ಅಬೈಡಿಂಗ್ ಅಲ್ಲಿ ಬಂತು. ಬೈಡೇಬಲ್ ಅಂತ. ಬೈಡ್ ಅಂದರೆ ಏನಿದೆಯೋ ಬೈಂಡ್ ಮಾಡಿ ಸುತ್ತಿ ಇಡೋದು. ಅಂದರೆ ಅದಕ್ಕೆ ಅವನು ಪಾಲಕ, ಅದ್ರ ಮಧ್ಯೆನೇ ಇರ್ತಾನೆ ಅವನು. ಆ ಬೌಂಡ್ರಿ
ಇಲ್ಲೊಂದು ವೃತ್ತ ಹಾಕಿದ್ದೇನೆ, ವೃತ್ತ ಬಿಟ್ಟು ನಾನು ಹೋಗಲ್ಲ ನೀನು ಹೋಗಲ್ಲ, ವೃತ್ತದಲ್ಲಿರೋದಲ್ಲ ನಂದೇ ಅಂತಿರೋ ಎಲ್ಲಿ ಡೈಲಾಗು, ನಮ್ಮ ಉಗ್ರಂ ಡೈಲಾಗ್ ಅಂತಂದ್ರೆ ಇದ್ರ ದಾಟಿ ಅವನು ಹೋಗೋದೇ ಇಲ್ಲ. ಅದೇ ಲಾ ಅಬೈಡಿಂಗ್ ಅಂತಂದ್ರೆ ಕಾನೂನಿನ ಚೌಕಟ್ಟಿನ ಮುಂದೆ, ಕಾನೂನಿನ ಚೌಕಟ್ಟು ಅಂತಲೂ ತಿಳ್ಕೊಂಡಿರ್ಬೇಕಾದ್ರೆ, ಚೌಕಟ್ಟಿನಿಂದ ಅವನು ಹೊರಗೆ ಹೋಗಲ್ಲ. ಕಾನೂನು ಪಾಲಕ, ಫಾಲೋಸ್ ಲಾಸ್, ಒಬೇಯಿಂಗ್ ಲಾ ಸ್ಟ್ರಿಕ್ಟ್ಲಿ ಅಂತಂದ್ರೆ ಒಂದು ಲಾನ ಸ್ಟ್ರಿಕ್ಟ್ ಆಗಿ, ನಾನು ಕಾನೂನು ಮೀರೋದೇ ಇಲ್ಲಪ್ಪ ಅಂತೇಳಿ ಸ್ಟ್ರಿಕ್ಟ್ ಆಗಿ ಒಬೆ ಮಾಡ್ತಾನೆ. ಶಿ ಈಸ್ ಎ ಲಾ ಅಬೈಡಿಂಗ್ ಸಿಟಿಜನ್, ಅವಳು ಏನಾಗಿದ್ಲು, ಒಬ್ಳು ಕಾನೂನು ಪಾಲನೆ ಮಾಡುವಂಥ ಸಿಟಿಜನ್. ಎಲ್ಲರೂ ಕೂಡ ಹಾಗೆ ಆಗಿಬಿಟ್ಟಿದ್ರೆ ನಮ್ಮ ದೇಶ ಏನಾಗ್ತಿತ್ತು, ಟಾಪಲ್ಲಿ ಇರ್ತಿತ್ತು. ಈ ಶ್ರಾವಣ ಕಳೆದು ಅದು ಬಂದರೆ ನಮ್ಮ ದೇಶ ಟಾಪಿಗೆ ಹೋಗತ್ತೆ. ನೆಕ್ಸ್ಟ್ ನೆಕ್ಸ್ಟು ಅಬೈಡಿಂಗ್, ಎಲ್ಲ ಅಬೈಡೇ ಬರ್ತದೆ ನೋಡ್ರಿ, ಈಸಿ ಇದೆ. ಬೈಡೇಬಲ್ಲು, ಅಬೈಡು, ಲಾ ಅಬೈಡಿಂಗು, ಅಬೈಡಿಂಗು ಅಂದರೆ ಶಾಶ್ವತ, ಶಾಶ್ವತವಾಗಿರೋದು. ಇಲ್ಲೇನೋ ಅಳಿಸಿ ಹೋಗಿದೆ, ಒಂದೇ ನಿಮಿಷ ಸರಿ ಮಾಡಿಬಿಡ್ತೇನೆ, ನಿಮ್ಮ ಎದುರಿಗೆ ಸರಿ ಮಾಡ್ತೇನೆ ನೋಡ್ರಿ. ಎಲ್ಲೋಯ್ತು 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 ಎಲ್ಲೋಯ್ತು, ಒಂದೇ ನಿಮಿಷ, ಎಲ್ಲೋಯ್ತು, ಒಂದು ನಿಮಿಷ. ಹಾಂ, ಇಲ್ಲಿ ಬಂತು. ಎಲ್ಲೋಯ್ತು ಇದು ಹೊರಡೋದು, ಅಬೈಡು, ಟಮ್ಮದ ಸರಿ ಮಾಡ್ತೀನಿ ನೋಡ್ರಿ ಹೆಂಗಂತ. ಹಾಂ, ಇದು ಇದು ಇದೇನು ಮಾಡಿದೆ ಇಲ್ಲಿ, ಅಡ್ಜೆಕ್ಟಿವ್ ಅನ್ನೋದನ್ನ ತಿಂದಾಕ್ಬಿಟ್ಟಿದೆ. ಸಣ್ಣ ಮಾಡೋಣ ಸ್ವಲ್ಪ, ಅರ್ಥ ಆಯ್ತಲ್ವ? ನೋಡ್ರಿ ಹೆಂಗೆ, ಡಿಮ್ ಸರಿ ಆಯ್ತಾ. ಅಡ್ಜೆಕ್ಟಿವ್ ಅಂತಂದ್ರೇನು, ಶಾಶ್ವತ. ರೆಕಾರ್ಡ್ ಆಗ್ತಾ ಇದೆಯಾ ಮತ್ತೆ? 41 ನಿಮಿಷ ಆಯಿತು, ಟೈಮ್ ಆಗುತ್ತೆ ಸುಮ್ಮನೆ. ಓಕೆ, ಇದು ಶಾಶ್ವತ. ಈ ಇಂಕ್ ನೋಡಿದ್ರೆ ನೀವು ಯಾರ್ಯಾರು ಓಟ್ ಹಾಕಿದ್ದೀರಾ, ಓಟ್ ಹಾಕಿದವರಿಗೆ ಆಲ್ಮೋಸ್ಟು ಪರ್ಮನೆಂಟ್ ಮಾರ್ಕ್ ಅಂತ ಹಾಕ್ತಾರೆ. ಪರ್ಮನೆಂಟ್ ಅಂದರೆ ನೀವು ಸಾಯೋವರೆಗೂ ಇರೋದು ಆ ಥರ ಅಲ್ಲ, ಒಂದು ಪರ್ಮನೆಂಟ್ ಮಾರ್ಕ್ ಅಂತ ಹಾಕ್ತಾರಲ್ವ, ಶಾಶ್ವತ. ಇದೇ ಇಂಕು, ಅದಕ್ಕೆ ಏನಾದ್ರು ಅಬೈಡಿಂಗ್, ನಾ ಸುಮ್ಮನೆ ನಿಮಗೆ ನೆನಪಿರೋದಕ್ಕೆ ಇಮೇಜ್ ಹಾಕಿರೋದು. ಓಕೆನಾ? ಅಬೈಡ್ ಅಂತಂದರೆ ಪರ್ಮನೆಂಟ್, ಶಾಶ್ವತ. ಲಾಸ್ಟಿಂಗ್, ಲಾಸ್ಟಿಂಗ್ ಅಂತಂದರೆ ಲಾಸ್ಟಿಗೆ ಬರೋದಲ್ಲ, ಲಾಸ್ಟಿಂಗ್, ಲಾಂಗ್ ಲಾಸ್ಟಿಂಗ್ ಅಂತೀವಲ್ಲ, ಅಂದರೆ ಶಾಶ್ವತ. ಲಾಸ್ಟಿಂಗ್ ಅನ್ನೋದು ಏನೋ ಶಾಶ್ವತ ಅಂತಾನೆ, ನೆನ್ಪಿಟ್ಕೊಳ್ರಿ. ಕಂಟಿನ್ಯೂಯಿಂಗ್ ಫಾರ್ ಎ ಲಾಂಗ್ ಟೈಮ್, ಇದಕ್ಕೆ ನಾವು ಲಾಸ್ಟಿಂಗ್ ಅಂತ ಕರಿತೀವಿ. ಲಾಸ್ಟಿಂಗ್ ಅನ್ನೋದು ಕೂಡ ಏನೋ ಇದಕ್ಕೆ ಸಿನೋನಿಮ್ ಅಂತಾನೆ ಆಗುತ್ತೆ. ಅಂದರೆ ಒಪ್ಪಿಗೆಲೇ ಇರುತ್ತೆ ಯಾವಾಗಲೂ, ಈಗ ನಮ್ಮ ಜೊತೆಗೇ ಇರುತ್ತೆ ಅನ್ನೋ ಥರ. ಇದಕ್ಕೆ ನೀವು ಪಾಲಕ, ಸಮ್ಮತಿಗೆ ಹೇಗೆ ನೀವು ಸಿನೋನಿಮ್ ಮಾಡ್ತೀರಿ ಅಂತಲ್ಲ, ಅದಕ್ಕೆ ಸಿನೋನಿಮ್ ಆಗಿ ಕೇಳಿದರೆ ಎಕ್ಸಾಮಲ್ಲಿ, ಅದಕ್ಕೆ ಕೊಟ್ಟಿರೋದು. ಅಂತಂದರೆ ಇಲ್ಲಿ ಶಾಶ್ವತವಾಗಿ ನಮ್ಮ ಜೊತೆಗೆ ಇರುತ್ತೆ, ಶಾಶ್ವತವಾಗಿ ಹೇಳೋದು ಕೇಳ್ಕೊಂಡಿರುತ್ತೆ, ಶಾಶ್ವತವಾಗಿ ಒಪ್ಪಿಗೆ ಸೂಚಿಸುತ್ತೆ. ಏನೋ ಒಂದಕ್ಕೆ ನಾವು ಅಗ್ರಿಮೆಂಟ್ ಹಾಕಿದ್ರೆ ಅದು ಶಾಶ್ವತ. ನಾವು ಕೊನೆವರೆಗೂ ನಮ್ಮ ಕಟ್ಟಪ್ಪ ಏನೋ ಒಂದು ಅಗ್ರಿಮೆಂಟ್, ನಾವು ಸಿಂಹಾಸನಕ್ಕೆ ಜೊತೆಗೆ ಇರ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದ, ಅವ್ನು ಶಾಶ್ವತವಾಗಿ ಹಾಗೆ ಇದ್ದ. ಅವರ ಫ್ಯಾಮಿಲಿ, ಇಡೀ ಫ್ಯಾಮಿಲಿ, ಅವನ ಮುತ್ತಾತನ ಕಾಲದವ್ರು ಆ್ಯಕ್ಚುಲಿ ಅಗ್ರಿಮೆಂಟ್ ಮಾಡಿದ್ದು, ಬಟ್ ಅವನ ಇಡೀ ಫ್ಯಾಮಿಲಿ ಏನಾಗಿತ್ತು, ಸಿಂಹಾಸನಕ್ಕೆ ವಿಧೇಯವಾಗಿತ್ತು. ಹಾಗೆ ಶಾಶ್ವತ, ಆ ಥರ ವೇಯಲ್ಲಿ ಅದು ಏನಾಗುತ್ತೆ ನಿಮಗೆ ಸಿನೋನಿಮ್ ಆಗುತ್ತೆ. ನೋಡ್ರಿ, ಇದಕ್ಕೋಸ್ಕರ ನಾನು ಈ ಥರ ಕ್ಲಾಸ್ ಕೇಳ್ಬೇಕೇನಿದ್ದು. ನಿಮಗೆ ಇಲ್ಲಿ ಕೊಟ್ಟಿದ್ರು ಕಾಂಪ್ಲಿಯೆಂಟ್ ಕೊಟ್ಟಿದ್ರು, ಸಮ್ಮತಿ ಅಂತ ಅನ್ನೋ ಥರ, ಅದಕ್ಕೆ ಅಬೈಡಿಂಗ್ ಅಂತ ಕೊಟ್ಟಿದ್ರು. ಅಬೈಡಿಂಗ್ ಅಂದರೆ ಶಾಶ್ವತ. ಇದಕ್ಕೆ ನೀವು ಅದನ್ನು ಸಿನೋನಿಮ್ ಯಾವ ರೀತಿಯಿಂದ ಹಾಕ್ತಿದ್ರಿ ಹೇಳ್ರಿ? ಚಾನ್ಸೇ ಇಲ್ಲ ನೀವು ಆ ಸಿನೋನಿಮ್ ಅಂತ ಹಾಕ್ಲಿಕ್ಕೆ. ನನ್ನ ಕ್ಲಾಸನ್ನು ಕೇಳಿದೆ, ಅರ್ಥ ಆಯ್ತಲ್ವಾ? ಮಾರ್ಕ್ಸು ಡಮ್, ನೀವು ಕ್ಲಿಯರ್ಲಿ ಡಮ್ ಮಾರ್ಕ್ಸ್. ಇಲ್ಲಿ ಈಗ ನಿಮಗೆ ಈ ಕ್ಲಾಸನ್ನು ಕೇಳಿದವ್ರಿಗೆ ಮಾತ್ರ ಈ ಕ್ವಶನ್ ಕೊಟ್ಟರೆ ನಿಮಗೆ 100% ಮಾರ್ಕ್ಸ್ ಬರುತ್ತೆ. ಉಳಿದಾರೆಲ್ಲ ಡಮ್ಮು, ನಿಮ್ಗಿಂತ ಅವ್ರು ಹಿಂದೆ ಬಿದ್ದಿದ್ದಾರೆ ಅಂತ ಅರ್ಥ. ಹಿ ಹ್ಯಾಸ್ ಎ ಅಬೈಡಿಂಗ್ ಫೇತ್ ಅಂತಂದ್ರೆ ಅವನು ಏನು ಮಾಡಿದ್ದಾನೆ, ಫೇತ್ ಒಂದು ನಂಬಿಕೆ ಇದ್ದಾನೆ. ಅವನು ಏನೋ ಅಬೈಡಿಂಗ್ ಫೇತ್ ಅಂದರೆ ಶಾಶ್ವತವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾನೆ. ಆ ನಂಬಿಕೆನ ತಿರಸ್ಕರಣೆ ಮಾಡ್ತಾ ಇಲ್ಲ, ಯಾವಾಗಲೂ ಸಮ್ಮತಿ ಇದೆ ಆ ನಂಬಿಕೆ ಮೇಲೆ, ಯಾವಾಗಲೂ ಒಪ್ಪಿಗೆ ಇದೆ, ಆ ನಂಬಿಕೆನೇ ಒಪ್ಕೊಂಡಿದ್ದಾನೆ ಅವನು. ಅಬೈಡಿಂಗ್ ಫೇತ್. ಪ್ಲಕೇಬಲ್, ಪ್ಲಕೇಬಲ್ ಅಂದ್ರೆ ಏನು, ಶಾಂತಗೊಳಿಸಬಹುದಾದ ಅಂತಂದರೆ ಕನ್ವಿನ್ಸ್ ಮಾಡ್ಬೋದಾ, ಹಾಂ, ಈಸಿಯಾಗಿ ಒಪ್ಪಿಸ್ಬೋದು ಅಂತ. ಈಸಿಲಿ ಕಾಮ್ಡ್, ಈಸಿಲಿ ಪ್ಯಾಸಿಫೈಡ್ ಆರ್ ಸೂದ್ಡ್, ಇವು ವರ್ಡ್ ಕೂಡ ಬರ್ತವೆ. ನೆಕ್ಸ್ಟ್ ಪ್ಯಾಸಿಫೈ ಅಂದರೆ ಏನು ಹೇಳೋ, ಶಾಂತಗೊಳಿಸೋದು, ಪ್ಯಾಸಿಫೈ, ಪೀಸ್, ಪ್ಯಾಸಿಫೈ. ಸೂದ್ ಅಂದರೂ ಅಷ್ಟು ಕೂಡ, ಸೂದ್ ಅಂತ ನೆನ್ಪಿಟ್ಕೊಟ್ರೆ ನೆಕ್ಸ್ಟ್ ವರ್ಡ್ ಬರುತ್ತೆ, ಅಷ್ಟರೊಳಗೆ ನಿಮಗೆ ನೆನಪಿರ್ಬೇಕು. ಓಕೆನಾ? ಸೂದ್. ನಾನು ಅದಕ್ಕೆ ನಿಮಗೆ ಪದೇ ಪದೇ ಆ ವರ್ಡನ್ನು ಯಾಕೆ ಮೆನ್ಷನ್ ಮಾಡಿರ್ತೀನಿ ಅಂತಂದರೆ, ನಿಮ್ಮ ಕ್ಲಾಸಲ್ಲೇ ಅರ್ಧ ರಿವಿಷನ್ ಆಗಿ ಹೋಗ್ಬಿಡುತ್ತೆ, ನೀವು ಜಸ್ಟ್ ರಿವಿಷನ್ ನೋಡ್ಕೊತ ಹೋದ್ರೆ ಸಾಕು. ಸೂದ್ ಅಂತ ನೆನ್ಪಿಟ್ಕೊಡಿ, ಅಂದರೆ ಶಾಂತ ಮಾಡೋದು, ತಣಿಸೋದು, ಆ ಥರ. ಸೂದ್ ಮತ್ತು ಪ್ಯಾಸಿಫೈ ಇದು ಕೂಡ ಸಿನೋನಿಮ್ ಆಗುತ್ತೆ. ಓಕೆನಾ? ಈಸಿಲಿ ಪ್ಯಾಸಿಫೈಡ್ ಅಥವಾ ಸೂದ್ ಮಾಡ್ಬೋದು. ದ ಚೈಲ್ಡ್ ವಾಸ್ ಪ್ಲಕೇಬಲ್ ಅಂತಂದರೆ ಆ ಮಗು ಎಷ್ಟು ಹತ್ರ ಕೂಡ ಈಸಿಯಾಗಿ ಅದನ್ನು ಸಮಾಧಾನ ಪಡಿಸ್ಬೋದು. ಓಕೆನಾ? ಅರ್ಥ ಆಯ್ತಲ್ವ? ಮಗುಗೆ ಒಲ್ಲು ಕಂದ ಒಲ್ಲು ಅಂದ್ಬಿಟ್ರೆ ಏನಾಗುತ್ತೆ, ಕಂದ ಸೈಲೆಂಟ್ ಆಗ್ಬಿಡುತ್ತೆ ಹಾಗೆ ಈಸಿಯಾಗಿ. ಅರ್ಥ ಆಯ್ತಲ್ವ? ಇವಳು ಇದರಲ್ಲೂ ನೋಡಿ, ಈ ಚಿತ್ರದಲ್ಲಿದೆ, ಇವನೇನು ಬಂದ, ಐ ಆಮ್ ರಿಯಲಿ ಸಾರಿ ಅಂತಂದ. ಜಸ್ಟ್ ಇವಳು ಅದಕ್ಕೆ ಒಪ್ಪಿಗೆ ಬಿಟ್ಲು, ಹಾಂ ಓಕೆ ಇಟ್ಸ್ ಓಕೆ, ಐ ಫಾರ್ ಗಿವ್ ಯು ಅಂತ ಅವಳು ಹೇಳ್ದಂದ್ರೆ ಈಸಿಯಾಗಿ ಕನ್ವಿನ್ಸ್ ಮಾಡಿಬಿಟ್ಟ ಅವನು. ಆ್ಯಕ್ಚುಲಿ ಡನ್ ಆಗುತ್ತೆ ಇದು ಉಲ್ಟಾ, ಇದು ಚಾನ್ಸೇ ಇಲ್ಲ.
ಆ್ಯಕ್ಚುಲಿ ಇವಳು ಐ ಸಾರಿ ಅಂತಂದ್ರೆ ಇವನ ಹಾಂ ಓಕೆ ಓಕೆ ಅಂತಂದು ಇವನು ಬೇಗ ಒಪ್ಕೊಂತಾನೆ ಹುಡುಗ. ಹುಡುಗಿ ಒಪ್ಕೊಂತಾಳ? ಹುಡುಗಿ ಚಾನ್ಸೇ ಇಲ್ಲ. ಏನಿರುತ್ತೆ, ಹಾವಿನ ದ್ವೇಷ 12 ವರ್ಷ ಅಂದಂಗೆ ಒಂಚೂರು ಸಿಟ್ಟು ಬಂತಂತಂದ್ರೆ ಏನು ಮಾಡಬೇಕು? ಫುಲ್ಲು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಎಷ್ಟೇ ಮಾಡಿದ್ರು ಒಪ್ಕೊಳ್ಳಲ್ಲ. ಫುಲ್ ಸಿಟ್ಟು ಮಾಡ್ಕೊಂಡು ಇಡೀ ದಿನಗಟ್ಲೆ ಮೂತಿ ವಾರೆ ಆಗೇ ಇರುತ್ತೆ ಅಲ್ವಾ ಹುಡುಗಿರ್ದು. ಹುಡುಗಿರು ಒಪ್ಪಲ್ಲ, ಇದು ಉಲ್ಟಾ. ಇದು ಎಕ್ಸಾಂಪಲ್ ಆ್ಯಕ್ಚುಲಿ ಫೋಟೋ ಉಲ್ಟಾ ಆಗಬೇಕು. ಇವನು ಹೇಳಿದ್ರೆ ಮಾತ್ರ ಇವನು ಬೇಗ ಒಪ್ಕೊಂತಾನೆ. ಹಾಂ ಓಕೆ ಐ ಆಮ್ ಫಾರ್ಗಿವ್ ಅಂದರೆ ನಾನು ಹಿಂಗೆ ಕ್ಷಮಿಸ್ತೀನಿ ಬಿಡು, ಹೋಗ್ಲಿ ಬಿಡತ್ತಾಗೆ ಅಂತ ಇವನು ಒಪ್ಕೊಳ್ಳೋದು. ಇವಳು ಇಷ್ಟು ಬೇಗ ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ ಹುಡುಗಿರು. ಏನು ಸರ್ ನೀವು ಹಿಂಗೆ ಹೇಳ್ತಿದ್ರೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ಬೋದು. ಹಂಗಲ್ಲ, ಮತ್ತು ಎಕ್ಸ್ಪೀರಿಯನ್ಸ್ ಹಂಗಲ್ಲ ತಿಳ್ಕೊಬಿಡ್ರಿ. ಏನಿದು ಏನಕ್ಕಂತಂದ್ರೆ ಒಂದು ಸಾಮಾಜಿಕವಾಗಿ ಒಂದು ನೌನ್ ಅಲ್ವಾ ಇದು, ಎಲ್ರಿಗೂ ಗೊತ್ತಿರೋವಂಥದ್ದು. ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಇದು. ಹುಡುಗಿರಿಗೆ ಬೇಗ ಒಪ್ಕೊಳ್ಳುವಂಥ ಗುಣ ಇಲ್ಲ ಅನ್ನೋದು ಸಾಮಾಜಿಕ ಸತ್ಯ ಇದು ಅಲ್ವಾ. ಮತ್ತು ಹುಡುಗಿರು ಬೇಜಾರಾಗ್ಬಿಡ್ರಪ್ಪ. ಹುಡುಗಿರು ಕೆಲವ್ರು ಒಪ್ಕೊಂತಾರೆ, ಸಹನಾ ಧರಿತ್ರಿ ಅಂತ ಕರೀತಾರೆ. ಹೆಚ್ಚು ಸಹನೆ ಇರೋದು ಹುಡುಗಿರಿಗೆ. ಓಕೆನಾ? ಓಕೆ ಸಾಕು, ಈಗ ಮುಗೀತು, ಒಂದೇ ವರ್ಡ್ ಬೇಡ. ಡಿಫಿಯೆಂಟ್ ಅಂದ್ರೆ ನೋಡ್ರಿ, ಈಗ ಆ್ಯಂಟನಿಮ್ಸ್ ಅದಕ್ಕೆ ಇಲ್ಲೆಲ್ಲ ಏನಿತ್ತು, ಒಪ್ಕೊಳ್ಳೋದು, ಪ್ಲಕೇಬಲ್ ಅನ್ನೋ ಥರ ಇತ್ತು. ಇಲ್ಲೇನೀಗ ವಿರೋಧ ವ್ಯಕ್ತಪಡಿಸೋದು. ಡಿಫಿಯೆಂಟ್ ಅಂತಂದರೆ, ಒಂದೇ ನಿಮಿಷ, ಓಕೆ. ಡಿಫಿಯೆಂಟ್ ಅಂತಂದ್ರೆ ಏನು? ವಿರೋಧಿ. ನೋಡಿ, ಡೆಫ್ ಅಂದ್ರೆ ಗೊತ್ತಾ? ಡೆಫ್ ಅಂತ ಯಾರಿಗೆ ಯೂಸ್ ಮಾಡ್ತೀವಿ ನಾವು? ಕ್ಯೂಡಿಗೆ ಡೆಫ್ ಅಂತ ಮಾಡ್ತೀವಲ್ಲ, DEAF ಅದು. ಮತ್ತೆ DEF ಅಲ್ಲ, DEAF, ಡೆಫ್. ಡೆಫ್ ಅಂತ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? ಕ್ಯೂಡಿಗೆ ಯೂಸ್ ಮಾಡ್ತೀವಲ್ವಾ? ಕ್ಯೂಡ ಅನ್ನೋದಕ್ಕೆ, ಕೆಪ್ಪ ಅನ್ನೋದಕ್ಕೆ ಡೆಫ್ ಅಂತ ಯೂಸ್ ಮಾಡ್ತೀವಿ. ಡೆಫ್ ನೋಡ್ರಿ, ಅಂದರೆ ಏನೋ ಒಂದು ಹೇಳಿದ್ರೆ ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡ್ಬೇಕಂದ್ರೆ ನಾವು ಏನು ಮಾಡ್ತೀವಿ? ಅದನ್ನ ಇಗ್ನೋರ್ ಮಾಡೋದಕ್ಕೆ ಕಿವಿ ಮುಚ್ಕೊತೀವಿ. ತಮಣಿ ಥರ ಏನು ಮಾಡ್ತೀವಿ ನಾವು? ಕಿವಿ ಮುಚ್ಕೊಬಿಡ್ತೀವಿ. ನೀ ಹೇಳೋದು ನಾನು ಕೇಳೋದೇ ಇಲ್ಲ ಅಂತ. ಇವ್ರ ಅಮ್ಮ ಏನೋ ಹೇಳ್ತಾ ಇದ್ದಾರೆ ಪಾಪ, ಅವ್ನು ಕೇಳ್ತಾನೆ ಇಲ್ಲ. ನೀ ಹೇಳಿದ್ ನಾನು ಕೇಳೋದೇ ಇಲ್ಲ, ಹೋಗು ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಿದ್ದಾನೆ. ಡಿಫಿಯೆಂಟ್ ಅಂತಂದ್ರೆ ಏನು? ವಿರೋಧ ವ್ಯಕ್ತಪಡಿಸೋದು. ಡಿಫಿಯೆಂಟ್ ಮಾಡೋದು, ಕಿವಿಯನ್ನು ಮುಚ್ಕೊಂಡು ವಿರೋಧ ವ್ಯಕ್ತಪಡಿಸೋದು, ನಾ ಕೇಳಿಸಲ್ಲ ಅಂತ ಇಗ್ನೋರ್ ಮಾಡೋದು. ಮೊನ್ನೆ ಒಂದು ವರ್ಡ್ ಬಂದಿತ್ತು DFI ಅಂತ, ನೆನಪಿದೆಯಾ? DIEFY ಅಂತ ಒಂದು ವರ್ಡ್ ಬಂದಿತ್ತು, D5 ಅಂತ. ನಾನು ಅದಕ್ಕೋಸ್ಕರ ಹೇಳಿದೆ ಈ ವರ್ಡನ್ನು ಸ್ಟಾರ್ ಮಾರ್ಕ್ ನೆನ್ಪಿಟ್ಕೊಳ್ಳಿ ಅಂತ, D5 ವರ್ಡನ್ನು. ಯಾಕಂತಂದರೆ ಅದು ನೆಗೆಟಿವ್ ಥರ ಕಾಣಿಸುತ್ತೆ. ನೋಡಿ, ಡಿಫಿಯೆಂಟ್ ಅಂದ್ರೇನು? ಇಗ್ನೋರ್ ಮಾಡೋದು. ಡೆಫ್, ಕ್ಯೂಡ, ಡಿಫಿಯೆಂಟ್. ಬಟ್ D5 ಅಂತ ಏನು ಹೇಳ್ರಿ? ವೆನರೇಟ್ ಮಾಡೋದು, ಅವರನ್ನು ಇದು ಮಾಡೋದೇನೋ ದೇವ್ರ ಥರ ನೋಡೋದು, D5 ಮಾಡೋದು ಅಲ್ವಾ? ನೆನಪಿದೆಯಾ D5 ವರ್ಡು? ಸೊ ಅದು D5. ಬಟ್ ಇದು ಡಿಫಿಯೆಂಟ್ ಅಂದ್ರೆ ಏನು ಹೇಳ್ರಿ? ವಿರೋಧ ವ್ಯಕ್ತಪಡಿಸೋದು. ಮತ್ತು D5 ಅಂತ ನೀವು ನೆಗೆಟಿವ್ ವರ್ಡು, ವಿರೋಧ ಅಂತ ಹಂಗೆ ತಿಳ್ಕೊಬೇಡ್ರಿ. ಅದಕ್ಕೋಸ್ಕರ ಸ್ಟಾರ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ಳಿ ಅದನ್ನಂತ ಹೇಳಿರೋದು ನಾನು. ಇದು ಡಿಫಿಯೆಂಟ್. ನಾನು ಅದಕ್ಕೆ ಇಲ್ಲಿ ಕ್ಲಿಯರ್ ಮಾಡಿದೆ ನಿಮಗೆ. ಒಂದು ಕನ್ಫ್ಯೂಷನ್ ಪಾಯಿಂಟ್ ಎಲ್ಲಿದೆ ಅದನ್ನು ಕ್ಲಿಯರ್ ಮಾಡ್ಕೊಂಡೆ. D5 ಅಂದರೆ ಹಿಂದಿನ ಕ್ಲಾಸಲ್ಲಿ ಬರ್ಸಿದ್ದೀನಿ ನೋಡಿರಿ, D5 ಅಂತ. D5 ಅಂದರೆ ಅದು D5 ಅಂದರೆ ವೆನರೇಟ್ ಮಾಡೋದು, ಆರಾಧನೆ ಮಾಡೋದು. ಇದೇನಿದು? ಡಿಫಿಯೆಂಟ್, ವಿರೋಧ ವ್ಯಕ್ತಪಡಿಸೋದು. ಡಿಫಿಯೆಂಟ್, ಡೆಫ್ ಕಿವಿ ಅಂದರೆ ಕೆಪ್ನ ಥರ ಕಿವಿ ಮುಚ್ಕೊಬಿಡೋದು. ಬೋಲ್ಡ್ಲಿ ರೆಸಿಸ್ಟಿಂಗ್. ರೆಸಿಸ್ಟ್ ಅಂದರೆ ಏನು ಹೇಳ್ರಿ? ರೆಸಿಸ್ಟ್ ಅಂದರೂ ಕೂಡ ತಡೆಯೋದು, ಬೇಡ ಅಂತೇಳಿ ಸ್ಟಾಪ್ ಅಂತ ರೆಸಿಸ್ಟ್ ಮಾಡೋದು, ನಿಯಂತ್ರಣ ಮಾಡೋದು. ರೆಸಿಸ್ಟ್. ಶೋವಿಂಗ್ ರೆಸಿಸ್ಟೆನ್ಸ್ ಓಪನ್ಲಿ ಅಂತಂದರೆ ಓಪನ್ ಆಗಿ, ಮುಗು ಕೊಡ್ದಂಗೆ ನಂಗೆ ಆಗಲ್ಲ, ನಂಗೆ ಇಷ್ಟ ಇಲ್ಲ, ನಾನು ಕೇಳಲ್ಲ ಮಾತು, ವಿರೋಧ ವ್ಯಕ್ತಪಡಿಸೋದು. ಈ ಗೇವ್ ಎ ಡಿಫಿಯೆಂಟ್ ಲುಕ್. ನೋಡ್ರಿ, ಇವನು ಡಿಫಿಯೆಂಟ್ ಲುಕ್ ಕೊಟ್ಟಿದ್ದಾನೆ. ಏನು ಕಿವಿ ಮುಚ್ಕೊಂಡು ನಾನು ನೀ ಹೇಳೋದು ಕೇಳೋದೇ ಇಲ್ಲ ಅಂತ ಇವನು ಡಿಫಿಯೆಂಟ್ ಲುಕ್ ಕೊಟ್ಟಿದ್ದಾನೆ. ರೀಕ್ಯಾಲ್ಸಿಟ್ರೆಂಟ್ ಅಂದ್ರೆ ಹಠಮಾರಿ, ಹೇಳಿದ್ದೇ ಕೇಳಲ್ಲ. ಇದು ಏನು ಮಾಡ್ತಾನೆ, ಇದನ್ನ ಹೀಗೆ ನೆನ್ಪಿಟ್ಕೊಡ್ರಿ. ಕ್ಯಾಲ್ಕುಲೇಟರ್ ಗೊತ್ತಾ ನಿಮಗೆ? ಕ್ಯಾಲ್ಕುಲೇಟರ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳ್ರಿ? ಲೆಕ್ಕ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದು ಏನಾಗುತ್ತೆ, ಅವನು ಏನು ಮಾಡ್ತಾನೆ, ಅಂಗಡಿ ಅವನೊಂದು ಲೆಕ್ಕ ಮಾಡಿ ಒಂದು ದುಡ್ಡನ್ನ ಕೊಡ್ತಾನೆ. ಅವನು ಅದನ್ನ ಒಪ್ಪೋದಿಲ್ಲ. ಪುನಃ ಕ್ಯಾಲ್ಕುಲೇಟ್ ಮಾಡ್ತಾನೆ. ನೋಡಿ ನುಂಚಿರ್ತಡಿ, ಇವ್ರು ಯಾಕೋ ತಪ್ಪು ಮಾಡಿಕೊಡ್ತಾರೆ, ಇವ್ರನ್ನ ಯಾಕೆ ನಂಬೋದು ಅಂತೇಳಿ ರೀಕ್ಯಾಲ್ಕುಲೇಟ್ ಮಾಡ್ತಾನೆ ಅವನು. ಅರ್ಥ ಆಯ್ತಲ್ವಾ? ಹೇಳಿದ್ದನ್ನ ತಕ್ಷಣಕ್ಕೆ ಒಪ್ಪಲ್ಲ, ಒಂದ್ಸರಿ ರೀಕ್ಯಾಲ್ಕುಲೇಟ್ ಮಾಡಿ ನೋಡ್ತಾನೆ. ಆ ಥರ ಇದು ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಹೇಳ್ತಿರೋದು. ಓಕೆನಾ? ರೀಕ್ಯಾಲ್ಸಿಟ್ರೆಂಟ್ ಅಂದ್ರೆ ಏನು? ಹಠದ ಅಂದ್ರೆ ಹೇಳ್ದು ಒಪ್ಕೊಳ್ಳಲ್ಲ. ಇನ್ನೊಂದ್ಸರಿ ಒಂಥರ ಸ್ಟಬ್ಬರ್ನು, ಮೊಂಡು ಸ್ವಭಾವದವ. ಅರ್ಥ ಆಯ್ತಾ? ಹಠದ, ಮೊಂಡು ಸ್ವಭಾವ. ರೆಬಿಲಿಯಸ್. ರೆಬಲ್ ಅಂದ್ರೆ ಏನು ಹೇಳ್ರಿ? ರೆಬಲ್ ಪ್ರಭಾಸ್ ಮೂವಿ ಅಲ್ಲ. ರೆಬಲ್ ಅಂದ್ರೆ ಏನು ಹೇಳ್ರಿ? ಒಂಥರ ಕ್ರಾಂತಿ ಮಾಡೋದು, ರೆಬಲ್ ಮಾಡೋದು. ಅರ್ಥ ಆಯ್ತಲ್ವಾ? ಕ್ರಾಂತಿ, ಹೋರಾಟ. ರೆಬಲಿಯಸ್ ಅಂತಂದ್ರೆ ಅದನ್ನು ತಿರಸ್ಕಾರ ಮಾಡ್ತಾನೆ ಅವನು. ನಂಗೆ ಅದು ಇಷ್ಟ ಇಲ್ಲ, ಬೇಡ, ಸಮ್ಮತಿ ಸೂಚಿಸ್ತಾ ಇಲ್ಲ, ಒಪ್ಪಿಗೆ ಸೂಚಿಸ್ತಾ ಇಲ್ಲ, ಜಿದ್ದಿ ಮಾಡ್ತಿದ್ದಾನೆ ಅವನು. ಸ್ಟಬ್ಬರ್ನ, ಮೊಂಡು ಸ್ವಭಾವದವ. ನಂಗೆ ಇಷ್ಟ ಇಲ್ಲ, ನಾನು ಅದನ್ನ ಕೇಳೋದೇ ಇಲ್ಲ. ರೆಫ್ಯೂಸಿಂಗ್ ಟು ಒಬೇ ಅಥಾರಿಟಿ ಅಂತಂದರೆ ಅವನ ಅಥಾರಿಟಿಯನ್ನು ಒಪ್ಕೊಳ್ಳೋದಕ್ಕೆ ರೆಫ್ಯೂಸ್ ಮಾಡ್ತಾ ಇದ್ದಾನೆ, ತಿರಸ್ಕಾರ ಮಾಡ್ತಿದ್ದಾನೆ. ರೆಫ್ಯೂಸ್ ಅಂದ್ರೆ ತಿರಸ್ಕಾರ. ಒಬೇ ಮಾಡ್ಲಿಕ್ಕೆ ಏನು ಮಾಡ್ತಾ ಇದ್ದಾನೆ? ಒಪ್ಕೊಳ್ಳೋದಕ್ಕೆ ತಿರಸ್ಕಾರವನ್ನು ಮಾಡ್ತಾ ಇದ್ದಾನೆ. ರೆಫ್ಯೂಸಿಂಗ್, ಹಠ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಳಿ ಅಂತಂದೆ ಅವನು?
ಹೇಳಿದ ತಕ್ಷಣ ಒಪ್ಕೊಳ್ಳೋದಿಲ್ಲ ಅವನು. ಹೇಳಿದ ತಕ್ಷಣ ಹಾಂ ಇದು ಏನೋ 6,000 ಇದೆ 7,000 ಇದೆ ಅಂದರೆ ಹೇಳಿದ ತಕ್ಷಣ ಒಪ್ಕೊಳ್ಳೋದಿಲ್ಲ. ರೀಕ್ಯಾಲ್ಕುಲೇಟ್ ಮಾಡ್ತಾನೆ. ಮತ್ತೊಂದು ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ತಾನೆ. ಅವನು ಹೇಳಿದ ತಕ್ಷಣ ಒಪ್ಕೊಳ್ಳೋವಲ್ಲ ಅವನು. ರೀಕ್ಯಾಲ್ಕುಲೇಟ್ ಅಂದರೆ ರೀಕ್ಯಾಲ್ಸಿಟ್ರೆಂಟ್, ಹಠದ. ಅರ್ಥ ಆಯ್ತಲ್ವ? ನೆನಪಿರುತ್ತೆ ಅಂದರೆ ತಕ್ಷಣಕ್ಕೆ ಒಪ್ಕೊಳ್ಳೋವಲ್ಲ ಅವನು ಅಂತ. ಮೊಂಡು ಸ್ವಭಾವದ ಮತ್ತು ರೀಕ್ಯಾಲ್ಕುಲೇಟ್ ಮಾಡ್ತಾನೆ. ನೆನ್ಪಿಟ್ಕೊಳ್ಳೋದಕ್ಕೆ ರೀಕ್ಯಾಲ್ಸಿಟ್ರೆಂಟ್, ರೀಕ್ಯಾಲ್ಕುಲೇಟ್ ನೆನಪಿರುತ್ತಲ್ವಾ? ದ ಸ್ಟೂಡೆಂಟ್ ವಾಸ್ ರೀಕ್ಯಾಲ್ಸಿಟ್ರೆಂಟ್. ಆ ಸ್ಟೂಡೆಂಟ್ ಏನಾಗಿದ್ದ, ಅವನು ಮೊಂಡ ಸ್ವಭಾವದವಾಗಿದ್ದ. ಈ ವರ್ಡ್ಗಳು ಬರುತ್ತೆ ನೋಡ್ರಿ, ಜಿದ್ದಿ, ಜಿದ್ದಿ ಅಥವಾ ಏನೋ ಮೊಂಡ ಅಂತೀವಲ್ಲ, ಇದು ಸ್ಟಬ್ಬರ್ನ್ ಅಂತ. ಹಠಮಾರಿ ಅನ್ನೋದಕ್ಕೆ ಸ್ಟಬ್ಬರ್ನ್ ಯೂಸ್ ಮಾಡ್ತೀವಿ ನಾವು. ಸ್ಟಬರ್ನ್ ನೆನ್ಪಿಟ್ಕೊಳ್ರಿ. ಇನ್ಕಂಪ್ಲಿಯೆಂಟ್ ನೋಡಿ, ಕಾಂಪ್ಲಿಯೆಂಟ್ ಬಂದಿತ್ತಾಗ. ಕಂಪ್ಲೈಂಟ್ ಅಲ್ಲ, ಕಾಂಪ್ಲಿಯೆಂಟ್. ಹಿಂಗೆ ಹೋದ್ರಿ ಇದನ್ನ, ಕಾಂಪ್ಲಿಯೆಂಟ್. ಸ್ಪೆಲ್ಲಿಂಗಿಗೂ ನೆನಪಿರುತ್ತೆ, ಕಾಂಪ್ಲಿಯಂಟ್ ಅಂತಲೇ ನೆನಪಿರುತ್ತೆ, ಕಾಂಪ್ಲಿಯಂಟ್ ಅಂತಲೇ ನೆನಪಿರುತ್ತಲ್ವಾ? ಅಂದರೆ ಅನುಸರಿಸದ ಯಾವುದೋ ಒಂದು ಸ್ಟ್ರಕ್ಚರ್ಡ್ ರೂಲ್ ನಡೀತಾ ಇರುತ್ತೆ, ಅದನ್ನು ನೀವು ಏನು ಮಾಡ್ತಾರೆ, ಅನುಸರಿಸಲ್ಲ. ನಾನು ಅದನ್ನ ಯಾಕೆ ಅನುಸರಿಸ್, ನಾನು ಸಪ್ರೇಟು, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಂದೇ ರೂಲ್ಸು, ನನ್ಗೆ ಇಷ್ಟ ಬಂದಂಗೆ ನಾನು ಹೋಗ್ತೀನಿ. ರೀಸೆಂಟಾಗಿ ನಮ್ಮ ಪೆಂಗ್ವಿನ್ ಅಣ್ಣ ಒಂದು ಫೇಮಸ್ ಆಗಿತ್ತಲ್ವಾ, ನೋಡಿದಿರಿ ನೀವು? ಹೂವೆ ಪಪ್ಪ ಅಂತ ಒಂದು ಯಾವುದೋ ಸಾಂಗ್ ಹಾಕಿ ಫುಲ್ ಪೆಂಗ್ವಿನ್ ಅಣ್ಣನ ಆಲ್ ಇಂಡಿಯಾ ಹೀರೋ ಮಾಡಿಬಿಟ್ಟಿದ್ರು. ಆಲ್ ಇಂಡಿಯಾ ಅಲ್ಲ, ಆಲ್ ವರ್ಲ್ಡ್ ಹೀರೋ ಮಾಡಿಬಿಟ್ಟಿದ್ರು ಪೆಂಗ್ವಿನ್ ಅಣ್ಣನ. ಪೆಂಗ್ವಿನ್ ಅಣ್ಣ ಯಾಕೆ ಫೇಮಸ್ಸು? ಎಲ್ಲರೂ ಒಂದು ದಿಕ್ಕಲ್ಲಿ ಹೋದರೆ, ಅಂದರೆ ಈಗ ಈ ದಿಕ್ಕಲ್ಲಿ ನಾವು ಹೋಗಬೇಕು, ಈ ಕಡೆ ನಾವು ಹೋಗಿ ನಮ್ಮ ಜೀವನ ಉಳಿಸ್ಕೋಬೇಕು, ಅಥವಾ ನಾವು ಈ ವೆದರ್ಗೆ ಈ ಕಡೆ ನಾವು ಹೋಗಿ ನಮ್ಮ ನಡ್ಕೊ ಬಂದಿರೋದು, ನಮ್ಮ ವಂಶದ ಒಂದು ಇದು ನಡ್ಕೊ ಬಂದಿರೋದು ಹಾಗೆ ಅಂತೇಳಿ ಎಲ್ಲರೂ ಆ ಸ್ಟ್ರಕ್ಚರ್ಡ್ ರೂಲ್ಸನ್ನು ಫಾಲೋ ಮಾಡಿದ್ರೆ, ಪೆಂಗ್ವಿನ್ ಅಣ್ಣ ಏನು ಮಾಡ್ದೆ, ಇದನ್ನೇ ಯಾಕೆ ನಾನು ಫಾಲೋ ಮಾಡಬೇಕು, ನಾನು ಪರ್ವತದ ಕಡೆ ಹೋಗ್ತೀನಿ, ಚೆನ್ನಾಗೈತಿ ಪರ್ವತ ಅಂತೇಳಿ ಹೋಗಿ ಅವನ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದ. ಸೊ ಪೆಂಗ್ವಿನ್ ಅಣ್ಣ ಆ ಡಿಫ್ರೆಂಟ್ ಸ್ಟೆಪ್ಪನ್ನು ತಗೊಂಡಿದ್ದಕ್ಕೆ ಏನು ಮಾಡ್ದ ಪೆಂಗ್ವಿನ್ ಅಣ್ಣ? ಹೀರೋ ಆದ. ಬದುಕಿದ್ದು 2 ದಿವಸ ಆದರೂ ಹೀರೋ ಆದ. ನೀವು ಅಷ್ಟೇ, ಎಲ್ಲರೂ ಆ ಕೋಚಿಂಗ್ ಸೆಂಟ್ರ್, ಎಲ್ಲರೂ ಬಿದ್ದಿರೋ ಆಲದ ಮರ ನಟ್ಟು ಕೋಚಿಂಗ್ ಸೆಂಟ್ರ್ ಟ್ರ್ಯಾಪಿಗೆ ಬೀಳೋದಕ್ಕಿಂತ ನೀವು ಡಿಫ್ರೆಂಟಾಗಿ ಈ ಚಾನಲ್ನ ಫಾಲೋ ಮಾಡಿದ್ರೆ ನೀವು ಹೀರೋ ಆಗಿ ಸೆಲೆಕ್ಷನ್ ಆಗ್ತೀರಾ. ಇಲ್ಲ ಅಂತಂದರೆ ನೀವು ಟಾಪರ್ಸ್ ರಿವ್ಯೂವನ್ನು ಅವ್ರು ಕೇಳ್ತಾ ಇರ್ತಾರಲ್ಲ ಭಾಷಣ, ಅದನ್ನ ಕೇಳೋರು ನೀವು ಆಗ್ತಿರೋದು, ನೀವು ಆ ಸ್ಥಾನದಲ್ಲಿ ಹೋಗೋದು ತುಂಬ ಕಷ್ಟ. ಅರ್ಥ ಆಯ್ತಲ್ವಾ? ನಿಮಗೆ ಅರ್ಥ ಆಗ್ತಿರ್ಬೋದು, ಆ ಟೀಚರ್ಸ್ಗಳು ಹೇಳೋದು ನಿಜವಾಗ್ಲೂ ಅರ್ಥ ಮಾಡೇ ಹೇಳ್ತಾರೆ. ಪ್ರತಿಯೊಬ್ಬ ಟೀಚರ್ಸ್ ಅಂತಂದ್ರೆ ಸುಮ್ಮನೆ ಯಾರು ಬ್ಲೈಂಡಾಗಿ ಒಪ್ಕೊಳ್ಳೋದಿಲ್ಲ, ಅರ್ಥ ಮಾಡೇ ಹೇಳ್ತಾರೆ. ಬಟ್ ಅದು ನಿಮ್ಮನ್ನು ಸೆಲೆಕ್ಷನ್ವರೆಗೂ ಕೊಂಡ್ಕೊಂಡು ಹೋಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಅದು ನಿಮಗೆ ಮಾರ್ಕ್ಸ್ ತರಿಸುತ್ತೆ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಹೋ ನಂಗೆ ಮಾರ್ಕ್ಸ್ ಬಂತ, ಮಾರ್ಕ್ಸ್ ತರೋದಲ್ಲ ಸಾರಿ, ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ. ಅವ್ರು ಮಾಡಿಸ್ಬೇಕಾದ್ರೆ ಏನಾಗುತ್ತೆ, ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಓಹೋ ನಾನು ಲೆಕ್ಕ ಮಾಡಿಬಿಟ್ಟೆ, ಎಷ್ಟು ಈಸಿ ಮೆಥಡ್ ಮರಿ, ಒಂದೇ ಲೈನಲ್ಲಿ ಮ್ಯಾಥ್ಸ್ ಮಾಡಿಬಿಟ್ಟೆ. ಆದರೆ ಎಕ್ಸಾಮ್ ಹಾಲಲ್ಲಿ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಎಕ್ಸಾಮ್ ಹಾಲಲ್ಲಿ ಬ್ಲ್ಯಾಂಕ್ ಆಗಿದೆ, ಎಕ್ಸಾಮ್ ಹಾಲಲ್ಲೂ ಕೂಡ ನಿಮಗೆ 100% ಮಾರ್ಕ್ಸ್ ಬರ್ಬೇಕಂತಂದರೆ ಏನು ಮಾಡಬೇಕು? ನಾನು ಆ್ಯಕ್ಚುಲಿ GD ಎಕ್ಸಾಮಲ್ಲಿ ಎಷ್ಟು ಸಲ ಬರ್ದಿದ್ದೀನಲ್ಲ, ನಂದು ಆಲ್ಮೋಸ್ಟು ಎಲ್ಲ 1-2 ಸರಿ 1 ಮಾರ್ಕ್ಸ್ ಹೋಗಿತ್ತೆ ನಾನು ಮ್ಯಾಥ್ಸಲ್ಲಿ. ಅದು ಬಿಟ್ಟರೆ ನಂದು ಔಟ್ ಆಫ್ ಔಟೇ 20ಕ್ಕೆ 20 ಮ್ಯಾಥ್ಸ್ ಯಾವಾಗಲೂ. ನನ್ನ ಮ್ಯಾಥ್ಸಲ್ಲಿ 1 ಮಾರ್ಕ್ಸ್ ಹೋಗಿದ್ದು ನಂದು ಹಿಸ್ಟ್ರಿನೇ ಇಲ್ಲ, ಮ್ಯಾಥ್ಸು ರೀಸ್ನಿಂಗಲ್ಲ. ಈಗ RRBಯಲ್ಲೂ ಅಷ್ಟೇ, RRBಯಲ್ಲಿ ಮ್ಯಾಥ್ಸ್ ಮತ್ತು ರೀಸ್ನಿಂಗಿಂದ 60 ಕ್ವಶನ್ ಇರುತ್ತಲ್ವ, 60 ಇರುತ್ತೆ, ಮೇಯ್ನ್ಸಲ್ಲಿ 70 ಇರುತ್ತೆ. ನಾನು ಮೇ ಬಿ 58 ಏನೋ ಬಂದಿತ್ತು ಯಾವುದಕ್ಕೆ, ಮ್ಯಾಥ್ಸಲ್ಲಿ. ಮೇಯ್ನ್ಸಲ್ಲಿ ಆ್ಯಕ್ಚುಲಿ 50 ಇದು ಏನೋ 69 ನಿಯರ್ಲಿ ಏನೋ ಐತಿಲ್ಲ, ಔಟ್ ಆಫ್ ಔಟೇ ಬಂದಿತ್ತು. ಒಂದು ಕ್ವಶನ್ ತಪ್ಪಾಗಿರಲಿಲ್ಲ. ನಂದು ಹೋಗೋದು ಮಾರ್ಕ್ಸ್ ಒಟ್ಟು GKಲೇ ಅಪ್ಪ, GKಲೇ ಟೊಯ್ಯ. ಅದು ಬಿಟ್ಟರೆ ಇಂಗ್ಲೀಷಲ್ಲಿ ಕೆಲವೊಂದೊಂದು ಇದಿರುತ್ತೆ, ಏನೋ ಯಾರಿಗೂ ಕೇಳದಿರೋ ಹೊಡೆಯುತ್ತೆ, ಅದು ಯಾರಿಗೂ ಕೇಳಲ್ಲ ಬಿಡಿ. ಇಂಗ್ಲೀಷಲ್ಲಿ ನಂದು ಒಳ್ಳೆ ಮಾರ್ಕ್ಸೇ ಬರುತ್ತೆ. ಯಾಕೆ ಆಲ್ಮೋಸ್ಟ್ ಎಷ್ಟಿರುತ್ತೆ, ಇಂಗ್ಲೀಷ್ 20 ಮಾರ್ಕ್ಸ್ ಅಲ್ಲ, 20ಕ್ಕೆ ಆಲ್ಮೋಸ್ಟ್ 17-18 ಮಾರ್ಕ್ಸ್ ಬರುತ್ತೆ. ಇನ್ನು 2-3 ವರ್ಡ್ ಏನಾಗಿರುತ್ತೆ ಅಂತಂದರೆ ಅವು ಯಾರಿಗೂ ಮಾಡೋಕ್ಕಾಗಲ್ಲ. ಅವು ಪ್ರತಿ ಎಕ್ಸಾಮಲ್ಲೂ ಆ ಥರದೊಂದು ವರ್ಡ್ಗಳನ್ನ ಹಾಕ್ತಾರೆ. ಸರಿಯಾದರೆ ಸರಿ ಆಗ್ಬೋದು, ಸರಿ ಆಗದಿದ್ರೆ ಇರ್ಬೋದು. ಓಕೆನಾ? ಇಷ್ಟು ಮಾರ್ಕ್ಸ್ ಬರಬೇಕು ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಕಲಿಬೇಕಾಗತ್ತೆ ನೀಟಾಗಿ. ಒಂದು ಪರ್ಫೆಕ್ಟಾದ ಒಂದು ವೇಯಲ್ಲಿ ಕಲಿಬೇಕಾಗತ್ತೆ. ಯಾರೋ ಬಿಸ್ನೆಸ್ಗಿಂದ ಹಿಂದೆ ಬೀಳೋದಲ್ಲ. ಅವರು ಸ್ಟೇಟ್ ಗೌರ್ಮೆಂಟಿಗೂ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟಿಗೂ ಮಾಡ್ತಾರೆ. ಯಾವುದಕ್ಕೆ ಫೋಕಸ್ ಮಾಡ್ತಿದೆ ಅಂತ ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ನಾನು SSCಗೂ GDಗೂ ಮಾಡ್ತೀನಿ, SSCಗೂ ಮಾಡ್ತೀನಿ, ರೈಲ್ವೆಗೂ ಮಾಡ್ತೀನಿ ಅಂತಾರೆ. ಅಲ್ಲಿ ನೋಡ್ರೆ ಸ್ಟೇಟ್ ಗೌರ್ಮೆಂಟಿಗೂ ಅದೇ ಬ್ಯಾಚ್ ತಗೊಳ್ಳಿ ಅಂತಾರೆ. ಅದು ಬೇರೆ. ನಾನು ಬರೀಯಪ್ಪ, ನಾನು ಸ್ಟ್ರಿಕ್ಟಾಗಿ ಹೇಳ್ತೀನಿ, ನಾನು ಸೆಂಟ್ರಲ್ ಗೌರ್ಮೆಂಟ್, SSC, ರೈಲ್ವೆ, ಆಮೇಲೆ ಇದು CGLಗೆ, GDಗೆ, ಆಮೇಲೆ ನೀವು ಬ್ಯಾಂಕಿಂಗ್ಗೆ ಏನಾದ್ರು ಪ್ರಿಪೇರ್ ಮಾಡ್ತೀರಾ ನನ್ನ ಚಾನಲಿಗೆ ಬರ್ರಿ. ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ ಮಾಡ್ತಾರೆ ದಯವಿಟ್ಟು ಬರಬೇಡಿ, ನಾನು ಅದನ್ನ ಪ್ರಿಪೇರ್ ಮಾಡಲ್ಲ. ಆದರೆ ಇಂಗ್ಲೀಷ್ ಬೇಕು ಅಂತಂದರೆ ಬರ್ರಿ, ಎಲ್ಲ ಕಡೆ ಇಂಗ್ಲೀಷ್ ಒಂದೇ. ನಾಟ್ ವಿಲ್ಲಿಂಗ್ ಟು ಫಾಲೋ ರೂಲ್ಸ್ ಅಂತಂದರೆ ರೂಲ್ಸನ್ನು ಫಾಲೋ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹಿ ಈಸ್ ಎ ಕಾಂಪ್ಲಿಯೆಂಟ್ ಅಂತಂದರೆ ಅವನು ಕಾಂಪ್ಲಿಯೆಂಟ್ ಚೈಲ್ಡ್. ಓಕೆನಾ? ಅವನು ಒಬ್ಬ ಅವನು ಎಲ್ಲದನ್ನು ಕೇಳ್ಕೊಂಡು ಹೋಗುವಂಥ, ಕೇಳದೇ ಇರುವಂಥ ವ್ಯಕ್ತಿ. ಇವ ಯಾರು? ಪೆಂಗ್ವಿನ್ ಅಣ್ಣ. ಪೆಂಗ್ವಿನ್ ಅಣ್ಣ ಇನ್ಕಾಂಪ್ಲಿಯೆಂಟ್ ಅಲ್ವಾ? ಇವನೇ ಒಂದು ಎಲ್ಲರೂ ಒಂದು ರೂಲ್ಸ್ ಆದ್ರೆ ಇವಂದೇ ಒಂದು ರೂಲ್ಸ್. ಸೊ
ಇನ್ಕಾಂಪಿಟೆಂಟ್ ವ್ಯಕ್ತಿ ಪೆಂಗ್ವಿನ್ ಅಣ್ಣ. ಓಕೆನಾ? ಕೇಳಬೇಡಿ ಅಂತಂದ್ರೆ ಆ್ಯಕ್ಚುಲಿ ಸ್ಟೇಟ್ ಗೌರ್ಮೆಂಟಿಗೂ ಮ್ಯಾಥ್ಸ್ ಎಲ್ಲ ನಾನು ಹೇಳೋ ರೀತಿಗಳು ಹೆಲ್ಪ್ ಆಗುತ್ತೆ. ನಾನು ಮಾಡೋ ಸೊಲ್ಯೂಷನ್ ಮಾಡ್ತಾನೆ, ನನ್ನ ಅಪ್ರೋಚ್ ಇದೆಯಲ್ಲ, ನಾನು ಹೇಗೆ ಟ್ಯಾಕಲ್ ಮಾಡ್ತೀನಿ ಕ್ವಶನ್ ಅನ್ನೋದನ್ನ, ಅದು ನಿಮಗೆ ಆ್ಯಕ್ಚುಲಿ ಟೈಮ್ ಉಳಿಸುತ್ತೆ. ನಿಮಗೊಂದು 10ರಿಂದ 15 ಕ್ವಶನ್ ಬರುತ್ತಲ್ವ ನಿಮಗೆ, ಯಾವ ಪಿ ಸಿ ಎಕ್ಸಾಮ್ ಇರ್ಬೋದು, ಯಾವುದೇ ಎಸ್ ಟಿ ಎಫ್ ಟಿ ಇರ್ಬೋದು. ಬಟ್ ಅದರಲ್ಲಿ ನೀವು ನನ್ನ ಕ್ವಶನ್ನ ಕೇಳಿದ್ರೆ ನಿಮ್ಗೆ ಆ್ಯಕ್ಚುಲಿ ನಾನು ತುಂಬ ಜನ ಕೇಳಿ ನೋಡಿದ್ದೀನಿ ಸ್ಟೇಟ್ ಗೌರ್ಮೆಂಟ್ ಪಿ ಸಿ ಎಲ್ಲ ಮಾಡೋದಾಗೆ. ಅವರಿಗೆ ಒಂದು 15 ಕ್ವಶನ್ ಬಂದರೆ ಅವ್ರಿಗೆ ಆ್ಯಕ್ಚುಲಿ ಒಂದು 20 ನಿಮಿಷ 25 ನಿಮಿಷ ಈ ಕ್ವಶನ್ ಮಾಡಬೇಕಾಗುತ್ತೆ. ಉಳಿದದ್ನೆಲ್ಲ ಮಾಡಿ ಮುಗಿಸಿ ಅವ್ರು ಆ್ಯಕ್ಚುಲಿ ಸಪ್ರೇಟಾಗಿ ಇದ್ಕೊಂಡು ಟೈಮ್ ಉಳಿಸ್ಕೊತಾರೆ ಒಂದು 25 ನಿಮಿಷ 20 ನಿಮಿಷ. ಯಾಕೆ 20 ನಿಮಿಷ ಎಲ್ಲ ಸಾಕಾಗೋದಿಲ್ಲ ಅಂತಾರೆ, 25 ನಿಮಿಷದ ಮೇಲೆ ಬೇಕಾಗುತ್ತೆ, ಅರ್ಧ ಗಂಟೆ ಬೇಕಾಗುತ್ತೆ ಅಂದ್ಬಿಡ್ತಾರೆ. ಸೊ ಟೈಮ್ ಆಗುತ್ತೆ, ಎಷ್ಟೊಂದು ಟೈಮ್ ಆಗುತ್ತೆ. ಬಟ್ ನಾನು ಈ 15 ಕ್ವಶನ್ನ 10 ನಿಮಿಷದಲ್ಲಿ ಮಾಡ್ಬೇಕು ಸಾಕು. ಈ ಸ್ಟೇಟ್ ಗೌರ್ಮೆಂಟಲ್ಲಿ ಕೊಡೋ ಕ್ವಶನ್ ಇದೆಯಲ್ಲ 10 ನಿಮಿಷ ಸಾಕು 15 ಕ್ವಶನ್ ಮಾಡಲಿಕ್ಕೆ. ಅಷ್ಟು ನಿಮಗೆ ಹೋಗಲಿ ಅಂತಂದರೆ ಒಂದು 20 ನಿಮಿಷಕ್ಕಾರ ನೀವು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಸೊ ನೀವು ಸ್ಟೇಟ್ ಗೌರ್ಮೆಂಟರು ಆ ಥರ ಮಾಡೋದನ್ನು ನೋಡಬಹುದು, ಏನು ಯೂಸ್ ಇಲ್ಲ ಅಂತಿಲ್ಲ. ಬಟ್ ನನ್ನ ಫೋಕಸ್ ಏನಾಗಿರುತ್ತೆ, ನನ್ನ ಪ್ರಿವಿಯಸ್ ಇಯರ್ ಎಲ್ಲ ಏನಾಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಇಂಟ್ರ್ಯಾಕ್ಟೇಬಲ್ ಅಂತಂದ್ರೆ ಏನು ಹೇಳ್ರಿ, ಟ್ರ್ಯಾಕ್ಟೇಬಲ್ ಆಗಲಿಲ್ಲ ನಾನು ಟ್ರ್ಯಾಕಿಗೆ ತರ್ಬೋದು ಅಂತ. ಇಂಟ್ರ್ಯಾಕ್ಟೇಬಲ್ ಏನಂದರೆ ಹಠಮಾರಿ, ಬೀಳೋದೇ ಇಲ್ಲ. ಅಣ್ಣ ತುಂಬ ಟ್ರೈ ಮಾಡ್ದ, ಬೈಕ್ ತಗೊಂಡೋದ, ಪಲ್ಸರ್ ಬೈಕು, KTM ಬೈಕ್ ತಗೊಂಡಾಗ ರುಮ್ 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 ಅನ್ನಿಸ್ತಾ ಎದುರಿಗೆ. ಆ ಅಕ್ಕ ಟ್ರ್ಯಾಕಿಗೆ ಬರಲೇ ಇಲ್ಲ ಅವಳು. ಅಂದರೆ ಇಂಟ್ರ್ಯಾಕ್ಟೇಬಲ್ ಆಗಿದ್ಲು ಅವಳು ಫುಲ್ಲು ಅಪ್ಪ ಅಮ್ಮಂಗೆ ಏನೋ ಒಪ್ಪಿಗೆಯನ್ನು ಇದು ಅಪ್ಪ ಅಮ್ಮ ತೋರಿಸಿದ ಹುಡುಗಿನೇ ಮದುವೆ ಆಗೋ ಅಂತ ಹುಡುಗಿ ಅವಳು. ಬರಲೇ ಇಲ್ಲ ಟ್ರ್ಯಾಕಿಗೆ. ಡಿಫಿಕಲ್ಟ್ ಟು ಮ್ಯಾನೇಜ್ ಆರ್ ಸಾಲ್ವ್ ಅಂತಂದರೆ ಯಾವುದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟು, ಕಷ್ಟ. ಇಟ್ ಈಸ್ ಆ್ಯನ್ ಇಂಟ್ರ್ಯಾಕ್ಟಬಲ್ ಇಶ್ಯೂ. ಆ ಇಶ್ಯೂ ಇದೆಯಲ್ಲ, ಏನೋ ಒಂದು ಸಮಸ್ಯೆ ಇದೆಯಲ್ಲ ನಮ್ಮ ದೇಶದಲ್ಲಿ, ಭಯೋತ್ಪಾದಕತೆ ಅನ್ನೋ ಥರದಲ್ಲಿ ಒಂದು ಸಮಸ್ಯೆ ಇದೆಯಲ್ಲ, ಅದೊಂಥರ ಸಿಕ್ಕಾಪಟ್ಟ ಕಷ್ಟವಾಗಿದೆ ಅದನ್ನ ಎರಾಡಿಕೇಟ್ ಮಾಡೋದು. ಎರಾಡಿಕೇಟ್ ಅಂದರೆ ಏನು ಹೇಳ್ರಿ, ನಿರ್ಮೂಲನೆಗೊಳಿಸೋದು. ಅರ್ಥ ಆಯ್ತಲ್ಲ? ವಿಲ್ಫುಲ್ ಅಂದರೆ ಏನು? ವಿಲ್ಫುಲ್ ಅಂದರೆ ಅಬ್ಜೆಕ್ಟಿವ್. ವಿಲ್ಫುಲ್ ಅಂತಂದರೆ ಆಗ್ಲಿಂದ ಹೇಳ್ತಾ ಬಂದೆ, ವಿಲ್ಲಿಂಗ್ ಟು ಒಬೆ. ವಿಲ್ ಅಂತಂದರೆ ಇಚ್ಛೆ. ಇದು ಬರೀ ವಿಲ್ಫುಲ್ ಅಂತ ಇದೆ ಅಂತಂದ್ರೆ ಏನು, ಹಠ, ನನ್ನ ತಂದೆ ಇಚ್ಛೆ, ಅವನ ಇಚ್ಛೆನೇ ಆಗಬೇಕು. ವಿಲ್ ಅಂತಂದ್ರೆ ಹೇಳ್ರಿ ಇಚ್ಛೆ, ಸ್ವ ಇಚ್ಛೆ, ನನ್ನ ಇಚ್ಛೆಲೇ ನಡಿಬೇಕು. ವಿಲ್ಫುಲ್ ಈಗ ಬರುತ್ತೆ, ಹಿ ಗೇವ್ ಇಸ್ ಪ್ರಾಪರ್ಟಿ ಟು ಹಿಸ್ ವಿಲ್ ಅಂತಂದರೆ ಅವನ ವಿಲ್ಲಿಗೆ ಪ್ರಕಾರ, ಅವನ ಇಚ್ಛೆಗೆ ಪ್ರಕಾರ ಅವನ ಪ್ರಾಪರ್ಟಿಯನ್ನು ಬರ್ಕೊಟ್ಟ. ವಿಲ್ ಅನ್ನೋದು ಪ್ರಾಪರ್ಟಿಗೆ ಬರ್ಕೊಡ್ತೇವೆ. ವಿಲ್ ಅನ್ನೋ ಒಂದು ಸಪ್ರೇಟ್ ವರ್ಡ್ ಇದೆ, ಬರೀ ವಿಲ್ ಅಂತ. ವಿಲ್ ಅಂದರೆ ಏನು, ಒಂದು ಪ್ರಾಪರ್ಟಿಯನ್ನು ಅವನ ಇಚ್ಛೆಗೆ ಅನುಸಾರ ಅವನು ಬರ್ಕೊಡೋದು, ಅದನ್ನೇ ನಾವು ವಿಲ್ ಅಂತ ಕರಿತೀವಿ. ವಿಲ್ ಅಂದರೆ ವರ್ಬ್ ಬೇರೆ, ಐ ವಿಲ್ ಕಿಲ್ ಯು, ಐ ವಿಲ್, ಆ ವರ್ಬ್ ಬೇರೆ, ಅದು ಮಾಡೆಲ್ ವರ್ಬು, ಅದು ಗ್ರಾಮರ್ ಪಾಯಿಂಟು. ಗ್ರಾಮರನ್ನು ಮಾಡ್ತೇನೆ ನೆಕ್ಸ್ಟ್, ಅದು ಗ್ರಾಮರ್ ಪಾಯಿಂಟು. ಇದು ವಿಲ್ ಅನ್ನೋದೇನಿದು, ವಿಲ್ ಅನ್ನೋದು ಅಂದರೆ ನೌನ್ ಆಗುತ್ತೆ. ಈ ವಿಲ್, ಇದು ವಿಲ್ಫುಲ್ಲು ಅಬ್ಜೆಕ್ಟಿವ್. ಈ ವಿಲ್ ಏನಾಗುತ್ತೆ, ಇದು ಇಚ್ಛೆ, ಹಠ, ನಾನು ಮಾಡಿದ್ದೆ, ನಂದೇ ಆಗ್ಬೇಕು ಅಂತ. ಇಲ್ಲಿ ನೋಡ್ರಿ, ಇವಳು ಅಮ್ಮನ ಹತ್ರ ಏನು ಮಾಡ್ತಾಳೆ ಹೇಳಿ, ಮಗು ಇದು ಯಾರಿದು, ನಮ್ಮ ಸ್ಟೂಡೆಂಟಲ್ಲಿ ಯಾರಿದು ನೋಡ್ರಿ, ಇದು ಇವಳು ಏನು ಮಾಡ್ತಾರೆ, ನಂಗೆ ಈ ಡ್ರೆಸ್ ಬೇಕು ಅಮ್ಮ ಅಂತ ಅಳ್ತಾ ಇದ್ದಾಳೆ ಇವಳು ಫುಲ್ಲು. ಇದೇ ಬೇಕು ಅಂತ ಫುಲ್ ಅಳ್ತಾ ಇದ್ದಾಳೆ, ಇದು ಬೇಕು, ಇದು ಹಠ, ವಿಲ್ಫುಲ್. ಅರ್ಥ ಆಯ್ತಲ್ಲ? ಸ್ಟಬ್ಬನ್ ಆಗಲೇ ಬಂದಿತ್ತಲ್ವ, ಮೊಂಡ, ಜಿದ್ದು, ನಂಗೆ ಬೇಕು, ಹಠಮಾರಿ. ಡಿಟರ್ಮೈನ್ಡ್ ಟು ಡೂ ಆ್ಯಸ್ ಎ ವಾಂಟ್ಸ್ ಅಂತಂದರೆ, ವಾಂಟ್ಸ್ ಅಂತಾರೆ ಬಯಕೆ, ಅವಳಿಗೆ ಬೇಕಾಗಿದ್ದು, ನಂಗೆ ಬೇಕಾಗಿದ್ದೇನು ಬೇಕು, ನಂಗೆ ಬೇಕೇ ಬೇಕು. ಡಿಟರ್ಮೈನ್ ಅಂದರೆ ನೋಡು, ದೃಢ ಸಂಕಲ್ಪ, ಡಿಟರ್ಮೈನ್, ಈ ವರ್ಡ್ ಕೂಡ ಬರುತ್ತೆ ನೆಕ್ಸ್ಟು ಕ್ಲಾಸ್ಗಳಲ್ಲಿ. ಡಿಟರ್ಮೈನ್ ಅಂದರೆ ನೋಡ್ರಿ ದೃಢ ಸಂಕಲ್ಪ. ಡಿಟರ್ಮೈನ್ ಟು ಡೂ ಆ್ಯಸ್ ಎನ್ ಒನ್ ವಾಂಟ್ಸ್ ಅಂತಂದರೆ ಯಾವುದೋ ಒಬ್ಬ ಅವ್ನು ಬೇಕಾಗಿದ್ದನ್ನು ಬೇಕೇ ಬೇಕು ಅಂತ ದೃಢ ಸಂಕಲ್ಪ ಹೊಂದಿರೋನು. ನಿಮಗೂ ಕೂಡ ನೀವೇನಾಗಿರ್ಬೇಕು, ನೀವು ಹಠ ಇರಬೇಕು, ನಿಮ್ಗೊಂದು ಜಾಬ್ ಬೇಕೇ ಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ, ವಿಲ್ಫುಲ್ ಆಗಿರ್ಬೇಕು ನೀವು. ಓಕೆನಾ? ಬಟ್ಟೆಗಲ್ಲ, ಜಾಬಿಗೆ. ಜಾಬ್ ಸಿಕ್ಕಿ ದುಡ್ಡು ಕೈಗೆ ಬಂದರೆ ಬಟ್ಟೆ ತಾನಾಗಿ ಬರುತ್ತೆ. ಓಕೆನಾ? ದ ಚೈಲ್ಡ್ ಈಸ್ ವಿಲ್ಫುಲ್ ಅಂತಂದರೆ ಆ ಮಗು ಸಿಕ್ಕಾಪಟ್ಟ ವಿಲ್ಫುಲ್. ಈ ಚೈಲ್ಡ್ ಇದೆಯಲ್ಲ, ಇದು ವಿಲ್ಫುಲ್. ಓಕೆನಾ? ನೆಕ್ಸ್ಟ್ ಮುಗೀತಲ್ವಾ? ಅರ್ಥ ಆಯ್ತಾ? ಇವತ್ತಿನ ಕ್ಲಾಸು ಮುಗೀತು. ಒಂದು ಆ್ಯಕ್ಚುಲಿ ತುಂಬ ದಿನ ಆಗಿತ್ತು, ಡಿಲೇ ಆಗಿತ್ತು. ನಾನು ಅದಕ್ಕೆ ಲಾಸ್ಟಿಗೆ ಹೇಳ್ತಾ ಇದ್ದೇನೆ, ಕ್ಲಾಸ್ ನೋಡ್ಕೊಬಿಡಿ. ಒಂದು 2-3 ಕ್ಲಾಸ್ ಡಿಲೇ ಆಗಿತ್ತು, ನನಗೂ ಸ್ವಲ್ಪ ಕೆಲಸ ಆಗಿತ್ತು. ಅದು ಅಲ್ಲದೆ ಈ ರೀಸ್ನಿಂಗ್ ಕ್ಲಾಸ್ಗಳನ್ನು ಮಧ್ಯೆ ಆ ಗ್ಯಾಪ್ ಇದ್ದಿದ್ದ ಗ್ಯಾಪಲ್ಲೇ ನಾನು ಏನು ಮಾಡಿಬಿಟ್ಟೆ, ಕೆಲಸ ಇದ್ದಿದ್ದ ಗ್ಯಾಪಲ್ಲಿ ರೀಸ್ನಿಂಗ್ ಕ್ಲಾಸ್ ಮಾಡಿದ್ರಿಂದ ವೊಕ್ಯಾಬ್ಯುಲರಿ ಕ್ಲಾಸಿಗೆ ಸ್ವಲ್ಪ ಡಿಲೇ ಆಯಿತು. ಸಾರಿ. ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಬರುತ್ತೆ ವೊಕ್ಯಾಬ್ಯುಲರಿ ಕ್ಲಾಸಸ್ ಕೂಡ. 2 ಡೇಸ್ಗೆ ಅದು ಡೈಲಿ ಬರುತ್ತೆ ವೊಕ್ಯಾಬ್ಯುಲರಿ ಕ್ಲಾಸಸ್ಸು. ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಶೇರ್ ಮಾಡಿ. ನಿಮ್ಮ ಕೋಚಿಂಗ್ ಗ್ರೂಪ್ ಇರುತ್ತೆ, ನೀವು ಲೈಬ್ರರಿ ಇರುತ್ತೆ, ಲೈಬ್ರರಿಲಿ ಓದ್ತಾ ಇರ್ತೀರ, ನಿಮ್ಮದು ಗ್ರೂಪ್ಸ್ ಇರುತ್ತೆ, ತುಂಬ ಜನ ಸ್ಟಡಿ ಮಾಡ್ತಾ ಇರ್ತೀರ, ನಿಮ್ಮ ಒಂದು ಸ್ಟಡಿ ಗ್ರೂಪ್ ಇರುತ್ತೆ, ಇದರಲ್ಲೆಲ್ಲ ಶೇರ್ ಮಾಡಿ. ಎಲ್ರಿಗೂ ಕೂಡ ಕಂಟೆಂಟ್ ಸಿಗಲಿ. ನೀವು ಅದು ಶೇರ್ ಮಾಡೋದ್ರಿಂದ ನಾನು ಹೆಚ್ಚು ನೀವು ಶೇರ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈಗ ಒಂದು ಗಾದೆ ಇದೆಯಲ್ಲ, ಬಚ್ಚಿಟ್ಟಿದ್ದು ಕೊಳೆಯುತ್ತದೆ, ಬಿಚ್ಚಿಟ್ಟಿದ್ದು ಹೊಳೆಯುತ್ತದೆ ಅಂತ.
ಹಾಗೆ ನೀವು ಏನು ಮಾಡ್ತೀರಾ ಅಂತಂದ್ರೆ ಕೆಲವರು ಒಳ್ಳೆ ಕಂಟೆಂಟ್ ಸಿಗ್ತಾ ಇದೆ ಬೇರೆಯವರಿಗೆ ಗೊತ್ತು ಮಾಡಿಬಿಟ್ರೆ ಅವ್ರು ಸೆಲೆಕ್ಷನ್ ತಗೊಬಿಡ್ತಾರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ ಮಾರ್ಕ್ಸ್ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಶೇರೇ ಮಾಡದೇ ಇರಬೇಡಿ ಮತ್ತೆ ಹಂಗೆಲ್ಲ ಮಾಡಬೇಡಿ. ನಂಗೆ ಒಳ್ಳೆ ಕಂಟೆಂಟ್ ಸಿಗ್ತದೆ ನಂಗೆ ಒಬ್ಬನಿಗೆ ಸಿಕ್ಕರೆ ಸಾಕು ಬೇರೆಯವ್ರಿಗೆ ಸಿಕ್ಕೋದೇ ಬೇಡ ಅಂತ ಹಂಗೆಲ್ಲ ಮಾಡಬೇಡ್ರಿ. ಆಮೇಲೆ ನನಗೆ ಇಲ್ಲಿ ವ್ಯೂಸೇ ಆಗೋದಿಲ್ಲ. ನನಗೆ ಅವಾಗ ಮೋಟಿವೇಶನ್ ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ, ನಾನು ನಿಲ್ಲಿಸ್ಬೇಕಾಗತ್ತೆ ಅಥವಾ ಏನೋ ವೊಕ್ಯಾಬ್ಯುಲರಿ ಒಂದು ಮಾಡಿ ಮುಗಿಸಿ ನೆಕ್ಸ್ಟ್ ಕ್ಲಾಸ್ಗಳನ್ನು ನಿಧಾನ ಮಾಡಬೇಕಾಗತ್ತೆ. ಅವಾಗ ನಿಮಗೆ ಡಿಲೇ ಆಗುತ್ತೆ. ಸೊ ನೀವು ಹೆಚ್ಚು 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 ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಮೋಟಿವೇಶನ್ ಆಗುತ್ತೆ, ನಿಮಗೂ ಕ್ಲಾಸ್ ಬೇಗ ಬೇಗ ಮುಗಿಯುತ್ತೆ. ಸೊ ಏನಾಗುತ್ತೆ, ನೀವು ನೀವು ಅದನ್ನು ಜಾಸ್ತಿ ಶೇರ್ ಮಾಡಿದ್ರೆ ಬಿಚ್ಚಿಟ್ರೆ ಈ ಜ್ಞಾನವನ್ನು ನಿಮಗೇ ಹೆಲ್ಪ್ಫುಲ್ ಹೊರತು ಬೇರೆಯವ್ರಿಗೆ ಹೆಲ್ಪ್ಫುಲ್ ಅಲ್ಲ. ನಿಮಗೆ ಬೇಗ ಬೇಗ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಗ್ರೂಪಲ್ಲಿ ಸ್ಟಡಿ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾರಿಗೆಲ್ಲ ಹೆಲ್ಪ್ ಇದೆ ಅವರಿಗೆಲ್ಲ ಶೇರ್ ಮಾಡಿರಿ. ಯಾಕಂದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದ್ರೆ 100% ಅಕ್ಯುರೇಟ್ ಇರುವಂಥ ವೊಕ್ಯಾಬ್ಯುಲರಿ ಸೋರ್ಸಸ್ಸನ್ನು ನಾನು ತೊಗೊಂಬಂದು ಕ್ಲಾಸ್ ಮಾಡ್ತಾ ಇರೋದು. ನಿಮ್ಮ ಕ್ಲಾಸನ್ನು ಕೇಳಿದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಕ್ವಾಲಿಟಿ ಕಂಟೆಂಟ್ ಇದೆ ಅಂತ. ಸ್ವಲ್ಪ ಸ್ಲೋ ಆಗ್ತದೆ ಅಂತಂದರೆ, ಯಾಕಂತಂದರೆ ತುಂಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರ್ತಾರಲ್ಲ, ಅವ್ರಿಗೆ ನೀಟಾಗಿ ಅರ್ಥ ಆಗಬೇಕಂತ ನಾನು ಸ್ಲೋ ಮಾಡ್ತೀನಿ. ನಿಮಗೆ ಸ್ಲೋ ಅನಿಸಿದ್ರೆ ಸ್ವಲ್ಪ ಸ್ಪೀಡ್ 1.5x 2x ಅಲ್ಲೆಲ್ಲ ಇಟ್ಕೊಂಡು ನೋಡಿರಿ. ಓಕೆನಾ? ಸೊ ನಾನು ಸ್ಲೋ ಮಾಡಬೇಕಾಗತ್ತೆ, ಬಿಕಾಸ್ ಅವರಿಗೂ ಅರ್ಥ ಆಗಬೇಕಲ್ವಾ. ನೀವು ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡು ನೋಡಿದ್ರು ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿರಿ ರೀಸನಿಂಗ್ ಕ್ಲಾಸ್ ಇದೆ. ವೊಕ್ಯಾಬ್ಯುಲರಿ ನಾನು ಆಲ್ಮೋಸ್ಟ್ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೇನೆ. 7 ಕ್ಲಾಸ್ ಆದವು. ಪ್ರತಿಯೊಂದನ್ನು ನೋಡ್ತಾ ಬರ್ರಿ. ಒಂದು ಸ್ವಲ್ಪ 1000 ವರ್ಡ್ಸ್ ಮುಗಿಯೋರೊಳಗೆ ಅಷ್ಟು ಕಲ್ತ್ರೆ ನೀವು 100% ನಿಮ್ಮದು. ಆಮೇಲೆ ನಾನು ನೆಕ್ಸ್ಟ್ ಇವು ಮುಗಿದ್ಮೇಲೆ ಏನು ಮಾಡ್ತೀನಿ, ಫ್ರೇಸಲ್ ವರ್ಬ್ಸ್ ಮಾಡ್ತೀನಿ. ಫ್ರೇಸಲ್ ವರ್ಬ್ಸ್ ಒಂದು 500 ಕಲಿಬೇಕು. ಫ್ರೇಸಲ್ ವರ್ಬ್ ಗೊತ್ತಲ್ಲ, ಫ್ರೇಸಲ್ ವರ್ಬ್ಸ್ ಒಂದು 500 ಕಲಿಬೇಕು. ಆಮೇಲೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬರುತ್ತಲ್ಲ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೂಡ ಒಂದು 500 ಕಲಿಬೇಕು. ಅದನ್ನು ಮಾಡ್ತೇನೆ. ಆಮೇಲೆ OWS ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ ಮಾಡಬೇಕಾಗತ್ತೆ. ಅದನ್ನು ಒಂದು 500 ಇಲ್ಲ 800 ಬೇಕಾಗುತ್ತೆ. ಅದನ್ನು ಮಾಡ್ತೇನೆ. ಪ್ರತಿಯೊಂದನ್ನು ಕಲೀಲೇಬೇಕು. ಈ ವರ್ಡ್ಸ್ ಒಂದು 1000 ಆದಮೇಲೆ ಆ್ಯಕ್ಚುಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆಯಲ್ಲ, ಆಲ್ರೆಡಿ ನಾನು ಮಾಡಿರೋ ವರ್ಡ್ಗಳೆಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ನೀವು ಸಪ್ರೇಟ್ ಕಲಿಯೋದು ಬೇಡ. ಅದು ಆಲ್ರೆಡಿ ಮಾಡಿರೋ ವರ್ಡ್ಗಳೇ ನಿಮ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರುತ್ತೆ. ಎಕ್ಸಾಂಪಲ್ ಅಂತಂದರೆ ಈಗ ಬರುತ್ತೆ, ಈಗ ಯಾವುದೋ ಒಂದು ಈಗ ಯಾರೋ ಒಬ್ಬನಿಗೆ ಈಗ ಹಿಂಗೆ ಕೊಡ್ತಾರೆ, ಒನ್ ಹೂ ಈಸ್ ನಾಟ್ ರಿಲೇಯಿಂಗ್ ಆರ್ ಒಬೇಯಿಂಗ್ ಟು ಆರ್ಡರ್ಸ್ ಅಂತ ಬರುತ್ತೆ. ಅದಕ್ಕೆ ನಿಮ್ಗೆ ಏನು ಬರುತ್ತೆ, ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರೀರಿ ಅಂತ ಕೊಡ್ತಾರೆ. ಅದಕ್ಕೆ ಏನು ಮಾಡ್ತೀರಾ, ರೀಕ್ಯಾಲ್ಸಿಟ್ರೆಂಟ್ ಅಂತ ಬರೀತೀರಾ. ಆ ಉದ್ದ ವರ್ಡಿಗೆ ಒನ್ ಹೂ ನಾಟ್ ಒಬೇ ಟು ದ ಆರ್ಡರ್ಸಿಗೆ ರೀಕ್ಯಾಲ್ಸಿಟ್ರೆಂಟ್ ಅಂತ ಬರೀತಾರೆ. ಏನನ್ನ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಹಾಗಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅರ್ಧ ವೊಕ್ಯಾಬ್ಯುಲರಿ ಕ್ಲಾಸಲ್ಲೇ ಕವರ್ ಆಗಿಬಿಡುತ್ತೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮತ್ತು ಫ್ರೇಸಲ್ ವರ್ಬ್ಗಳನ್ನು ಮಾಡಬೇಕಾಗತ್ತೆ. ಅದನ್ನು ನಾನು ಸಪ್ರೇಟಾಗಿ ಮಾಡ್ತೇನೆ. ಓಕೆನಾ? ಪ್ರತಿಯೊಂದನ್ನು ಮಾಡ್ತೇನೆ, ಫಾಲೋ ಮಾಡ್ಕೊಂಡಿರಿ. ನಿಮಗೆ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಗ್ರಾಮರು ಕಂಪ್ಲೀಟ್ ಇದೊಂದು ಚಾನಲನ್ನು ನೋಡಿಬಿಡ್ರಿ, ಫ್ರೀಯಾಗಿ ನಿಮ್ಮ ಇಂಗ್ಲೀಷ್ ಪ್ರಿಪ್ರೇಷನ್ ಡನ್. ಮತ್ತು ಅದರಲ್ಲಿ ಎಕ್ಸ್ಟ್ರಾ ಕಲಿಯೋದೇ ಬೇಡ ನೀವು, 100% ಮಾರ್ಕ್ಸ್ ಜೊತೆಗೆ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಸಿಗುವ. ಬಾಯ್.